ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕದ ಸಾಮಾನ್ಯ ಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾಕೆ ಕರ್ನಾಟಕದ ಸಾಮಾನ್ಯ ಜ್ಞಾನವನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂತ ನೋಡೋದಾದರೆ, ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಜುಲೈ ತಿಂಗಳಲ್ಲಿ ಎಕ್ಸಾಮ್ ನಡೆಸಲಿಕ್ಕೆ ತೀರ್ಮಾನಿಸಿದೆ. ಹಾಗಾಗಿ ಯಾರೆಲ್ಲರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೋ ಅವರ ತಯಾರಿಗೆ ಪೂರಕವಾಗಿ ಅಥವಾ ಅವರ ತಯಾರಿಗೆ ಅನುಕೂಲಕಾರಿ ಆಗಲಿ ಅನ್ನೋಂಥ ಕಾರಣಕ್ಕಾಗಿ ಕರ್ನಾಟಕದ ಸಾಮಾನ್ಯ ಜ್ಞಾನ ಅನ್ನುವಂಥ ಟಾಪಿಕನ್ನು ನಾನಿಲ್ಲಿ ತೆಗೆದುಕೊಂಡಿರೋದು. ಓಕೆ, ಹಿಂದಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ನೋಡಿದಾಗ ಅಥವಾ PSI ಕ್ವಶನ್ಸ್ ಪೇಪರ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಒಂದು ಅಂಶ ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ. ಪ್ರತಿ ಪೇಪರಲ್ಲಿ ಕೂಡ ಆನ್ ಆ್ಯಂಡ್ ಎವರೇಜ್ 40ರಿಂದ 45 ಕ್ವಶನ್ಸ್ಗಳು ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಕೇಳೋದು ಕಂಡುಬರುತ್ತೆ. ಅದು ಕರ್ನಾಟಕದ ಇತಿಹಾಸ ಆಗಿರ್ಬೋದು, ಕರ್ನಾಟಕದ ಭೂಗೋಳ ಆಗಿರ್ಬೋದು, ಅಥವಾ ಕರ್ನಾಟಕದ ಆರ್ಥಿಕತೆ, ರಾಜಕೀಯ ವಿದ್ಯಮಾನ, ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಎನ್ವೈರ್ಮೆಂಟ್ ಇಶ್ಯೂಗಳಾಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಆ್ಯಂಗಲಲ್ಲಿ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ ಬೇಸ್ ಆಗಿಟ್ಕೊಂಡೆ 40ರಿಂದ 45 ಕ್ವಶನ್ಸ್ಗಳು ಬಂದಿರೋದು ಕಂಡುಬರುತ್ತೆ. ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಸ್ಪರ್ಧಾರ್ಥಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನೇ ಟಾರ್ಗೆಟ್ ಆಗಿಟ್ಕೊಂಡು ಕರ್ನಾಟಕದ ಸಾಮಾನ್ಯ ಜ್ಞಾನಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಅಂಶಗಳನ್ನು ನಾನು ಈ ಕ್ಲಾಸಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇವತ್ತೇ ಈ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥ ಅಂಶಗಳ ಪಟ್ಟಿ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಯಾಕೆಂದರೆ ಕರ್ನಾಟಕ ಪ್ರವಾಸೋದ್ಯಮ ವಿಚಾರದಲ್ಲಿ ಬಂದಾಗ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಕೂಡ ಹೆಚ್ಚು ಫೇಮಸ್ ಆಗಿರುವಂತಹ ಕರ್ನಾಟಕದ ರಾಜ್ಯಗಳಲ್ಲಿ ಅತ್ಯಂತ ಪ್ರಮುಖ ರಾಜ್ಯ ಅಂತ ಗುರುತಿಸೋದು. ಐತಿಹಾಸಿಕವಾಗಿರ್ಬೋದು, ಭೌಗೋಳಿಕವಾಗಿರ್ಬೋದು, ನೈಸರ್ಗಿಕವಾಗಿರ್ಬೋದು, ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ ಒಂದು ತಾಣ ಅಂತ ನಮ್ಮ ರಾಜ್ಯವನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ಪ್ರವಾಸೋದ್ಯಮ ಇಲಾಖೆಗೆ ರಿಲೇಟೆಡ್ ಆಗಿ ಬಹಳ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಮೊದಲನೇದಾಗಿ ವಿಚಾರ, ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಯಾರನ್ನೋದು ಗೊತ್ತಿರಬೇಕು. ಇತ್ತೀಚೆಗೆ ಕರ್ನಾಟಕದಲ್ಲಿ ಹೊಸ ಸರ್ಕಾರ ರಚನೆ ಆಗಿದೆ. ಹಾಗಾಗಿ ನಿಮಗೆ ಮಂತ್ರಿಮಂಡಲದ ಎಲ್ಲ ಸಚಿವರ ಬಗ್ಗೆ ಮಾಹಿತಿ ಇರಲೇಬೇಕು. ಎಕ್ಸಾಮಲ್ಲಿ ಖಂಡಿತ 1 or 2 ಕ್ವಶನ್ಸ್ ನಾವು ಈ ವಿಚಾರಕ್ಕೆ ರಿಲೇಟೆಡ್ ಆಗಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಅವರು. ಹಾಗಾಗಿ ಪ್ರವಾಸೋದ್ಯಮ ಇಲಾಖೆ ಅಂತ ಬಂದಾಗ ಈ ಇಲಾಖೆಯ ಸಚಿವರು ಶ್ರೀ HK ಪಾಟೀಲ್ ಅವರು, ಅವರ ಭಾವಚಿತ್ರವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಓಕೆ, ಈ ವಿಚಾರದ ಜೊತೆಗೆ ಇನ್ನೊಂದು ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಪ್ರವಾಸೋದ್ಯಮ ಇಲಾಖೆಗಳು ಒಂದು ಟ್ಯಾಗ್ಲೈನನ್ನು ಇಟ್ಕೊಂಡಿರೋದು ಕಂಡುಬರುತ್ತೆ. ಈವನ್ ಭಾರತ ಸರ್ಕಾರದ ಪ್ರವಾಸೋದ್ಯಮ ಮಂತ್ರಾಲಯಕ್ಕೂ ಕೂಡ ಟ್ಯಾಗ್ಲೈನ್ ಇದೆ. ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಗ್ಲೈನ್ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು. ಮತ್ತು ಈವನ್ PSI ಎಕ್ಸಾಮಲ್ಲಿ ಕೂಡ ಈ ಟ್ಯಾಗ್ಲೈನನ್ನೇ ಬೇಸ್ ಆಗಿಟ್ಕೊಂಡು essay ಕೂಡ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಕೆಳಭಾಗದಲ್ಲಿ ಕಂಡು ಬರ್ತಾ ಇದೆ ಕರ್ನಾಟಕ ಅನ್ನುವಂಥ ಒಂದು ವರ್ಡ್ ಇದೆ ಅಲ್ವ, ಅದರ ಕೆಳಗಡೆ ಇದೆ ನೋಡಿರಿ, ಒಂದು ರಾಜ್ಯ ಹಲವು ಜಗತ್ತುಗಳಂತ, ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅನ್ನೋದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಒಂದು ಟ್ಯಾಗ್ಲೈನ್ ಆಗಿದೆ. ನೇರವಾಗಿ ಕ್ವಶನ್ ಇದೇ ರೀತಿ ಕೇಳ್ತಾರೆ ನಿಮಗೆ, ಒಂದು ರಾಜ್ಯ ಹಲವು ಜಗತ್ತುಗಳು ಏನಿದು, ಯಾವುದು ಇಲಾಖೆಗೆ ರಿಲೇಟೆಡ್ ಆಗಿದೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಪ್ಷನ್ಸ್ ನಿಮಗೆ ಕೊಡ್ತಾರೆ. ಅಥವಾ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಗ್ಲೈನ್ ಅಥವಾ ಘೋಷವಾಕ್ಯ, ಧ್ಯೇಯವಾಕ್ಯ ಏನಿದೆ ಅಂತಾದರೂ ಕೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅನ್ನೋದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಒಂದು ಧ್ಯೇಯವಾಕ್ಯವಾಗಿದೆ. ಓಕೆ, ಇದರ ಜೊತೆಗೆ ನಾವು ಹಿಂದಿನ ವಿವಿಧ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಎಕ್ಸಾಮ್ಸನ್ನು ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದಾಗ ಕೇರಳ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಅವರು ಧ್ಯೇಯವಾಕ್ಯ ಅಂತ ಕೇಳಿಲ್ಲ, ನೇರವಾಗಿ ಕ್ವಶನ್ ಕೇಳಿದ್ದಾರೆ. ಗಾಡ್ಸ್ ಓನ್ ಕಂಟ್ರಿ ಅಂತ ಯಾವ ರಾಜ್ಯವನ್ನು ಗುರುತಿಸಲಾಗುತ್ತೆ, ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿದೆ ಈ ಧ್ಯೇಯವಾಕ್ಯ ಅಂತ ಈ ರೀತಿ ಕೇಳ್ತಾರೆ. ಗಾಡ್ಸ್ ಓನ್ ಕಂಟ್ರಿ ಅನ್ನೋದು ಕೇರಳ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಗ್ಲೈನ್ ಆಗಿದೆ. ಯಾವ ರೀತಿ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ನಾವು ನೋಡಿದೆವಲ್ವ, ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ, ಅದೇ ರೀತಿ ಕೇರಳ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಗ್ಲೈನ್ ಗಾಡ್ಸ್ ಓನ್ ಕಂಟ್ರಿ ಅಂತಿದೆ. ಇದು ಕೂಡ ನೀವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೆನ್ಪಿಟ್ಕೋಬೇಕು. ಓಕೆ, ಜಸ್ಟ್ ನಾನು ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಈ ಬೇಸ್ ಮೇಲೆ ಭಾರತದ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಪ್ರವಾಸೋದ್ಯಮ ಇಲಾಖೆಗಳಿಗೂ ಕೂಡ ತಮ್ಮದೇ ಆದ ಧ್ಯೇಯವಾಕ್ಯ ಇದೆ, ಟ್ಯಾಗ್ಲೈನ್ ಇದೆ. ಸ್ವಲ್ಪ ನೀವು ಅವನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಬಹಳ ವಿಶೇಷವಾಗಿ ಅಲ್ಲಿನ ವಿಶೇಷತೆಗಳ ಅಂಶಗಳನ್ನು ಬೇಸಾಗಿಟ್ಕೊಂಡು ಈ ಟ್ಯಾಗ್ಲೈನನ್ನು ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ. ಅವನ್ನು ಕೂಡ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ನಾನು ಜಸ್ಟ್ ಇಲ್ಲಿ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ಸ್ ಪೇಪರ್ಗಳನ್ನೇ ಬೇಸಾಗಿಟ್ಕೊಂಡು ಇವು ಎರಡನ್ನು ನಿಮಗೆ ಕ್ಲಿಯರ್ ಮಾಡಿರೋದು. ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಏನಿದೆ ಅಥವಾ ಯಾವುದಾದ್ರು GK ಬುಕ್ಕಲ್ಲಿ ಸಿಗುತ್ತೆ, ಒನ್ ಟೈಮ್ ನೀಟಾಗಿ ನೀವು ಅವನ್ನು ಅಬ್ಸರ್ವ್ ಮಾಡಿದ್ರೆ ಬೆಟರ್. ನೆಕ್ಸ್ಟ್ ಬರೋಣ, ಭಾರತ ಸರ್ಕಾರದ ಪ್ರವಾಸೋದ್ಯಮ ಮಂತ್ರಾಲಯದ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಭಾರತ ಸರ್ಕಾರದ ಪ್ರವಾಸೋದ್ಯಮ ಮಂತ್ರಾಲಯಕ್ಕೂ ಕೂಡ ಧ್ಯೇಯವಾಕ್ಯ ಇದೆ ಅಂತ ಆಲ್ರೆಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇನ್ಕ್ರೆಡಿಬಲ್ ಇಂಡಿಯಾ ಅನ್ನೋದು ಭಾರತದ ಏನು ಟೂರಿಸಂ ಇದಿದೆ ಅಲ್ವಾ, ಮಂತ್ರಾಲಯ ಇದೆ ಅಲ್ವಾ, ಅದರ ಧ್ಯೇಯವಾಕ್ಯ ಇರೋದು ಕಂಡು ಬರ್ತಾ ಇದೆ. ಓಕೆ, ಇದರ ಜೊತೆಗೆ ಇನ್ನೂ ಸ್ವಲ್ಪ ಮುಂದೆ ಬರೋದೊಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ
ಟೂರಿಸಂ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೆಡಿಕಲ್ ಟೂರಿಸಂ ಅಥವಾ ಹೆಲ್ತ್ ಟೂರಿಸಂ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಕೆಲವೊಬ್ರಿಗೆ ಗೊತ್ತಿರುತ್ತೆ ಈ ಕಾನ್ಸೆಪ್ಟು, ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಬ್ರೀಫ್ ಆಗಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಏನಿದು ಮೆಡಿಕಲ್ ಟೂರಿಸಂ ಅಥವಾ ಹೆಲ್ತ್ ಟೂರಿಸಂ ಅನ್ನೋದು ಫಸ್ಟ್ ಕ್ಲಿಯರ್ ಆಗಬೇಕು. ಅದಕ್ಕಿಂತ ಮುಂಚೆ ನಮಗೆ ಜನರಲ್ ಆಗಿ ಬಂದಾಗ ಟೂರಿಸಂ ಅಂದ ತಕ್ಷಣಕ್ಕೆ ನಮ್ಮ ಮೈಂಡಲ್ಲಿ ಏನು ವಿಚಾರ ಬರುತ್ತೆ ಅಂದರೆ, ಯಾವುದೋ ಪ್ಲೇಸಿಗೆ ಭೇಟಿ ನೀಡಿ ಬರೋದು, ರಿಲ್ಯಾಕ್ಸ್ ಆಗೋದು ಅಂತ ಅಂದ್ಕೊಂಡಿರ್ತೇವೆ. ಒಂದು 15-20 ವರ್ಷ ಹಿಂದೆ ಹೋದರೆ ಟೂರಿಸಂಗೆ ನಾವು ಅದೇ ರೀತಿ ವ್ಯಾಖ್ಯಾನಿಸ್ತಾ ಇದ್ದೇವೆ. ಆದರೆ ಕಳೆದ 10-15-20 ವರ್ಷಗಳ ಟೂರಿಸಂ ವಿಚಾರವನ್ನು ತೆಗೆದುಕೊಂಡಾಗ ಸಾಕಷ್ಟು ಬೇರೆ ಬೇರೆ ಪ್ರಕಾರದ ಟೂರಿಸಂಗಳನ್ನು ಕೂಡ ಗುರುತಿಸ್ತಾ ಹೋಗ್ತೇವೆ. ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗೋದಂದರೆ ಮೆಡಿಕಲ್ ಟೂರಿಸಂ ಆರ್ ಹೆಲ್ತ್ ಟೂರಿಸಂ ಅಂತ. ಏನಿದು ಮೆಡಿಕಲ್ ಟೂರಿಸಂ ಆರ್ ಹೆಲ್ತ್ ಟೂರಿಸಂ ಅಂದರೆ ಸಿಂಪಲ್ ಆಗಿ ಹೇಳೋದು, ಅನಾರೋಗ್ಯ ಪೀಡಿತ ವ್ಯಕ್ತಿಗಳು ವಿಶೇಷ ವೈದ್ಯಕೀಯ ಚಿಕಿತ್ಸೆಗಾಗಿ ಯಾವುದಾದ್ರೂ ಪ್ಲೇಸಿಗೆ ಭೇಟಿ ನೀಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ದೇಶಕ್ಕೆ ಭೇಟಿ ನೀಡ್ತಾ ಇದ್ದರೆ ಅದಕ್ಕೆ ನಾವು ಮೆಡಿಕಲ್ ಟೂರಿಸಂ ಆರ್ ಹೆಲ್ತ್ ಟೂರಿಸಂ ಅಂತ ಕರಿಬೋದು. ಅಂದರೆ ನಾವು ಅನಾರೋಗ್ಯ ಪೀಡಿತರಾದಾಗ ನಾವು ವಿಶೇಷ ಸ್ಪೆಷಲ್ ಆದಂಥ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಕ್ಕೆ ಯಾವುದಾದ್ರೂ ಪ್ಲೇಸಿಗೆ ಹೋಗ್ತಾ ಇದ್ದರೆ, ಅಂದರೆ ವೈದ್ಯಕೀಯ ಚಿಕಿತ್ಸೆಗಾಗಿ ಪರ್ಟಿಕ್ಯುಲರ್ ಯಾವುದಾದ್ರೂ ಪ್ಲೇಸಿಗೆ ನಾವು ಭೇಟಿ ನೀಡ್ತಾ ಇದ್ದೇವಂದರೆ ಅದಕ್ಕೆ ನಾವು ಮೆಡಿಕಲ್ ಟೂರಿಸಂ ಅಂತ ಹೇಳೋದು. ನಮ್ಮ ಉದ್ದೇಶ ಏನಾಗಿರುತ್ತೆ, ಆ ಪ್ಲೇಸಿಗೆ ಭೇಟಿ ನೀಡ್ತಾ ಇದ್ದೇವಲ್ವ, ನಮ್ಮ ಉದ್ದೇಶ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಷ್ಟೇ ಆಗಿರುತ್ತೆ. ಇಲ್ಲಿ ಮೋಜು ಮಸ್ತಿ ಅಂತ ಜನರಲ್ ಆಗಿ ಟೂರಿಸಮ್ಗೆ ನಾವು ಗುರುತಿಸ್ತೇವಲ್ವ, ಆ ರೀತಿ ಇರಲ್ಲ ಇಲ್ಲಿ. ಹಾಗಾಗಿ ಮೆಡಿಕಲ್ ಟೂರಿಸಮ್ಗೆ ರಿಲೇಟೆಡ್ ನಿಮ್ಗೆ ಒಂದು ಸ್ವಲ್ಪ ಈ ಕಂಟೆಂಟ್ ಗೊತ್ತಿದ್ರೆ ಆಪ್ಷನ್ಸ್ ಬೇಸ್ ಮೇಲೆ ನೀವು ಗುರುತಿಸ್ಬೋದು, ಯಾವ ಆಪ್ಷನ್ ಸರಿ ಯಾವುದು ತಪ್ಪಾಗುತ್ತೆ ಅಂತ ಹೇಳ್ಬೋದು. ಯಾಕೆ ಇದನ್ನು ನಾನು ಇಲ್ಲಿ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ನಾನು ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದರೆ, ಕರ್ನಾಟಕದ ಕೆಲವೊಂದು ನಗರಗಳು ಹೆಲ್ತ್ ಟೂರಿಸಂನ ಕೇಂದ್ರವಾಗಿ ಮಾರ್ಪಟ್ಟಿದ್ದಾವೆ, ಅಥವಾ ಕರ್ನಾಟಕ ಅಥವಾ ದಕ್ಷಿಣ ಭಾರತ ಹೆಲ್ತ್ ಟೂರಿಸಂನ ಕೇಂದ್ರವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಸ್ಪೆಷಲಿ ಬೆಂಗಳೂರು ಆಗಿರ್ಬೋದು, ಮಣಿಪಾಲ್ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈವನ್ ದಕ್ಷಿಣ ಭಾರತ ಬಂದಾಗ ಚೆನ್ನೈ ಆಗಿರ್ಬೋದು. ಇದರ ಜೊತೆಗೆ ಕೇರಳದ ಕೆಲವೊಂದು ನಗರಗಳನ್ನು ಕೂಡ ಆ್ಯಡ್ ಮಾಡ್ಬೋದು, ಕರ್ನಾಟಕದ ಕೆಲವು ನಗರಗಳನ್ನು ಕೂಡ ಆ್ಯಡ್ ಮಾಡ್ಬೋದು ಇದರಲ್ಲಿ. ಈ ರೀತಿ ಕೆಲವೊಂದು ನಗರಗಳು ಹೆಲ್ತ್ ಟೂರಿಸಂನ ಕೇಂದ್ರವಾಗಿ ಭಾರತದಲ್ಲಿ ಮಾರ್ಪಟ್ಟಿದ್ದಾವೆ. ಅದರಲ್ಲಿ ನಮ್ಮ ರಾಜ್ಯದ ನಗರಗಳು ಕೂಡ ಇದ್ದಾವೆ ಅನ್ನೋದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಅಂದರೆ ಬೆಂಗಳೂರಿನಲ್ಲಿರುವಂಥ ಸಾಕಷ್ಟು ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳಲ್ಲಿ ಸಾಕಷ್ಟು ವಿಶೇಷವಾದಂಥ ಟ್ರೀಟ್ಮೆಂಟನ್ನು ನೀಡ್ತಾ ಇದ್ದಾರೆ. ಕೇವಲ ರಾಜ್ಯದಲ್ಲಿರುವಂತಹ ವ್ಯಕ್ತಿಗಳು ಮಾತ್ರ ಇಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬರ್ತಾ ಇಲ್ಲ, ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಬೇರೆ ಬೇರೆ ದೇಶದ ವ್ಯಕ್ತಿಗಳು ಕೂಡ ಇಲ್ಲಿ ಟ್ರೀಟ್ಮೆಂಟ್ಗಾಗಿ ಬೆಂಗಳೂರು ಆಗಿರ್ಬೋದು, ಮಣಿಪಾಲ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅಥವಾ ಸೌತ್ ಕರ್ನಾಟಕದ ಬೇರೆ ಬೇರೆ ಸಿಟಿಗಳಿಗೂ ಕೂಡ ಪ್ರತಿ ವರ್ಷ ಭೇಟಿ ನೀಡೋದನ್ನು ನಾವು ಕಾಣ್ತೇವೆ. ಅವರ ಉದ್ದೇಶ ಏನಾಗಿರುತ್ತೆ, ಟ್ರೀಟ್ಮೆಂಟ್ ಅನ್ನೋದು ಅವ್ರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಯಾಕೆ ಈ ನಗರಗಳು ಹೆಲ್ತ್ ಟೂರಿಸಂ ಅಥವಾ ಮೆಡಿಕಲ್ ಟೂರಿಸಂನ ಕೇಂದ್ರವಾಗಿ ಮಾರ್ಪಟ್ಟಿದ್ದಾವೆ ಅಂದರೆ, ಕೇವಲ ಅಲೋಪತಿ ಟ್ರೀಟ್ಮೆಂಟ್ ಒಂದೇ ಅಲ್ಲ. ಅಲೋಪತಿ ಟ್ರೀಟ್ಮೆಂಟ್ ಬೆಂಗಳೂರಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಬೇರೆ ಬೇರೆ ಭಾಗ ಬೇರೆ ಬೇರೆ ದೇಶದಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಬೆಂಗಳೂರು, ಮಣಿಪಾಲು, ಮಂಗಳೂರು ಅಥವಾ ಬೇರೆ ಬೇರೆ ಪ್ಲೇಸಸ್ ಅಂತ ಬಂದಾಗ ಅಲೋಪತಿ ಜೊತೆಗೆ ಬೇರೆ ಬೇರೆ ರೀತಿಯ ಚಿಕಿತ್ಸಾ ಪದ್ಧತಿಗಳಿಗೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳು ಮತ್ತು ನಗರಗಳು ಹೆಚ್ಚು ಪ್ರಸಿದ್ಧಿಯಾಗಿದ್ದಾವೆ. ಸ್ಪೆಷಲಿ ಆಯುರ್ವೇದಿಕ್ ಆಗಿರ್ಬೋದು, ಯೋಗ ಟ್ರೀಟ್ಮೆಂಟ್ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಈ ರೀತಿ ಸಾಕಷ್ಟು ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳಿಗೆ ದಕ್ಷಿಣ ಭಾರತ ರಾಜ್ಯಗಳು, ಕರ್ನಾಟಕದ ನಗರಗಳು ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಇದನ್ನು ನಾವು ಹೆಲ್ತ್ ಟೂರಿಸಂ ಅಂತ ಗುರುತಿಸ್ತೇವೆ. ಬೆಂಗಳೂರಿಗಾಗಿರ್ಬೋದು ಅಥವಾ ದಕ್ಷಿಣ ಭಾರತಕ್ಕೆ ಭೇಟಿ ನೀಡುವಂಥ ಅನೇಕ ಜನರ ಮುಖ್ಯ ಉದ್ದೇಶ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಳ್ಳೋದಾಗಿರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಬೇಕು. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡೋದಾದರೆ, ಚೆನ್ನೈ ಹೆಸರು ಕೇಳಿರ್ತೀರಿ ನೀವು, ತಮಿಳುನಾಡು ರಾಜಧಾನಿ, ಮ್ಯಾಪಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು ಆ ಸಿಟಿಯನ್ನು. ಚೆನ್ನೈಗೆ ಇಂಡಿಯಾಸ್ ಹೆಲ್ತ್ ಕ್ಯಾಪಿಟಲ್ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಈ ರೀತಿ ಕರೆಯಲಾಗುತ್ತೆ ಅಂತ ನೋಡ್ತಾ ಹೋದರೆ, ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಏನು ಮೆಡಿಕಲ್ ಟ್ರೀಟ್ಮೆಂಟ್ಗಾಗಿ ಏನು ಬರ್ತಾರಲ್ವ ಜನ, ಅದರಲ್ಲಿ ಸುಮಾರು 45% ಜನರು ಚೆನ್ನೈಗೆ ಭೇಟಿ ಕೊಡ್ತಾರೆ ಮೆಡಿಕಲ್ ಟೂರಿಸಂ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಉದ್ದೇಶಕ್ಕಾಗಿ. ಅದರ ಜೊತೆಗೆ ದೇಶದ ಬೇರೆ ಬೇರೆ ಭಾಗದಿಂದಲೂ ಕೂಡ ಚೆನ್ನೈಗೆ ಭೇಟಿ ಕೊಡ್ತಾರೆ ಮೆಡಿಕಲ್ ಟ್ರೀಟ್ಮೆಂಟ್ ಪರ್ಪಸ್ ಆಗಿ. ಹಾಗಾಗಿ ಚೆನ್ನೈಗೆ ನಾವು ಇಂಡಿಯಾಸ್ ಹೆಲ್ತ್ ಕ್ಯಾಪಿಟಲ್ ಅಂತ ಕೂಡ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಅನದರ್ ಒನ್ ಕಾನ್ಸೆಪ್ಟ್ ಗೋಲ್ಡನ್ ಟ್ರಯಾಂಗಲ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇದು ಕರ್ನಾಟಕಕ್ಕೆ ರಿಲೇಟೆಡ್ ಅಲ್ಲ, ಟೂರಿಸಮ್ಗೆ ರಿಲೇಟೆಡ್ ಆಗಿರೋದ್ರಿಂದ ಇಂಥ ವಿಶೇಷವಾದಂಥ ಕೆಲವೊಂದು ವರ್ಡ್ಸನ್ನು ಇಟ್ಕೊಂಡು ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಜಸ್ಟ್ ಅದರ ಇನ್ಫಾರ್ಮೇಷನ್ ಕೇಳ್ತಾರೆ ನಿಮಗೆ. ಮೆಡಿಕಲ್ ಟೂರಿಸಮ್ ಅಂದರೆ ಏನು ಅಂತ ಕೇಳ್ಬೋದು, ಗೋಲ್ಡನ್ ಟ್ರಯಾಂಗಲ್ ಅಂದರೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಈ ರೀತಿ ಕ್ವಶನ್ ಕೇಳ್ತಾ ಇರ್ತಾರೆ ನಿಮಗೆ. ಟೂರಿಸಮ್ಗೆ ರಿಲೇಟೆಡ್ ಆಗಿರೋದ್ರಿಂದ ಈ ಕಾನ್ಸೆಪ್ಟ್ ಕೂಡ ನಾನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಗೋಲ್ಡನ್ ಟ್ರಯಾಂಗಲ್ ಅಂದರೆ ಉತ್ತರ ಭಾರತದಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥ 3 ಹಿಸ್ಟಾರಿಕಲ್ ಪ್ಲೇಸಸ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಟ್ರಯಾಂಗಲ್ ಅಂತ ಗುರುತಿಸೋದು. ಅಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಇರೋದು ಕಂಡು ಬರುತ್ತೆ 3 ಸಿಟಿಗಳು, ಡೆಲ್ಲಿ ಆಗಿರ್ಬೋದು, ಜೈಪುರ್ ಮತ್ತು ಆಗ್ರಾ.
3 ಸಿಟಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಐತಿಹಾಸಿಕ ಸ್ಮಾರಕಗಳಿರೋದು ಕಂಡುಬರುತ್ತೆ. ಮತ್ತು ಅವುಗಳ ನಡುವಿನ ಅಂತರ, ಸಿಟಿಗಳ ನಡುವಿನ ಅಂತರ ಅರೌಂಡ್ 200ರಿಂದ 250 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋದು ಆ 3 ಸಿಟಿಗಳು. ಹಾಗಾಗಿ ಆ ಭಾಗದಲ್ಲಿರುವಂಥ ಐತಿಹಾಸಿಕ ಸ್ಮಾರಕಗಳೇನಿದ್ದಾವಲ್ವ ಅವುಗಳನ್ನು ಭೇಟಿ ನೀಡಲಿಕ್ಕೆ ಸಾಕಷ್ಟು ಜನ ಪ್ರತಿ ವರ್ಷ ಕೂಡ ವಿಸಿಟ್ ಮಾಡೋದನ್ನು ನಾವು ನೋಡ್ತೇವೆ. ಈ ಏರಿಯಾಕ್ಕೆ ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೇವೆ. ಡೆಲ್ಲಿ ಇದೆ, ಜೈಪುರ್ ಇದೆ ಮತ್ತು ಆಗ್ರಾ ಇರೋದು ಕಂಡುಬರುತ್ತೆ. ಓಕೆ, ಅಲ್ಲಿ ಯಾವ್ಯಾವ ಐತಿಹಾಸಿಕ ತಾಣಗಳಿದ್ದಾವೆ ಅಥವಾ ಐತಿಹಾಸಿಕವಾದಂಥ ಯಾವ ಸ್ಮಾರಕಗಳಿದ್ದಾವೆ ಅನ್ನೋ ಐಡಿಯಾ ಕೂಡ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರ. ಜಸ್ಟ್ ರೀಕಾಲ್ ಮಾಡಲಿಕ್ಕೆ ನಾನು ಕೆಲವೊಂದು ಇಮೇಜ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಜೈಪುರ್ ಆಲ್ರೆಡಿ ಗೊತ್ತು ನಿಮಗೆ, ಪಿಂಕ್ ಸಿಟಿ ಅಂತ ಕರಿತೇವೆ. ಹವಾ ಮಹಲ್ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಡೆಲ್ಲಿಯಲ್ಲಿ ಕುತುಬ್ ಮಿನಾರ್ ಇರ್ಬೋದು, ಅನೇಕ ಅಲ್ಲಿ ಐತಿಹಾಸಿಕ ಸ್ಮಾರಕಗಳಿರೋದು ಕಂಡುಬರುತ್ತೆ. ಆಗ್ರಾದಲ್ಲಿ ತಾಜ್ ಮಹಲ್ ಇರೋದು ಕಂಡುಬರುತ್ತೆ. ಈ ರೀತಿ ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳು ಈ ಗೋಲ್ಡನ್ ಟ್ರಯಾಂಗಲ್ ಏರಿಯಾದಲ್ಲಿರೋದು ಕಂಡುಬರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಆಲ್ಮೋಸ್ಟ್ ಆಲ್ PC ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು ಅಂಶದ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಲೇಬೇಕು. ಅಲ್ಲಿ ಸರಿಸುಮಾರು 60ರಿಂದ 70 ಕ್ವಶನ್ಸ್ಗಳು ಹೆಂಗಿರ್ತಾವಂದರೆ ಬೇಸಿಕ್ ಇನ್ಫಾರ್ಮೇಷನನ್ನೇ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಒಂದು 15ರಿಂದ 20 ಕ್ವಶನ್ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಹಾಗಾಗಿ ನೀವು 2 ಹಂತದ ಕ್ವಶನ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕಲ್ಲಿ. ಜಸ್ಟ್ ಬೇಸಿಕ್ ಕ್ವಶನ್ ಅಷ್ಟೇ ಬಿಡಿಸಿದ್ರೆ ಸಾಕಾಗಲ್ಲ, ಅದ್ರ ಜೊತೆ ಒಂದು ಸ್ವಲ್ಪ ಚಾಲೆಂಜಬಲ್ ಕ್ವಶನ್ಸ್ ಕೂಡ ಬಿಡಿಸಿದ್ರೆ ಖಂಡಿತ ನೀವು ಅಪಾಯಿಂಟ್ ಆಗ್ಬೋದು. ಹಾಗಾಗಿ ಗೋಲ್ಡನ್ ಟ್ರಯಾಂಗಲ್ ಬಗ್ಗೆನೂ ಕೂಡ ಗೊತ್ತಿರಬೇಕು. ಮೆಡಿಕಲ್ ಟೂರಿಸಂ ಬಗ್ಗೆ ಕೂಡ ಒಂದು ಸ್ವಲ್ಪ ಗೊತ್ತಿರಬೇಕು. ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಟ್ಯಾಗ್ಲೈನು, ಕೇರಳದ ಪ್ರವಾಸೋದ್ಯಮ ಇಲಾಖೆ ಟ್ಯಾಗ್ಲೈನ್ ಆಗಿರ್ಬೋದು, ಭಾರತ ಸರ್ಕಾರದ ಪ್ರವಾಸೋದ್ಯಮ ಮಂತ್ರಾಲಯ ಇದೆ ಅಲ್ವಾ, ಅದರ ಟ್ಯಾಗ್ಲೈನ್ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಭಾರತ ಸರ್ಕಾರದ ITDC ಅನ್ನುವಂಥ ನಿಗಮ ಇದೆ. ಈ ನಿಗಮದ ಬಗ್ಗೆ ಕೂಡ ಗೊತ್ತಿರಬೇಕು. ಭಾರತ ಸರ್ಕಾರ ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಂಥ ಉದ್ದೇಶಕ್ಕಾಗಿ ITDC ಅನ್ನುವಂಥ ನಿಗಮವನ್ನು ಸ್ಥಾಪಿಸಿಕೊಂಡಿದೆ. ಅದರ ವಿಸ್ತೃತ ರೂಪ ಕೂಡ ಗೊತ್ತಿರಬೇಕು ನಿಮಗೆ, ಇಂಡಿಯಾ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳೋದು. ಅಂದರೆ ಭಾರತ ಸರ್ಕಾರದ ಅಧೀನದಲ್ಲಿರುವಂಥ ಒಂದು ನಿಗಮ ಇದು. ಮುಖ್ಯ ಉದ್ದೇಶ ಏನು, ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಂಥ ಒಂದು ನಿಗಮವಾಗಿದ್ದು ಕಾರ್ಯನಿರ್ವಹಿಸ್ತಾ ಇದೆ. ಯಾವ ರೀತಿ ಭಾರತ ಸರ್ಕಾರ ITDC ಮೂಲಕ ಭಾರತದ ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೋ, ಅದೇ ರೀತಿ ಕರ್ನಾಟಕ ಸರ್ಕಾರವು ಕೂಡ ಕರ್ನಾಟಕದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಂಥ ಉದ್ದೇಶಕ್ಕಾಗಿ KSTDC ಅನ್ನುವಂಥ ನಿಗಮವನ್ನು ಸ್ಥಾಪಿಸಿಕೊಂಡಿದೆ. 1971ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿರೋದು. ಇದರ ವಿಸ್ತೃತ ರೂಪ ಕೂಡ ಗೊತ್ತಿರಬೇಕು. ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಎಕ್ಸಾಮಲ್ಲಿ ನಿಮಗೆ KSTDC ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಸಾಕಷ್ಟು ಬೇಸಿಕ್ ಇನ್ಫಾರ್ಮೇಷನ್, ಜಸ್ಟ್ ನಿಮಗೆ KSTDC ಬಗ್ಗೆ ಗೊತ್ತಿದ್ರೆ ಸಾಕು, ನೀವು ಆನ್ಸರ್ ಮಾಡ್ಬೋದು. ಆ ರೀತಿಯೇ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಆಲ್ PC ಎಕ್ಸಾಮಲ್ಲಿ ಬಂದಾಗ. ಹಾಗಾಗಿ KSTDC ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ತಿಳಿದಿರಬೇಕು. ಇದರ ಜೊತೆಗೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ರಿಪೀಟ್ ಆಗುವಂಥ ಕೆಲವೊಂದು ಕ್ವಶನ್ಸ್ ಟೂರಿಸಮ್ಗೆ ರಿಲೇಟೆಡ್ ಆಗಿ ಬಂದಾಗ ಗೋಲ್ಡನ್ ಚಾರಿಯಟ್ ಬಗ್ಗೆ ಬಹಳಷ್ಟು ಬಾರಿ ಕ್ವಶನ್ ಬಂದಿರೋದು ಕಂಡುಬರುತ್ತೆ ನಮಗೆ. ಗೋಲ್ಡನ್ ಚಾರಿಯಟ್ ಅಂದರೆ ಏನು, ಅಷ್ಟು ನೇರವಾದ ಕ್ವಶನ್ನೇ ಬಂದಿರುತ್ತೆ. ಅಲ್ಲಿ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಕೆಲವೊಂದು ಐತಿಹಾಸಿಕ ತಾಣಗಳ ಇಮೇಜ್ ಕಾಣಿಸ್ತಾ ಇದೆ. ಮೈಸೂರು ಇದೆ, ಬಾದಾಮಿ ಇದೆ, ಬಂಡೀಪುರ, ಗೋವಾ ಕಾಣಿಸ್ತಾ ಇದೆ. ಕೆಳಭಾಗದಲ್ಲಿ ಒಂದು ಟ್ರೈನ್ ಕಾಣಿಸ್ತಾ ಇದೆ. ಅಂದರೆ ಗೋಲ್ಡನ್ ಚಾರಿಯಟ್ ಅಂದರೆ ಇದು ಟೂರಿಸಮ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಟ್ರೈನ್ ಅಂತೂ ಈಸಿಯಾಗಿ ಗುರುತಿಸ್ಬೋದು. ಬರೀ ಟ್ರೈನ್ ಅಲ್ಲ, ಇದು ಒಂದು ರೀತಿ ಐಷಾರಾಮಿ ಟ್ರೈನ್ ಅಂತ ಹೇಳೋದು. ಅಂದರೆ ನಾವು ಕಾಮನ್ ಆಗಿ ಊರುಗಳಿಗೆ ಹೋಗ್ಲಿಕ್ಕೆಲ್ಲ ಟ್ರೈನ್ ಬಳಸ್ತೇವಲ್ವ, ಅಂಥ ಟ್ರೈನ್ ಅಲ್ಲ ಇದು. ಸ್ಪೆಷಲಿ ಟೂರಿಸಮ್ ಸಲುವಾಗಿ ಇರುವಂಥ ಒಂದು ಟ್ರೈನ್ ಇದು. ಹಾಗಾಗಿ ಇದಕ್ಕೆ ಒಂದು ರೀತಿ ಲಕ್ಸರಿ ಟ್ರೈನ್ ಅಂತ ಹೇಳ್ಬೋದು. ಪ್ರವಾಸೋದ್ಯಮಕ್ಕೆ ರಿಲೇಟೆಡ್ ಆಗಿರೋದು, ಪ್ರವಾಸೋದ್ಯಮ ಕ್ಷೇತ್ರಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಟ್ರೈನ್ ಇದಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ PSI ಕ್ವಶನ್ ಪೇಪರ್ ನೋಡಿದಾಗ ಗೋಲ್ಡನ್ ಚಾರಿಯಟ್ ಎಂಬುದು ಏನು ಅಂತ ಈ ರೀತಿ ಕ್ವಶನ್ ಕೇಳ್ತಾರೆ. ಕೆಳಗಡೆ ಆಪ್ಷನ್ಸ್ ಕೊಡ್ತಾರೆ ನಿಮಗೆ, ಐಷಾರಾಮಿ ರೈಲು, ಐಷಾರಾಮಿ ಹಡಗು, ಐಷಾರಾಮಿ ವಿಮಾನ, ಈ ರೀತಿ ಎಲ್ಲ ಬೇರೆ ಬೇರೆ ರೀತಿ ಆಂಗಲಲ್ಲಿ ಆಪ್ಷನ್ಸನ್ನು ಕೊಡ್ತಾರೆ ನಿಮಗೆ ಕ್ವಶನ್ಸ್ಗೆ. ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು, ಇದೊಂದು ರೀತಿ ಟೂರಿಸಂ ಟ್ರೈನು, ಸ್ಪೆಷಲಿ ಲಕ್ಸರಿ ಟೂರಿಸ್ಟ್ ಟ್ರೈನ್ ಅಂತ ಗುರುತಿಸೋದು. 2008ರಲ್ಲಿ ಇದು ಆರಂಭ ಆಗಿರೋದು. ಕರ್ನಾಟಕವನ್ನು ಮುಖ್ಯ ಕೇಂದ್ರವಾಗಿಟ್ಕೊಂಡು ಸ್ಥಾಪನೆ ಆಗಿರುವಂಥ ಟ್ರೈನ್ ಇದು. ಕರ್ನಾಟಕದಲ್ಲಿರುವಂಥ ಐತಿಹಾಸಿಕ ಅಥವಾ ಟೂರಿಸ್ಟ್ ಪ್ಲೇಸ್ಗಳು, ಬರೀ ಐತಿಹಾಸಿಕ ಅನ್ನಂಗಿಲ್ಲ, ಇಲ್ಲಿ ಬಂದಾಗ ಟೂರಿಸ್ಟ್ ಪ್ಲೇಸ್ಗಳು, ಇದರಲ್ಲಿ ನೈಸರ್ಗಿಕವಾಗಿರ್ಬೋದು, ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳಂತ ಗುರುತಿಸ್ತೇವಲ್ವ, ಅಂತಹ ಟೂರಿಸ್ಟ್ ಪ್ಲೇಸ್ಗಳು ಕರ್ನಾಟಕ, ಗೋವಾ, ಕೇರಳ ಆಗಿರ್ಬೋದು, ತಮಿಳುನಾಡು ಮತ್ತು ಪುದುಚೇರಿಯಲ್ಲಿರುವಂಥ ಟೂರಿಸ್ಟ್ ಪ್ಲೇಸ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಟ್ರೈನ್ ಇದಾಗಿರುತ್ತೆ. ಯಾವ ರೀತಿ ನಾವು ಟೂರಿಸಂ ಪ್ಯಾಕೇಜ್ ನೋಡ್ತೇವಲ್ವ ಪ್ರೈವೇಟ್ ಸೆಕ್ಟರಲ್ಲಿ ಬಂದಾಗ, ಟ್ರಾವೆಲ್ಸ್ಗಳು ಅಥವಾ ಫ್ಲೈಟ್ ಮೂಲಕ ಜನರನ್ನು ಕರ್ಕೊಂಡು ಹೋಗ್ತಾ ಇರ್ತಾರಲ್ವ ಟೂರಿಸಮ್ಗೆ, ಆ ರೀತಿ ಇರುವಂಥ ಒಂದು ಟೂರಿಸಂ ಪ್ಯಾಕೇಜ್ನ ಟ್ರೈನ್ ಅಂತ ಇದನ್ನು ಗುರುತಿಸ್ಬೋದು. ಸ್ಪೆಷಲಿ ಐಷಾರಾಮಿ ಟ್ರೈನ್ ಅಂತ ನಾನು ಯಾಕೆ ಗುರುತಿಸ್ತೆ ಅಂದರೆ, ಒಳಭಾಗದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಫುಲ್ ಲಕ್ಸರಿ ಆಗಿರುವಂಥದ್ದು ಇದು. ಒಂದು ರೀತಿ ಅತ್ಯಂತ ವೈಭವತವಾಗಿ ಅತ್ಯಂತ ಶ್ರೀಮಂತಿಕೆಯ ಸೌಲಭ್ಯಗಳಿರುವಂಥ ಒಂದು ಟ್ರೈನ್ ಅಂತ ಇದನ್ನು ಗುರುತಿಸ್ಬೋದಾಗಿದೆ.
ಓಕೆ, ಸ್ಪೆಷಲಿ ಇಲ್ಲಿ ಬಂದಾಗ ನಾವು ಪ್ಯಾಕೇಜ್ಗಳಿರೋದು ಕಂಡುಬರುತ್ತೆ. ಇಲ್ಲಿ ಬಂದಾಗ ಆಲ್ರೆಡಿ ಕಾಣಿಸ್ತಾ ಇದೆ, ಸುಮಾರು 4-5 ರೀತಿ ಪ್ಯಾಕೇಜ್ಗಳಿದ್ದಾವೆ. ನೀವು ವೆಬ್ಸೈಟ್ಗೆ ಹೋದರೂ ಕೂಡ ಸಿಗುತ್ತೆ. ಇಲ್ಲಿ ಬಂದಾಗ ಪ್ರೈಡ್ ಆಫ್ ಕರ್ನಾಟಕ ಇದೆ, ಜೆವೆಲ್ಸ್ ಆಫ್ ಸೌತ್ ಅಂತ, ಅಲ್ಲಿ ಎಷ್ಟು ದಿನದವರೆಗೆ ಆ ಪ್ಯಾಕೇಜ್ ಇರುತ್ತೆ, ಯಾವ್ಯಾವ ಪ್ಲೇಸ್ಗಳಿಗೆ ಭೇಟಿ ಕೊಡಲಾಗುತ್ತೆ, ಈ ಟ್ರೈನ್ ಮೂಲಕ ಕೊಡ್ಬೋದು ಅನ್ನುವಂಥ ಮಾಹಿತಿ ಕೂಡ ನೀವು ಸ್ಕ್ರೀನ್ ಮೂಲಕ ನೋಡ್ಬೋದು. ಆಲ್ಮೋಸ್ಟ್ ಆಲ್ ಎಕ್ಸಾಮಲ್ಲಿ ಬಂದಾಗ ಜಸ್ಟ್ ನಿಮಗೆ ಗೋಲ್ಡನ್ ಚಾರಿಟಿ ಅಂದರೆ ಏನು ಈ ರೀತಿ ಕ್ವಶನ್ಸ್ ಕೇಳ್ತಾರೆ, ಅಥವಾ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ಅದರ ಪ್ಯಾಕೇಜ್ಗಳು ಯಾವ್ಯಾವ ರೀತಿ ಇದ್ದಾವೆ ಅಥವಾ ಕ್ಯೂರಿಯಾಸಿಟಿಗಾಗಿ ಕೂಡ ನೀವು ಅವನ್ನು ಅಬ್ಸರ್ವ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಒಂದು ಕರ್ನಾಟಕದ ಪ್ರವಾಸೋದ್ಯಮ ನೀತಿ ಬಗ್ಗೆ ಗೊತ್ತಿರಬೇಕು. ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಅಥವಾ ದೇಶದಲ್ಲಿರುವಂಥ ಬೇರೆ ಬೇರೆ ರಾಜ್ಯಗಳು ಕೂಡ ತಮ್ಮ ರಾಜ್ಯಗಳಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕಾಲಕಾಲಕ್ಕೆ ಬೇರೆ ಬೇರೆ ಪಾಲಿಸಿಯನ್ನು ಅನುಷ್ಠಾನಕ್ಕೆ ತರುತ್ತೆ. ಯಾಕೆಂದರೆ ಜನ್ರೇಷನ್ ಚೇಂಜ್ ಆದಂಗೆ, ಸೌಲಭ್ಯಗಳು ಚೇಂಜ್ ಆದಂಗೆ ನಾವು ನಮ್ಮ ನೀತಿಯನ್ನು ಕೂಡ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಹೆಚ್ಚು ಜನರಿಗೆ ಹೆಚ್ಚು ಉಪಯುಕ್ತಕಾರಿ ಆಗುವಂಥ, ಅನುಕೂಲಕಾರಿ ಆಗುವಂಥ, ಯೂಸರ್ ಫ್ರೆಂಡ್ಲಿ ಆಗುವಂಥ ಕೆಲವೊಂದು ನೀತಿಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರವಾಸೋದ್ಯಮ ರಾಜ್ಯಕ್ಕೆ ಆದಾಯ ತಂದುಕೊಡುವಂಥ ಅತ್ಯಂತ ಪ್ರಮುಖ ಮೂಲಗಳಲ್ಲಿ ಅಂತ ಗುರುತಿಸಬಹುದಾಗಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕದಲ್ಲಿ ಪ್ರೆಸೆಂಟ್ ಇರುವಂಥ ಪ್ರವಾಸೋದ್ಯಮ ನೀತಿ ಯಾವುದು ಅನ್ನೋದು ಗೊತ್ತಿರಬೇಕು ನಿಮಗೆ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಕರ್ನಾಟಕ ಪ್ರವಾಸೋದ್ಯಮ ನೀತಿ 2020-2026 ಅಂತ ಇರೋದು. ಪ್ರೆಸೆಂಟ್ ಈ ನೀತಿಯನ್ನು ಕರ್ನಾಟಕದಲ್ಲಿ ಅನುಸರಿಸಲಾಗ್ತಾ ಇದೆ. ನೀವು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ವೆಬ್ಸೈಟಿಗೆ ಹೋದರೆ ಆ ಪಾಲಿಸಿಯನ್ನು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಕನ್ನಡದಲ್ಲಿ ಕೂಡ ಸಿಗುತ್ತೆ, ಇಂಗ್ಲೀಷಲ್ಲಿ ಕೂಡ ಸಿಗುತ್ತೆ. ಆ ಪಾಲಿಸಿ ಏನು ಹೇಳುತ್ತೆ, ಯಾವುದಕ್ಕೆ ಫೋಕಸ್ ಮಾಡ್ತಾ ಇದೆ ಅಂತ. ಓಕೆ, ಇದಿಷ್ಟು ಕರ್ನಾಟಕ ಪ್ರವಾಸೋದ್ಯಮಕ್ಕೆ ರಿಲೇಟೆಡ್ ಆಗಿ ಬೇಸಿಕ್ ಆಗಿ ನಿಮಗೆ ಮಾಹಿತಿ ಇರಲೇಬೇಕು. ಇದನ್ನು ಬೇಸಾಗಿಟ್ಕೊಂಡು ಬೇರೆ ಬೇರೆ ಇನ್ನಿತರೆ ಪ್ರವಾಸೋದ್ಯಮಕ್ಕೆ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ, ಬಿಕಾಸ್ ನಾವು ಅವನ್ನು ಮತ್ತೆ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ ಜಾಗ್ರಫಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಆ್ಯಂಗಲಲ್ಲಿ ಬಂದಾಗ ಅವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಜಸ್ಟ್ ಪ್ರವಾಸೋದ್ಯಮಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರೆ ಅಂಶಗಳು ನಿಮಗೆ ಗೊತ್ತಿರಬೇಕು ಅಂತ ನಾನು ಈ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು. ನೆಕ್ಸ್ಟ್ ಬರೋಣ, ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ. ರಾಜ್ಯದಲ್ಲಿ ಸಾಕಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ. ಎಲ್ಲ ವಿಶ್ವವಿದ್ಯಾಲಯಗಳ ಬಗ್ಗೆ ಕ್ವಶನ್ ಕೇಳೋದು ಭಾಳ ಅಪರೂಪ ಅಂತ ಹೇಳ್ಬೋದು. ಕೆಲವೊಂದು ಬಹಳ ಸ್ಪೆಷಲ್ ಆದಂಥ ಯೂನಿವರ್ಸಿಟಿ ಅಂತ ಗುರುತಿಸ್ತೇವೆ ನಾವು. ಅಂತಹ ಯೂನಿವರ್ಸಿಟಿಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಅದು ಎಲ್ಲಿದೆ ಅಂತಾದರೂ ಕೇಳ್ಬೋದು, ಅದರ ಧ್ಯೇಯವಾಕ್ಯ ಕೇಳ್ಬೋದು, ಅಥವಾ ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೂಡ ಕೇಳ್ಬೋದು. ಈ ರೀತಿ ಕ್ವಶನ್ಸ್ಗಳು ಬರ್ತವೆ. ಹಾಗಾಗಿ ಬೇಸಿಕ್ಕಾಗಿ ಕೆಲವೊಂದು ಯೂನಿವರ್ಸಿಟಿಗಳ ಲೋಗೋ ಅಥವಾ ಸಿಂಬಲ್ ಏನಿದಾವಲ್ವ ಅವುಗಳನ್ನು ಬಳಸ್ಕೊಂಡು ಈ ಮಾಹಿತಿಯನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕಾಣಿಸ್ತಾ ಇದೆ ನಿಮಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಅಂತ. ಇದು ಎಲ್ಲಿದೆ ಅಂತ ಕೇಳಿಬಿಡ್ಬೋದು ನಿಮಗೆ. ಸಿಂಪಲ್ ಆಗಿರುವಂಥ ಕ್ವಶನ್ ಇದು. ಆಪ್ಷನ್ಸ್ ಬೆಂಗಳೂರು, ಮೈಸೂರು, ಹುಬ್ಳಿ ಈ ರೀತಿ ಎಲ್ಲ 4 ಆಪ್ಷನ್ಸ್ ಕೊಡ್ತಾರೆ ನಿಮಗೆ. ಹಾಗಾಗಿ ಜಸ್ಟ್ ನಿಮಗೆ ಇಲ್ಲಿ ಬಂದಾಗ ಬಹಳ ಡೆಪ್ತಾಗಿ ನಾಲೆಜ್ ಅವ್ರು ನಿಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ. ಹಾಗಂತ ಡೆಪ್ತಾಗಿ ಓದಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬೇಸಿಕ್ ಇನ್ಫಾರ್ಮೇಷನ್ ಯಾರಿಗೆ ಗೊತ್ತಿಲ್ಲ ಅವ್ರು ಫಸ್ಟ್ ಬೇಸಿಕ್ ನಿಮಗೆ ಗೊತ್ತಿರಲೇಬೇಕು. ಇದ್ರ ಬಗ್ಗೆ ಗೊತ್ತಿರೋರು ನೆಕ್ಸ್ಟ್ ಲೆವೆಲ್ ಇನ್ಫಾರ್ಮೇಷನ್ ಕೂಡ ನೀವು ಕ್ಲಿಯರ್ ಮಾಡ್ಕೋಬೋದು. ಹಾಗಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿದೆ ಅನ್ನೋದು ಗೊತ್ತಿರಬೇಕು. ಅದರ ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಇಮೇಜ್ ಕಾಣಿಸ್ತಾ ಇದೆ, ಕರ್ನಾಟಕ ಯೂನಿವರ್ಸಿಟಿ ಅಂತ. ಕರ್ನಾಟಕ ಯೂನಿವರ್ಸಿಟಿಗೆ ರಿಲೇಟೆಡ್ 2 ಕ್ವಶನ್ಗಳು ಮೇಲಿನ ಮೇಲೆ ರಿಪೀಟ್ ಆಗ್ತಾ ಇರುತ್ತೆ. ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿಬಿಡ್ತಾರೆ. ಫುಲ್ ಲೈನ್ ಬಳಸಿರೋದಿಲ್ಲ ಅಲ್ಲಿ. ಆ ಲೋಗೋದಲ್ಲಿ ಫುಲ್ ಇದೆ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತಿದೆ. ಆದರೆ ಕ್ವಶನಲ್ಲಿ ಹೆಂಗಿರುತ್ತೆ, ಕರ್ನಾಟಕ ವಿಶ್ವವಿದ್ಯಾಲಯ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಕೇಳಿಬಿಡ್ತಾರೆ. ಧಾರವಾಡ ಅಥವಾ ನಿಮಗೆ ಬೆಂಗಳೂರು, ಮೈಸೂರು, ಮಂಗಳೂರು ಈ ರೀತಿಯ 4 ಆಪ್ಷನ್ಸ್ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಲೋಗೋಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು ನೀವು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿದೆ ಅಂತ. ಮತ್ತು ಅದರ ಧ್ಯೇಯವಾಕ್ಯ ಕೂಡ ಕಾಣಿಸ್ತಾ ಇದೆ ಅಲ್ಲಿ, ಅರಿವೇ ಗುರು ಅನ್ನೋದು ಕರ್ನಾಟಕ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ, ಅಥವಾ ಧಾರವಾಡ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಏನಂತಿದೆ ಅಂತ ಆದರೂ ಕೇಳ್ಬೋದು ನಿಮಗೆ. ಆ ರೀತಿ ಕೂಡ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ಸ್ವಲ್ಪ ಲೋಗೋಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಒಂದು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂತ. ರಾಜ್ಯದಲ್ಲಿರುವಂಥ ಅತ್ಯಂತ ವಿಶಿಷ್ಟವಾದಂಥ ಯೂನಿವರ್ಸಿಟಿಗಳಲ್ಲಿ ಇದನ್ನು ಕೂಡ ಗುರುತಿಸಲಾಗುತ್ತೆ. ಯಾಕೆ ಇದು ಅಷ್ಟು ವಿಶೇಷತೆ ಅಂದರೆ, ಯಾರಿಗೆ ರೆಗ್ಯುಲರ್ ಆಗಿ ಪದವಿ ಅಥವಾ ಉನ್ನತ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ವೋ ಅವರಿಗೆ ಕರೆಸ್ಪಾಂಡೆನ್ಸ್ ಆಗಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ವಿಶ್ವವಿದ್ಯಾಲಯ ಇದು. ಯಾವ ರೀತಿ ನಾವು ರಾಷ್ಟ್ರ ಮಟ್ಟದಲ್ಲಿ ಇಗ್ನೋ ಅನ್ನುವಂಥ ಯೂನಿವರ್ಸಿಟಿ ಗುರುತಿಸ್ತೇವಲ್ಲ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ ಗುರುತಿಸ್ತೇವಲ್ವ, ಅದೇ ರೀತಿ ಕರ್ನಾಟಕದಲ್ಲಿರುವಂಥ ಒಂದು ವಿಶ್ವವಿದ್ಯಾಲಯ ಇದಾಗಿದೆ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಕೂಡ ಕರೀತಾರೆ, KSOU ಅಂತ ಹೇಳೋದು. ಇದು ಇರೋದು ಮೈಸೂರಿನಲ್ಲಿರೋದು. ಇದರ ಧ್ಯೇಯವಾಕ್ಯ ಏನಿದೆ ಅಂತ ನೋಡ್ತಾ ಹೋದರೆ, ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ಇರೋದು. ಸಾಕಷ್ಟು ಜನ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿರ್ಬೋದು, ಪ್ರೈವೇಟಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ರೆಗ್ಯುಲರ್ ಆಗಿ ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರೋರು ಈ ಯೂನಿವರ್ಸಿಟಿ ಮೂಲಕ ಡಿಗ್ರಿ, ಮಾಸ್ಟರ್ ಡಿಗ್ರಿ ಪಡ್ಕೊಂಡಿರೋದನ್ನು ನಾವು ಕಾಣ್ತೇವೆ. ಪಕ್ಕದಲ್ಲಿ ಇನ್ನೊಂದು ವಿಶೇಷವಾದಂಥ ವಿಶ್ವವಿದ್ಯಾಲಯದ ಒಂದು ಲೋಗೋ ಕಾಣಿಸ್ತಾ ಇದೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ. ಬಹಳಷ್ಟು ಸರಿ ಪೊಲೀಸ್ ಎಕ್ಸಾಮ್ಗಳಲ್ಲಿ, ಅದು PC ಆಗಿರ್ಬೋದು, PSI ಆಗಿರ್ಬೋದು, 2 ಎಕ್ಸಾಮಲ್ಲೂ ಕ್ವಶನ್ಸ್ ಬಂದಿರೋದನ್ನು ನಾವು ಕಾಣ್ತೇವೆ. ಕ್ವಶನ್ ಸೇಮ್, ಒಂದೇ ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿಬಿಡ್ತಾರೆ.
ಓಕೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇರೋದು ಕಲಬುರಗಿಯಲ್ಲಿರೋದು. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಕೆ ಈ ಯೂನಿವರ್ಸಿಟಿ ವಿಶೇಷತೆ ಅಂದರೆ ಕರ್ನಾಟಕದಲ್ಲಿರುವಂಥ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇದಾಗಿದೆ. ಹಾಗಾಗಿ ಅಗೇನ್ ಈ ಕ್ವಶನ್ ಏನಾಗ್ತಾ ಇರುತ್ತೆ, ನಿಮಗೆ ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಗೊತ್ತಿರಬೇಕು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಅಥವಾ ಗುಲ್ಬರ್ಗಾದಲ್ಲಿದೆ ಅನ್ನೋದು ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒನ್, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ. ಇದು ಕೂಡ ಬಹಳ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಪ್ಲೇಸ್ ನೇಮೇ ಕೇಳ್ತಾರೆ ನಿಮ್ಮಿಂದ, ನೇರವಾಗಿ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಆ ನಾಲೆಜ್ ಗೊತ್ತಿದೇನಾ ಇಲ್ಲ ಅಂತ, ಇನ್ಫಾರ್ಮೇಷನ್ ನಿಮಗೆ ತಿಳಿದಿದೇನಾ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಲ್ಲಿದೆ. ಓಕೆ, ಅದು ಸ್ಪಷ್ಟವಾಯಿತು. ಆಮೇಲೆ ಕೆಳಭಾಗದಲ್ಲಿ ನಿಮಗೊಂದು ಟ್ಯಾಗ್ಲೈನ್ ಕಾಣಿಸ್ತಾ ಇದೆ, ಘೋಷವಾಕ್ಯ ಕಾಣಿಸ್ತಾ ಇದೆ. ನ್ಯಾಯವೇ ದೇವರು ಅನ್ನೋದು ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವಾಗಿದೆ. ಸಾಮಾನ್ಯವಾಗಿ ಪ್ರತಿಯೊಂದು ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಬಹಳ ವಿಭಿನ್ನವಾಗಿ ಬಹಳ ಅರ್ಥಗರ್ಭಿತವಾಗಿರೋದು ಕಂಡುಬರುತ್ತೆ. ಹಾಗಾಗಿ ಇವುಗಳನ್ನು ಸ್ವಲ್ಪ ನೀಟಾಗಿ ನೀವು ಅಬ್ಸರ್ವ್ ಮಾಡಬೇಕು. ಯಾವ ರೀತಿ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಟ್ಯಾಗ್ಲೈನ್ ನೋಡ್ದೇವಲ್ವ, ಅದೇ ರೀತಿ ಪ್ರತಿಯೊಂದು ವಿಶ್ವವಿದ್ಯಾಲಯಕ್ಕೂ ಕೂಡ ಒಂದು ಧ್ಯೇಯವಾಕ್ಯ ಇರೋದು ಕಂಡುಬರುತ್ತೆ. ಹಾಗಾಗಿ ಅವುಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಮಾಹಿತಿ ನಿಮಗೆ ನಾನು ನೀಡ್ತಾ ಇರೋದು. ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಜನಪದ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಏಕೈಕ ವಿಶ್ವವಿದ್ಯಾಲಯ. ಇದು ಎಲ್ಲಿದೆ ಅಂತ ನೋಡ್ತಾ ಹೋದರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಗೋಟಗೋಡಿ ಅನ್ನುವಂಥ ಪ್ಲೇಸಲ್ಲಿರೋದು ಕಂಡುಬರುತ್ತೆ. ಇದರ ಧ್ಯೇಯವಾಕ್ಯ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಹೊನ್ನ ಬಿತ್ತೆವು ಹೊಲಕ್ಕೆಲ್ಲ ಅನ್ನೋದು. ಮತ್ತು ಲೋಗೋದಲ್ಲಿ ಕೂಡ ಅನ್ನುವಂಥ ಅಕ್ಷರ ಬಳಸಿದರೆ ಜಾನಪದ ಅನ್ನುವಂಥ ವರ್ಡ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ ಕರ್ನಾಟಕ ಜನಪದ ವಿಶ್ವವಿದ್ಯಾನಿಲಯ. ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಲೋಗೋ ಕೂಡ ಬಹಳ ವಿಭಿನ್ನವಾದಂಥ ವಿಶಿಷ್ಟವಾದಂಥ ವಿಶ್ವವಿದ್ಯಾಲಯದ ಲೋಗೋ. ಅದು ಕರ್ನಾಟಕ ಸಂಗೀತ ವಿಶ್ವವಿದ್ಯಾಲಯ ಅಂತಾದರೂ ಕರಿಬೋದು, ಅಥವಾ ಈ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಹೆಸರನ್ನು ಇಡಲಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಅಂತ ಈ ವಿಶ್ವವಿದ್ಯಾಲಯದ ಪೂರ್ಣ ಹೆಸರು. ಎಲ್ಲಿದೆ ಅಂದರೆ ಪ್ಲೇಸು ಮೈಸೂರಲ್ಲಿರೋದು. ನೇರವಾಗಿ ಕ್ವಶನ್ ನಿಮಗೆ ಎರಡು ರೀತಿ ಕೇಳ್ಬೋದು. ಕರ್ನಾಟಕ ಸಂಗೀತ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಕರ್ನಾಟಕ ಸಂಗೀತ ವಿಶ್ವವಿದ್ಯಾಲಯಕ್ಕೆ ಯಾರ ಹೆಸರನ್ನು ಇಡಲಾಗಿದೆ ಅಥವಾ ನಾಮಕರಣ ಮಾಡಲಾಗಿದೆ ಅಂತ ಈ ರೀತಿ ಆದರೂ ಕೇಳ್ಬೋದು. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಹೆಸರನ್ನು ಈ ವಿಶ್ವವಿದ್ಯಾಲಯಕ್ಕೆ ಇಡಲಾಗಿದೆ, ಮೈಸೂರಲ್ಲಿರೋದು. ಅದರ ಧ್ಯೇಯವಾಕ್ಯ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ. ಸಂಗೀತ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಯೂನಿವರ್ಸಿಟಿ ಆಗಿರೋದ್ರಿಂದ ಸಂಗೀತ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯವನ್ನು ಕಾಣ್ಬೋದು. ಅನಾದಿ ಗಾನಮಿ ವಿಶ್ವಂ ಅನ್ನೋದು ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವಾಗಿದೆ. ಹಾಗಾಗಿ ಇವೆಲ್ಲವನ್ನು ಒಂದೇ ದಿನದಲ್ಲಿ ಬೈಪಾಟ್ ಮಾಡಬೇಕನ್ನಂಗಿಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇದರ PDF ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಹಾಕಿರ್ತೇವೆ. ಅಲ್ಲಿಂದ ನೀವು ಸ್ವಲ್ಪ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿದಿನ ಅಬ್ಸರ್ವ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ನೀವು ಇದನ್ನು ಸ್ವಲ್ಪ ಪರ್ಫೆಕ್ಟ್ ಆಗ್ಬೋದು. ಎಕ್ಸಾಮಲ್ಲಿ ಈ ಕ್ವಶನ್ಸ್ ಬಂದರೆ ಖಂಡಿತ ಆನ್ಸರ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಪ್ರತಿ ಎಕ್ಸಾಮಲ್ಲೂ ಒಂದು ಕ್ವಶನ್ ಯೂನಿವರ್ಸಿಟಿಗೆ ರಿಲೇಟೆಡ್ ಆಗಿರೋದು ಕಂಡು ಬರುತ್ತೆ. ಅದರ ಧ್ಯೇಯವಾಕ್ಯ ಇರ್ಬೋದು ಅಥವಾ ಅದರ ಪ್ಲೇಸ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನ್ ಆದರೂ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಒಂದು, ಎರಡು ವಿಶ್ವವಿದ್ಯಾಲಯಗಳ ಲೋಗೋ ಕಾಣಿಸ್ತಾ ಇದೆ. ಎರಡು ಬಹಳ ವಿಭಿನ್ನವಾದಂಥ ವಿಶಿಷ್ಟವಾದಂಥ ವಿಶ್ವವಿದ್ಯಾಲಯಗಳು. ಫಸ್ಟ್ ಒಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಂತ ಎಲ್ಲಿದೆ ಅಂತ ಕೇಳ್ತಾರೆ ನೇರವಾಗಿ ಕ್ವಶನು. ಇದು ಇರೋದು ಬೆಳಗಾವಿಯಲ್ಲಿರೋದು. ಮತ್ತು ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಕೂಡ ಕಾಣಿಸ್ತಾ ಇದೆ ನಿಮಗೆ, ಮೊದಲು ಮಾನವನಾಗು ಅಂತ. ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿರುವಂಥ ಒಂದು ಧ್ಯೇಯವಾಕ್ಯ. ಇಂತಹ ಧ್ಯೇಯವಾಕ್ಯ ಗೆಸ್ ಮಾಡೋಕ್ಕೂ ಆಗಲ್ಲ ನಿಮಗೆ. ಕೆಲವೊಂದು ವಿಶ್ವವಿದ್ಯಾಲಯಗಳ ಧ್ಯೇಯವಾಕ್ಯ ನಾವು ಗೆಸ್ ಮಾಡ್ಬೋದು. ಓಕೆ, ಆ ವಿಶ್ವವಿದ್ಯಾಲಯಕ್ಕೂ ಧ್ಯೇಯವಾಕ್ಯಕ್ಕೂ ನಾವೇನೋ ಒಂದು ಲಿಂಕ್ ಅಥವಾ ಮ್ಯಾಚ್ ಮಾಡ್ತಾ ಹೋಗ್ಬೋದು. ಆದರೆ ಇದು ಟೆಕ್ನಿಕಲ್ ಯೂನಿವರ್ಸಿಟಿ, ಇದು ತಾಂತ್ರಿಕ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಯೂನಿವರ್ಸಿಟಿ. ಧ್ಯೇಯವಾಕ್ಯ ನೋಡಿದ್ರೆ ವಿಭಿನ್ನವಾಗಿರೋದು ಕಂಡು ಬರುತ್ತೆ. ಹಾಗಾಗಿ ಒನ್ ಟೈಮ್ ಇಲ್ಲಿ ನಾನು ಕೆಲವೊಂದು ವಿಶ್ವವಿದ್ಯಾಲಯಗಳ ಲೋಗೋ ಮಾತ್ರ ತೋರಿಸ್ತಾ ಇರೋದು, ಕೆಲವೊಂದು ವಿಶ್ವವಿದ್ಯಾಲಯಗಳ ಧ್ಯೇಯವಾಕ್ಯ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ನೀವು ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಲೋಗೋ ಅಬ್ಸರ್ವ್ ಮಾಡಬೇಕು, ಧ್ಯೇಯವಾಕ್ಯ ಏನಿದೆ ಅನ್ನೋದು ಕೂಡ ನೀವು ತಿಳ್ಕೊಂಡಿದ್ರೆ ಬೆಟರ್. ಖಂಡಿತ ಒಂದು ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿ ನಾವು ನಿರೀಕ್ಷೆ ಮಾಡ್ತಾ ಇರ್ತೇವೆ. ಓಕೆ, ಪಕ್ಕದಲ್ಲಿ ಇನ್ನೊಂದು ಲೋಗೋ ಕಾಣಿಸ್ತಾ ಇದೆ. ಇದು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಲೋಗೋ. ಇದು ಈ ವಿಶ್ವವಿದ್ಯಾಲಯಕ್ಕೆ ರಿಲೇಟೆಡ್ ಎರಡು ಕ್ವಶನ್ ನಾವು ನಿರೀಕ್ಷೆ ಮಾಡ್ಬೋದು. ಎರಡು ರೀತಿ ಕೇಳ್ಬೋದು. ಎರಡು ಕ್ವಶನ್ ಅಂದರೆ ನಂಬರ್ ಆಫ್ ಕ್ವಶನ್ಸ್ ಅಲ್ಲ, ಎರಡು ಆ್ಯಂಗಲಲ್ಲಿ ನಿಮಗೆ ಕ್ವಶನನ್ನು ಕೇಳ್ಬೋದು ಅವರು. ಫಸ್ಟ್ ಆಫ್ ಆಲ್ ಈ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳ್ಬೋದು. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಇರೋದು ವಿಜಯಪುರದಲ್ಲಿ ಅಥವಾ ಬಿಜಾಪುರ ಅಂತಾದರೂ ಕೊಡ್ಬೋದು ನಿಮಗೆ. ಓಕೆ, ಈ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಅವರ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಅಂತಾದರೂ ಕೇಳ್ಬೋದು, ಅಥವಾ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಾದರೂ ಕೇಳ್ಬೋದು. ಯಾವ ರೀತಿ ನಾವು ಸಂಗೀತ ವಿಶ್ವವಿದ್ಯಾಲಯಕ್ಕೆ ಗಂಗೂಬಾಯಿ ಹಾನಗಲ್ ಅವರ ಹೆಸರನ್ನು ಇಡಲಾಗಿದೆ ಅಲ್ವಾ, ಅದೇ ರೀತಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಅವರ ಹೆಸರನ್ನು ಇಡಲಾಗಿದೆ. ಹಾಗಾಗಿ ಎರಡು ರೀತಿಯಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಓಕೆ, ಅದರ ಜೊತೆಗೆ ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ನೋಡಿದ್ರೆ ಗೊತ್ತಾಗ್ತಾ ಇದೆ, ಸ್ತ್ರೀ ಶಿಕ್ಷಣ ಸರ್ವ ಶಿಕ್ಷಣ ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವಾಗಿದೆ. ನೆಕ್ಸ್ಟ್ ಒಂದು, ರಾಜ್ಯದಲ್ಲಿರುವಂಥ ಮತ್ತೊಂದು ವಿಶೇಷವಾದಂಥ ವಿಭಿನ್ನವಾದಂಥ ವಿಶ್ವವಿದ್ಯಾಲಯ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ.
ಎಕ್ಸಾಮಲ್ಲಿ ಇಷ್ಟು ಲಾಂಗ್ ಆಗಿ ನಿಮ್ಗೇನು ಸೆಂಟೆನ್ಸ್ ಕೊಡಲ್ಲ, ಪಶು ವಿಶ್ವವಿದ್ಯಾಲಯ ಅಂತಲೇ ಬಳಸ್ಬಿಡ್ತಾರೆ ಡೈರೆಕ್ಟಾಗಿ ಶಾರ್ಟಾಗಿ ನಿಮಗೆ. ರಾಜ್ಯದಲ್ಲಿ ಪಶು ವಿಶ್ವವಿದ್ಯಾಲಯ ಇದೆ, ಅದು ಯಾವ ಪ್ಲೇಸಲ್ಲಿದೆ ಅಂತ ಕೇಳ್ಬೋದು, ಅಥವಾ ರಾಜ್ಯದ ಏಕೈಕ ಪಶು ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳ್ಬೋದು, ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಈ ರೀತಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಎಲ್ಲಿದೆ ಈ ವಿಶ್ವವಿದ್ಯಾಲಯ ಅಂತ ನೋಡೋದಾದ್ರೆ ಬೀದರ್ನಲ್ಲಿರೋದು ಕಂಡುಬರುತ್ತೆ. ಓಕೆ, ಪ್ಲೇಸ್ ನೇಮ್ ಎಕ್ಸಾಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಧ್ಯೇಯವಾಕ್ಯ ಕೂಡ ಕಾಣಿಸ್ತಾ ಇದೆ, ಪಶು ಸಂಪತ್ತು ದೇಶದ ಸಂಪತ್ತು ಅನ್ನೋದು ಈ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯವಾಗಿದೆ. ಇದು ಕೂಡ ಬಹಳ ವಿಭಿನ್ನವಾದಂಥ ವಿಶ್ವವಿದ್ಯಾಲಯ. ನೆಕ್ಸ್ಟು ಬಹಳ ಫೇಮಸ್ ಆಗಿರುವಂಥ ವಿಶ್ವವಿದ್ಯಾಲಯಗಳಲ್ಲಿ ನಾವು ಮೈಸೂರು ವಿಶ್ವವಿದ್ಯಾಲಯ ಕೂಡ ಗುರುತಿಸ್ತೇವೆ. ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದ ಶಿಕ್ಷಣಕ್ಕಂತ ಬಂದಾಗ ಬಹಳ ವಿಶೇಷವಾದ ಸ್ಥಾನಮಾನ ಪಡ್ಕೊಂಡಿರುವಂಥ ಒಂದು ವಿಶ್ವವಿದ್ಯಾಲಯವಾಗಿದೆ. ಫಸ್ಟ್ ಆಫ್ ಆಲ್ ವಿಶ್ವವಿದ್ಯಾಲಯದ ಲೋಗೋ ಕಾಣಿಸ್ತಾ ಇದೆ, ಮೇಲ್ಭಾಗದಲ್ಲಿ ಅದರ ಧ್ಯೇಯವಾಕ್ಯ ಕೂಡ ಕಾಣಿಸ್ತಾ ಇದೆ, ನಹಿ ಜ್ಞಾನೇನ ಸದೃಶ್ಯಂ ಅಂತ ಇದೆ. ಇದು ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ಈ ವಿಶ್ವವಿದ್ಯಾಲಯಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು 2-3 ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಮೈಸೂರು ಯೂನಿವರ್ಸಿಟಿ ರಾಜ್ಯದ ಮೊದಲ ಯೂನಿವರ್ಸಿಟಿ ಅನ್ನುವಂಥ ಕೀರ್ತಿಗೆ ಪಾತ್ರವಾಗಿದೆ. ಸ್ಥಾಪನೆ ಆಗಿದ್ದು 1916ರಲ್ಲಿ, ಶತಮಾನೋತ್ಸವ ಕೂಡ ಆಚರಿಸಿಕೊಂಡಿದೆ. ಹಾಗಾಗಿ ನಿಮಗೆ ಆ ಆ್ಯಂಗಲಲ್ಲಿ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಆ ಸಮಯದಲ್ಲಿ ಮೈಸೂರು ರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ. ಈ ವಿಶ್ವವಿದ್ಯಾಲಯ ಸ್ಥಾಪನೆ ಆದಂಥ ಸಮಯದಲ್ಲಿ ಮೈಸೂರಿನ ದಿವಾನರಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗಾಗಿ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗ ಯಾರು ದಿವಾನರಾಗಿದ್ದರಂತಾದರೂ ಕೇಳ್ಬೋದು, ಯಾರು ಮೈಸೂರಿನ ರಾಜರಾಗಿದ್ರು ಅಥವಾ ಒಡೆಯರು ಯಾರಿದ್ರು ಅಂತಾದರೂ ಕೇಳ್ಬೋದು, ಅಥವಾ ಮೊದಲ 2 ಪಾಯಿಂಟ್ಗಳ ಬೇಸ್ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ಮೈಸೂರು ಯೂನಿವರ್ಸಿಟಿ ಏನಿದೆ ಅಲ್ವಾ, ಇದು ಕಾಂಪಿಟೇಟಿವ್ ಎಕ್ಸಾಮಿನಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಯೂನಿವರ್ಸಿಟಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಬೇಸಿಕ್ ಆಗಿ ಗೊತ್ತಿರಲೇಬೇಕು. ನೆಕ್ಸ್ಟ್ ಮತ್ತೆ 2 ಯೂನಿವರ್ಸಿಟಿಗಳ ಲೋಗೋ ಕಾಣಿಸ್ತಾ ಇದೆ. ಫಸ್ಟ್ ಒನ್ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತ. ಪಂಚಾಯತ್ ರಾಜ್ಗೆ ರಿಲೇಟೆಡ್ ಆಗಿ ರಾಜ್ಯದಲ್ಲಿರುವಂತಹ ಏಕೈಕ ವಿಶ್ವವಿದ್ಯಾಲಯ ಇದು. ಎಲ್ಲಿದೆ ಅಂತ ಕೇಳ್ತಾರೆ ನಿಮಗೆ, ಗದಗ್ನಲ್ಲಿರೋದು. ಇದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಓಕೆ, ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಕೂಡ ಆ ಲೋಗೋದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ರೂರಲ್ ರೂಟ್ಸ್ ಗ್ಲೋಬಲ್ ಹೈಟ್ಸ್ ಅಂತ ಇರೋದು. ಆ ಟ್ಯಾಗ್ಲೈನ್ ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ಪಕ್ಕದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಲೋಗೋ ಕಾಣಿಸ್ತಾ ಇದೆ. ಓಕೆ, ಕರ್ನಾಟಕ ಯೂನಿವರ್ಸಿಟಿನೇ ಬೇರೆ, ಕನ್ನಡ ಯೂನಿವರ್ಸಿಟಿನೇ ಬೇರೆ, ಎರಡು ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಎಲ್ಲೋ ಮಿಸ್ಪ್ರಿಂಟ್ ಆಗಿ ಈ ರೀತಿ ಕೊಟ್ಟಿದ್ದಾರೆ ಅಂತ ಅನ್ಕೋಬಾರ್ದು ನೀವು. ಕರ್ನಾಟಕ ವಿಶ್ವವಿದ್ಯಾಲಯದ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ, ಅದು ಧಾರವಾಡದಲ್ಲಿರೋದು. ಕನ್ನಡ ವಿಶ್ವವಿದ್ಯಾಲಯ ಇರೋದು ಹಂಪಿಯಲ್ಲಿರೋದು. ಹೊಸಪೇಟೆ ಸಮೀಪ ಹಂಪಿ ಇದೆ ಅಲ್ವಾ, ಹಂಪಿಯಲ್ಲಿರೋದು. ಓಕೆ, ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಕೂಡ ಕಾಣಿಸ್ತಾ ಇದೆ, ಮಾತೆಂಬುವುದು ಜ್ಯೋತಿರ್ಲಿಂಗ ಅಂತ. ಭಾಳ ವಿಭಿನ್ನವಾಗಿರೋದು, ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಈ ಕ್ವಶನ್ನು. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿರೋದು, ವಿಜಯನಗರ ಡಿಸ್ಟಿಕ್ ಅಂತ ಗುರುತಿಸ್ತೇವಲ್ವ ನಾವು, ಜಿಲ್ಲೆ ಕೂಡ ಕೊಡ್ಬೋದು ನಿಮಗೆ. ಕನ್ಫ್ಯೂಸ್ ಮಾಡುವಂಥ ಪಾಸಿಬಿಲಿಟಿ ಇರುತ್ತೆ ನಿಮಗೆ ಕ್ವಶನಲ್ಲಿ ಬಂದಾಗ. ಹಾಗಾಗಿ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಎಕ್ಸಾಮಲ್ಲಿ ಕೂಡ ಭಾಳ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು. ನೀವು ಗೊತ್ತಿಲ್ಲದೆ ಇರೋದು ಆನ್ಸರ್ ಮಾಡ್ತಿರಲು ಗೊತ್ತಿಲ್ಲ, ಆದರೆ ಗೊತ್ತಿರೋದು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ಒನ್ ಟೈಮ್ ನೀಟಾಗಿ ಇವನ್ನ ಅಬ್ಸರ್ವ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಬರೋಣ. ರಾಜ್ಯದಲ್ಲಿ ಸಾಕಷ್ಟು ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯ ಕಾಣ್ತೀವಿ ನಾವು. ಅದರಲ್ಲಿ 2 ಬಹಳ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸೋದು. ಒಂದು GKVK ಬಗ್ಗೆ ಕೇಳ್ಬೋದು, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಂತೇನು ಹೇಳ್ತೇವಲ್ವಾ, ಅದ್ರ ಬಗ್ಗೆ ಕೇಳ್ಬೋದು. ಪಕ್ಕದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಲೋಗೋ ಕಾಣಿಸ್ತಾ ಇದೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಕಾಣಿಸ್ತಾ ಇದೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ. ಓಕೆ, ಅದು ಭಾಳ ಫೇಮಸ್ ಆದಂಥ ಒಂದು ಗಾದೆ ಮಾತನ್ನು ಕೂಡ ನಾವು ಹೇಳ್ತೇವೆ. ಓಕೆ, ಈ ಗಾದೆ ಮಾತನ್ನೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ತನ್ನ ಘೋಷವಾಕ್ಯವಾಗಿ ಅಥವಾ ತನ್ನ ಧ್ಯೇಯವಾಕ್ಯವಾಗಿ ಬಳಸ್ಕೊಂಡಿರೋದನ್ನು ಸಹ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಓಕೆ, ಫೈನಲ್ ಆಗಿ ಬಂದಾಗ ಇನ್ನೊಂದು ಪ್ರಮುಖವಾದಂಥ ಯೂನಿವರ್ಸಿಟಿ ಕುವೆಂಪು ವಿಶ್ವವಿದ್ಯಾಲಯ ಅಂತ. ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನು ಈ ವಿಶ್ವವಿದ್ಯಾಲಯಕ್ಕೆ ಇಡಲಾಗಿದೆ. ಎಲ್ಲಿದೆ ಅಂತ ಕೇಳ್ತಾರೆ, ಎಲ್ಲರೂ ನೀವು ಗೆಸ್ ಮಾಡ್ತೀರಾ, ಈಸಿಯಾಗಿ ನಾವು ಹೇಳ್ಬೋದು ಇದು ಶಿವಮೊಗ್ಗದಲ್ಲಿದೆ ಅಂತ. ಓಕೆ, ಪ್ಲೇಸಸ್ ನೇಮ್ ಮೇಲೆ ನೀವು ಡಿಸೈಡ್ ಮಾಡ್ತಾ ಹೋಗಬೇಕು. ಅಂದರೆ ನಿಮಗೆ ಶಿವಮೊಗ್ಗ, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ ಈ ರೀತಿ ಆಪ್ಷನ್ಸ್ ಕೊಟ್ಟಾಗ ಕುವೆಂಪು ಯೂನಿವರ್ಸಿಟಿ ಇರೋದು ಶಿವಮೊಗ್ಗ ಅಂತಲೇ ಹೇಳಬೇಕು. ಪರ್ಟಿಕ್ಯುಲರ್ ಆಪ್ಷನ್ಸಲ್ಲಿ ಬಂದಾಗ ಏನಾದರೂ ಶಂಕರಘಟ್ಟ, ಶಿವಮೊಗ್ಗ ಈ ರೀತಿ 2 ಆಪ್ಷನ್ಸ್ ಇದ್ದಾಗ ನೀವು ಶಂಕರಘಟ್ಟವನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಕುವೆಂಪು ವಿಶ್ವವಿದ್ಯಾಲಯ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿರೋದು. ಓಕೆ, ಅದು ಶಿವಮೊಗ್ಗ ಸಮೀಪದ ಶಂಕರಘಟ್ಟ ಅನ್ನುವಂಥ ಪ್ಲೇಸಲ್ಲಿರೋದು. ಹಾಗಾಗಿ ಪರ್ಟಿಕ್ಯುಲರ್ ಪ್ಲೇಸ್ ಕೂಡ ಗೊತ್ತಿರಬೇಕು ನಿಮಗೆ. ಸಾಕಷ್ಟು ಬಾರಿ ಕೇಳಿದ್ದಾರೆ ಇದು ಕುವೆಂಪು ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ. ಕುವೆಂಪು ಅವರು ಜನ್ಮಸ್ಥಳ ಗೊತ್ತು ನಿಮಗೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ನಾವೇನು ಗುರುತಿಸ್ತೇವಲ್ವ, ಕುಪ್ಪಳ್ಳಿ ಅಂತ. ಆ ಬೇಸ್ ಮೇಲೆ ಕೂಡ ನೀವು ಇದನ್ನು ನೆನ್ಪಿಟ್ಕೊಳ್ಬೋದಾಗಿದೆ. ಓಕೆ, ನೆಕ್ಸ್ಟ್ ರಾಜ್ಯದಲ್ಲಿರುವಂಥ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕು. ಓಕೆ, ಒಂದು ಸ್ವಲ್ಪ 4-5 ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಿಷ್ಟಕ್ಕೆ ಲಿಮಿಟ್ ಅನ್ನಂಗಿಲ್ಲ, ಇದ್ರ ಜೊತೆ ನಿಮಗೆ ಗೊತ್ತಿರುವಂಥ ಅಥವಾ ನೀವು ಸ್ವಲ್ಪ ಸರ್ಚ್ ಮಾಡಿ ಇನ್ನೂ ಕೆಲವೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಥವಾ ಯಾವ ಪ್ಲೇಸಲ್ಲಿದೆ, ಈ ರೀತಿ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ.
ಎಲ್ಲಿದೆ ಅಂತ ಕೇಳ್ಬೋದು ನಿಮಗೆ ನೇರವಾಗಿದ್ದು ಬೆಂಗಳೂರಲ್ಲಿರೋದು 2017ರಲ್ಲಿದ್ದು ಸ್ಥಾಪನೆ ಆಗಿರೋದು. ಎಕನಾಮಿಕ್ಸ್ ವಿಷಯಕ್ಕೆ ರಿಲೇಟೆಡ್ ಆಗಿ ನಾವಿಲ್ಲಿ ಡಿಗ್ರಿ, ಮಾಸ್ಟರ್ ಡಿಗ್ರಿ, ರಿಸರ್ಚು ಇಂಥವೆಲ್ಲವೂ ಕೂಡ ನಾವು ಮಾಡ್ಬೋದಾಗಿದೆ. ಪ್ಯೂರ್ನಿದು ಎಕನಾಮಿಕ್ಸ್ ಕ್ಷೇತ್ರಕ್ಕೆ ಅಥವಾ ಅರ್ಥಶಾಸ್ತ್ರ ವಿಷಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಸಂಸ್ಥೆ ಅಂತ ಗುರುತಿಸ್ಬೋದು. ಎಲ್ಲಿದೆ ಅಂತ ಕೇಳ್ಬೋದು. ನನ್ನ ಪ್ರಕಾರ ವಿಷಯನ ಆಲ್ರೆಡಿ ಆ ಯೂನಿವರ್ಸಿಟಿ ಟೈಟಲಲ್ಲೇ ಸಿಗುತ್ತೆ ನಿಮಗೆ, ಹಾಗಾಗಿ ನೀವು ಈ ವಿಚಾರವು ಕೂಡ ನಿಮಗೆ ತಿಳಿದಿರಬೇಕು. ಇದರ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಬಗ್ಗೆ ಕೂಡ ಕೇಳ್ಬೋದು. ಸಾಕಷ್ಟು ಸರಿ ಕೇಳಿದ್ದಾರೆ ಈ ಕ್ವಶನ್. ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಕ್ವಶನ್ ಕೂಡ ಭಾಳ ಸರಿ ರಿಪೀಟ್ ಆಗಿದೆ, ಎಲ್ಲಿದೆ, ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೂಡ ಕೇಳಿದ್ದಾರೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿರೋದು 1909ರಲ್ಲಿ ಸ್ಥಾಪನೆ ಆಗಿದೆ. ಈ ಸಂಸ್ಥೆ ಸ್ಥಾಪನೆ ಆಗೋದ್ರಲ್ಲಿ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಇರೋದು ಕಂಡುಬರುತ್ತೆ. ಅದರ ಜೊತೆಗೆ ಟಾಟಾ ಅವರ ಕೊಡುಗೆ ಕೂಡ ಇರೋದನ್ನು ಸಹ ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್ IITs ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕು. ದೇಶದಲ್ಲಿ ಒಟ್ಟು ಎಷ್ಟು IITsಗಳಿದ್ದಾವೆ ಅಂತ ನೋಡ್ತಾ ಹೋದರೆ ದೇಶದಲ್ಲಿ ಒಟ್ಟು 23 IITಗಳಿರೋದು ಕಂಡುಬರುತ್ತೆ. ಯಾವ್ಯಾವ ಪ್ಲೇಸಲ್ಲಿ ಇದ್ದಾವೆ ಅನ್ನೋದು ಆ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತದೆ. ಮ್ಯಾಪಲ್ಲಿ IIT ಇರುವಂಥ ಪ್ಲೇಸನ್ನು ಅಲ್ಲಿ ಹೈಲೈಟ್ ಮಾಡ್ತಾ ಹೋಗಿದ್ದಾರೆ. ನಾವಿಲ್ಲಿ ಕರ್ನಾಟಕ ಬಗ್ಗೆ ಸ್ಟಡಿ ಮಾಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಏನಾದರೂ IIT ಇದೆ ಅಂದರೆ ಖಂಡಿತ IIT ಇರೋದು ಕಂಡುಬರುತ್ತೆ. ಪ್ರಸ್ತುತ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂಥ IITಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಓಕೆ, ಸರ್ಕಾರ ಆಶ್ವಾಸನೆ ಕೊಟ್ಟು ಅಸ್ತಿತ್ವಕ್ಕೆ ಬರದೇ ಇರುವಂಥ IITಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇಲ್ಲ. ದೇಶದಲ್ಲಿ ಆಲ್ರೆಡಿ ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯನ್ನು ಗುರುತಿಸ್ತೇವಲ್ವ ನಾವು IIT ಅಂತ, ಅವುಗಳ ಬಗ್ಗೆ ನಾನಿಲ್ಲಿ ಹೇಳ್ತಾ ಇರೋದು. ದೇಶದಲ್ಲಿ ಒಟ್ಟು 23 IITಗಳಿರೋದು ಕಂಡುಬರುತ್ತೆ. ಅದರಲ್ಲಿ ಕರ್ನಾಟಕ ಒಂದು ಸ್ವಲ್ಪ ನೀಟಾಗಿ ನೀವು ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ. ಧಾರವಾಡದಲ್ಲಿ IIT ಇರೋದು ಕಂಡುಬರ್ತಾ ಇದೆ. ಹಾಗಾಗಿ ನಿಮಗೆ IIT ಎಲ್ಲಿದೆ ಅಂತ ಕೇಳ್ಬೋದು. ಕರ್ನಾಟಕದಲ್ಲಿ ಬಂದಾಗ ಕರ್ನಾಟಕದಲ್ಲಿ IIT ಇರೋದು ಧಾರವಾಡದಲ್ಲಿ 2016ರಲ್ಲಿದ್ದು ಸ್ಥಾಪನೆ ಆಗಿರುವಂಥದ್ದು. ಅದರ ಲೋಗೋ ಕೂಡ ನೀವು ಪಕ್ಕದಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲ, IITಯ ವಿಸ್ತೃತ ರೂಪ ಕೂಡ ಗೊತ್ತಿರಬೇಕು. ಬಹಳ ಬೇಸಿಕ್ ಇನ್ಫಾರ್ಮೇಷನ್ ಅನಿಸುತ್ತೆ ಇದು ಕೆಲವೊಬ್ಬರಿಗೆ, ಆದರೆ ಗೊತ್ತಿರಲೇಬೇಕು. ಕೆಲವೊಂದು ಟೈಮ್ ನಿಮಗೆ ಇಷ್ಟೇ ಸಿಲ್ಲಿಯಾಗಿ ಕೂಡ ಕ್ವಶನ್ ಕೇಳ್ತಾರೆ. ಅಂದರೆ ಜಸ್ಟ್ ಟೈಟಲ್ ನಿಮಗೆ ಗೊತ್ತಿದೇನೇ ಇಲ್ಲ ಅಂತ ಕ್ಲಾರಿಟಿ ಮಾಡ್ತಾರೆ. IIT ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾವಂತ ಈ ರೀತಿ ಕೂಡ ಕೇಳ್ಬೋದು. ಹಾಗಾಗಿ ಟೈಟಲ್ ಏನಿದೆ ಅಲ್ವಾ IIT ಅನ್ನೋದು ಅದ್ರ ವಿಸ್ತೃತ ರೂಪ ನಿಮಗೆ ಗೊತ್ತಿರಬೇಕು. IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ ಅಂತ, ಅಂದರೆ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರುವಂಥ ಇನ್ಸ್ಟಿಟ್ಯೂಟ್ಸ್ ಅಂತ ಇವನ್ನು ಗುರುತಿಸ್ಬೋದಾಗಿದೆ. ಕರ್ನಾಟಕದಲ್ಲಿರೋದು ಪ್ರಸ್ತುತ ಪ್ರೆಸೆಂಟಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ IIT ಅಂದರೆ ಧಾರವಾಡ IIT ಅಂತ ಗುರುತಿಸಲಾಗುತ್ತೆ. ಇದರ ಜೊತೆಗೆ ಅಡಿಷನಲ್ ಆಗಿ ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು. IIT ಖರಗ್ಪುರ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಇದು ದೇಶದ ಮೊದಲ IIT ಅಂತ ಗುರುತಿಸಲಾಗುತ್ತೆ. 1951ರಲ್ಲಿ ಇದು ಸ್ಥಾಪನೆ ಆಗಿದ್ದು ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿರುವಂಥ ಒಂದು ಪ್ರತಿಷ್ಠಿತ IIT ಅಂತ ಇದನ್ನು ಕೂಡ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒಂದು ತ್ರಿಬಲ್ ITಗಳ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು ನಿಮಗೆ. IIT ಬಗ್ಗೆ ಕ್ಲಿಯರ್ ಮಾಡ್ಕೊಂಡೇವೆ, ತ್ರಿಬಲ್ ITಗಳ ಬಗ್ಗೆ ಕೂಡ ಗೊತ್ತಿರಬೇಕು. ದೇಶದಲ್ಲಿ ಒಟ್ಟು 25 ತ್ರಿಬಲ್ ITಗಳಿರೋದು ಕಂಡುಬರುತ್ತೆ. ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಪನ್ನು ಅಬ್ಸರ್ವ್ ಮಾಡಬೇಕು. ಮ್ಯಾಪ್ ಅಬ್ಸರ್ವ್ ಮಾಡ್ತಾ ಏನು ಮಾಡಬೇಕು ನೀವು, ಕರ್ನಾಟಕದಲ್ಲಿ ಏನಾದರೂ ತ್ರಿಬಲ್ ITಗಳು ಇದ್ದಾವ ಇಲ್ವಾ ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಯಾವ್ಯಾವ ಪ್ಲೇಸಲ್ಲಿ ತ್ರಿಬಲ್ ITಗಳು ಇದ್ದಾವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಕರ್ನಾಟಕದ ಬಗ್ಗೆ ನಾನು ಈ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಕರ್ನಾಟಕ ಲಿಮಿಟ್ ಆಗಿ ನಾನು ನಿಮ್ಮ ಜೊತೆ ವಿಚಾರಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಆದರೆ ಎಕ್ಸಾಮಲ್ಲಿ ಕರ್ನಾಟಕ ಹೊರತುಪಡಿಸಿ ಬೇರೆದ್ರ ಬಗ್ಗೆನೂ ಕೇಳ್ಬೋದು. ಹಾಗಾಗಿ ನಿಮ್ಮ ವಿಚಾರ ಲಿಮಿಟ್ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ನಾನು ಇಲ್ಲಿ ಇಂಡಿಯಾ ಮ್ಯಾಪ್ ಬಳಸ್ತಾ ಇದ್ದೀನಿ. ಯಾವ್ಯಾವ ಪ್ಲೇಸಲ್ಲಿ IITಗಳು ಇದ್ದಾವೆ ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಕರ್ನಾಟಕ ಅಂದರೆ 2 ಪ್ಲೇಸ್ ಕಾಣಿಸ್ತಾ ಇದ್ದಾವೆ ನಮಗೆ. ಅಲ್ಲಿ ಧಾರವಾಡ ಕಾಣಿಸ್ತಾ ಇದೆ ಮತ್ತು ರಾಯಚೂರು ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ 2 ಪ್ಲೇಸ್ಗಳಲ್ಲಿ IIT ಸಂಸ್ಥೆ ಇರೋದು ಕಂಡುಬರ್ತಾ ಇದೆ. ಅವುಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲಿ ಟೇಬಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಕೂಡ ನಿಮಗೆ ಆ ಟೈಟಲಲ್ಲೇ ಗೊತ್ತಾಗ್ತಾ ಇದೆ. ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿದೆ. IIT ಜಸ್ಟ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರೋದು. ಹಾಗೆ ಸೂಕ್ಷ್ಮವಾದಂಥ ವ್ಯತ್ಯಾಸ ನೀವು ಅಬ್ಸರ್ವ್ ಮಾಡಬೇಕು. ಅದರ ಜೊತೆಗೆ 2015ರಲ್ಲಿ ಧಾರವಾಡದಲ್ಲಿರುವಂಥ ತ್ರಿಬಲ್ IT ಸ್ಥಾಪನೆ ಆಗಿರೋದು. ಇದು ಯಾವ ಮೋಡಲ್ ಇದೆ ಅಂತ ನೋಡ್ತಾ ಇದ್ರೆ PPP ಅಂತ ಹೇಳ್ತಾ ಇದ್ದಾರೆ. ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಇದು ಸ್ಥಾಪನೆ ಆಗಿರೋದು, ಕಾರ್ಯನಿರ್ವಹಿಸ್ತಾ ಇರೋದು ಅನ್ನೋದು ಕೂಡ ಗೊತ್ತಿರಬೇಕು. ಇನ್ನೊಂದು ತ್ರಿಬಲ್ IT ರಾಯಚೂರಲ್ಲಿದೆ, 2019ರಲ್ಲಿ ಎಸ್ಟಾಬ್ಲಿಷ್ಡ್ ಆಗಿರೋದು ಕಂಡುಬರ್ತಾ ಇದೆ. ಇದು ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇರೋದು ಕಂಡುಬರ್ತಾ ಇದೆ. ಓಕೆ, ಈ ರೀತಿ ಕರ್ನಾಟಕದಲ್ಲಿರುವಂಥ ತ್ರಿಬಲ್ IT ಬಗ್ಗೆ ಗೊತ್ತಿರಬೇಕು. ದೇಶದಲ್ಲಿ ಒಟ್ಟು 25 ತ್ರಿಬಲ್ IT ಇದ್ದಾವಂತ ನಾವು ಆಲ್ರೆಡಿ ಮ್ಯಾಪಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ದೇವೆ. ಅದರಲ್ಲಿ ಕೆಲವೊಂದು ಗ್ರೀನ್ ಕಲರ್ ಡಾಟಿಂದ ಹೈಲೈಟ್ ಮಾಡಿದ್ದಾರೆ, ಕೆಲವೊಂದು ಬ್ಲೂ ಕಲರ್ ಡಾಟಿಂದ ಹೈಲೈಟ್ ಮಾಡಿದ್ದಾರೆ. ಅದು ಏನು ಸೂಚಿಸ್ತಾ ಇದೆ ಅನ್ನೋದು ಆ ಮ್ಯಾಪ್ನ ಕೆಳಭಾಗದಲ್ಲೂ ನೋಟ್ ಕೊಟ್ಟಿದ್ದಾರೆ, ಅಥವಾ ನೀವು ಈ ಸ್ಲೈಡಲ್ಲಿ ನೀವು ಅರ್ಥ ಮಾಡ್ಕೊಳ್ಬೋದು. ದೇಶದಲ್ಲಿರುವಂಥ ಒಟ್ಟು 25 ತ್ರಿಬಲ್ ITಗಳಲ್ಲಿ ಬಂದಾಗ 5 ಗೌರ್ಮೆಂಟ್ ಅಂಡರಲ್ಲಿ ಮ್ಯಾನೇಜ್ ಆಗ್ತಾ ಇದ್ದಾವೆ. ಕ್ಲಿಯರ್ ಆಗಿರಬೇಕು. MOE ಅಂತ ಹೇಳಿದ್ರು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು, ಅವರು ಯಾವುದನ್ನು ಮ್ಯಾನೇಜ್ ಮಾಡ್ತಾ ಇರೋದು. ರಿಮೈನಿಂಗ್ 20 ತ್ರಿಬಲ್ ITಗಳೇನಿದ್ದಾವಲ್ವ ಇವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇವು ಸ್ಥಾಪನೆ ಆಗಿರೋದು, ಕಾರ್ಯನಿರ್ವಹಿಸ್ತಾ ಇರೋದು ಕಂಡುಬರುತ್ತೆ. ಅದಕ್ಕೆ PPP ಅಂತ ಹೇಳೋದು. ಅಲ್ಲಿ 3 Pಗಳ ಬಳಕೆ ಆಗಿದ್ದಾವೆ. P ಅಂದರೆ ಪಬ್ಲಿಕ್, ಸೆಕೆಂಡ್ P ಅಂದರೆ ಪ್ರೈವೇಟು, ಥರ್ಡ್ P ಅಂದರೆ ಪಾರ್ಟ್ನರ್ಶಿಪ್ ಅಂತ ಅರ್ಥ.
ಓಕೆ, ಯಾವ ಪ್ರಮಾಣದಲ್ಲಿ ಶೇರ್ ಹಾಕಿದ್ದಾರೆ ಅನ್ನೋದು ಕೂಡ ಕೊನೆಯ ಪಾಯಿಂಟಲ್ಲಿದೆ, ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಜಸ್ಟ್ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ರು ಸಾಕಾಗುತ್ತೆ. ನೆಕ್ಸ್ಟ್ IIIT ಯಾವುದಕ್ಕೆ ಫೋಕಸ್ ಮಾಡುತ್ತೆ ಅಂದರೆ ಆಲ್ರೆಡಿ ಆ ಟೈಟಲಲ್ಲೇ ಇತ್ತು, ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಇದು ಫೋಕಸ್ ಮಾಡುತ್ತೆ. ಇದು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಬಂದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಪ್ರತಿಷ್ಠಿತ ಸಂಸ್ಥೆಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ದೇಶದಲ್ಲಿ ಒಟ್ಟು 20 IIMಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. IIM ಅಂದರೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು. ನಾವು ಇದನ್ನು ಡಿಸ್ಕಷನ್ ಮಾಡ್ತಾ ಇರೋದು ಇಡೀ ಭಾರತದಲ್ಲಿ ಬಂದಾಗ 20 IIMಗಳಿರೋದು ಕಂಡುಬರುತ್ತೆ. ಅಗೇನ್ ನಾವು ಫೋಕಸ್ ಮಾಡಬೇಕಾಗಿತ್ತು ಕರ್ನಾಟಕದ ಮೇಲೆ. ಕರ್ನಾಟಕದಲ್ಲಿ ಬಂದಾಗ ಬೆಂಗಳೂರಿನಲ್ಲಿ ಒಂದು IIM ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇರೋದು ಕಂಡುಬರ್ತಾ ಇದೆ. ಅದರ ಜೊತೆಗೆ ದೇಶದ ಬೇರೆ ಬೇರೆ ಪ್ರತಿಷ್ಠಿತ ನಗರಗಳೇನಿದ್ದಾವಲ್ವ ಅಲ್ಲಿ ಕೂಡ IIMಗಳಿರೋದು ಕಂಡುಬರುತ್ತೆ. ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿದ್ದು ಕರ್ನಾಟಕ, ಆಮೇಲೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಬಂದಾಗ ಎಲ್ಲೆಲ್ಲಿದ್ದಾವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಬೆಂಗಳೂರಿನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಅಲ್ವಾ, ಇದು 1973ರಲ್ಲಿ ಇದು ಸ್ಥಾಪನೆ ಆಗಿರೋದು ಕಂಡುಬರುತ್ತೆ. ಪ್ರೆಸಿಡೆಂಟ್ ಈ ಸಂಸ್ಥೆಯ ಚೇರ್ಪರ್ಸನ್ ಆಗಿ ದೇವಿ ಶೆಟ್ಟಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೇವಿ ಶೆಟ್ಟಿ ಅವರ ಹೆಸರು ನೀವು ಕೇಳಿರ್ತೀರಿ. ಕರ್ನಾಟಕ ರತ್ನ ಪ್ರಶಸ್ತಿ ಪಡ್ಕೊಂಡಿರುವಂಥ ಮಹನೀಯರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಸಾಕಷ್ಟು ಇರೋದು ಕಂಡುಬರುತ್ತೆ. ಹಾಗಾಗಿ ಅವ್ರ ಹೆಸರು ಕೂಡ ನೀವು ನೆನಪಿಟ್ಕೊಳ್ಳೋಕ್ಕೆ ಇಲ್ಲಿ ಪ್ರಯತ್ನ ಪಡಬೇಕು. ಓಕೆ, ನೆಕ್ಸ್ಟ್ ನಾವೀಗ ಕರ್ನಾಟಕದಲ್ಲಿರುವಂಥ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. 2 ಆ್ಯಂಗಲಲ್ಲಿ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ಒಂದು ಪ್ರವಾಸೋದ್ಯಮ ಬಗ್ಗೆ ಕ್ಲಿಯರ್ ಆಗಿದೆ. ಸೆಕೆಂಡ್ ಒನ್ ಕರ್ನಾಟಕದ ಪ್ರಮುಖವಾದಂಥ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗಿರುವಂಥ ವಿಶ್ವವಿದ್ಯಾಲಯಗಳ ಧ್ಯೇಯವಾಕ್ಯ ಏನಿದೆ ಅವು ಯಾವ ಪ್ಲೇಸಲ್ಲಿ ಇದ್ದಾವೆ ಅನ್ನೋದು, ಮತ್ತು ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು. ಕರ್ನಾಟಕದ ಅಂದರೆ ಕರ್ನಾಟಕದಲ್ಲಿ ಇರುವಂಥ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್ ನಾವೀಗ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಕರ್ನಾಟಕದಲ್ಲಿ ಯಾವ್ಯಾವ ಇದ್ದಾವೆ ಅನ್ನೋದು ಫಸ್ಟ್ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಬೇಸಿಕಾಗಿ ನಿಮಗೆ ಗೊತ್ತಿರಬೇಕು, ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳನ್ನು ಯಾರು ಐಡೆಂಟಿಫೈ ಮಾಡ್ತಾರೆ ಅನ್ನೋದು ಆ ಸ್ಲೈಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಯುನೆಸ್ಕೋ ಇದನ್ನು ಗುರುತಿಸುತ್ತೆ ಅನ್ನೋದು ತಿಳಿದಿರಬೇಕು ಬೇಸಿಕ್ ಆಗಿ. ಭಾಳ ಸಾರಿ ಬೇಸಿಕ್ ಕ್ವಶನ್ ಕೇಳ್ತಾರೆ, ನಿಮಗೆ 2-3 ರೀತಿ ಕ್ವಶನ್ಸ್ ಕೇಳ್ತಾರೆ. PCL ಬಂದಾಗ ಸ್ವಲ್ಪ ಬಿಗಿನರ್ಸ್ ಹುಡುಗರು ಏನು ಮಾಡ್ತಾರೆ ಅಂದರೆ ವಿಶ್ವ ಪಾರಂಪರಿಕ ತಾಣಗಳಂತ ಇಷ್ಟೇ ಓದ್ಕೊಂಡು ಹೋಗಿರ್ತಾರೆ. ಸ್ವಲ್ಪ ಇಂಗ್ಲೀಷ್ ವರ್ಡ್ ಕೂಡ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಕೆಲವೊಂದು ಟೈಮ್ ನಿಮಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕೇಳಿಬಿಡ್ತಾರೆ. ನಿಮಗೆ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಮತ್ತು ಯಾರು ಇದನ್ನು ಗುರುತಿಸ್ತಾರೆ ಅಂತ ಕೇಳ್ಬೋದು ನಿಮಗೆ. ಯುನೆಸ್ಕೋ ಅನ್ನುವಂಥ ಒಂದು ವಿಶೇಷವಾದಂಥ ಸೇವಾ ಸಂಸ್ಥೆ ಇದೆ. ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳಲ್ಲಿ ಆ ಯುನೆಸ್ಕೋ ಅನ್ನುವಂಥ ಒಂದು ಸಂಸ್ಥೆ ಅಂಗಸಂಸ್ಥೆ ಏನಿದೆ ಅಲ್ವಾ, ವಿಶೇಷವಾದಂಥ ಸೇವಾ ಸಂಸ್ಥೆ ಅಂತ ಏನು ಗುರುತಿಸ್ತೇವಲ್ವ, ಆ ಸಂಸ್ಥೆ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳನ್ನು ಗುರುತಿಸುತ್ತೆ. ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಅನ್ನೋದು ಗೊತ್ತಿರಬೇಕು. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಭಾರತದ ಕ್ಲಿಯರ್ ಮಾಡ್ಕೊಳ್ಳೋಣ, ಅದ್ರ ಜೊತೆ ಕರ್ನಾಟಕವನ್ನು ಕೂಡ ಟ್ಯಾಲಿ ಮಾಡ್ತಾ ಹೋಗೋಣ. ಇಡೀ ಭಾರತದಲ್ಲಿ ಬಂದರೆ ಇವತ್ತಿನ ಅಂಕಿಅಂಶ ತೆಗೆದುಕೊಂಡಾಗ 40 ವಿಶ್ವ ಪಾರಂಪರಿಕ ತಾಣಗಳಿರೋದು ಕಂಡುಬರುತ್ತೆ. ಭಾರತದಲ್ಲಿರುವಂಥ ಈ ವಿಶ್ವ ಪಾರಂಪರಿಕ ತಾಣಗಳೇನಿದ್ದಾವಲ್ವ ಇವುಗಳನ್ನು ಮತ್ತೆ ನಾವು ಒಂದು 2-3 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಕಲ್ಚರಲ್ ಸೈಟ್ಸು, ನ್ಯಾಚುರಲ್ ಸೈಟ್ಸು ಮತ್ತು ಮಿಕ್ಸ್ಡ್ ಸೈಟ್ ಅಂತ ಗುರುತಿಸ್ಬೋದು. ಅಲ್ಲಿ ಭಾರತದ್ದು ಟೋಟಲ್ ಕಾಣಿಸ್ತಾ ಇದೆ, ಕರ್ನಾಟಕದ್ದು ಕಾಣಿಸ್ತಾ ಇದೆ. ಸೆಕೆಂಡ್ ಕಾಲಮ್ ಅಬ್ಸರ್ವ್ ಮಾಡೋಣ ಇಂಡಿಯಾದು. ಟೋಟಲ್ ಇಂಡಿಯಾದಲ್ಲಿ 32 ಕಲ್ಚರಲ್ ಸೈಟ್ಸ್ಗಳನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಗುರುತಿಸಲಾಗಿದೆ. 7 ಸೈಟ್ಸ್ಗಳು ಏನಿದಾವಲ್ಲವ ನ್ಯಾಚುರಲ್ ಸೈಟ್ಸ್ಗಳು, ಅವುಗಳನ್ನು ಕೂಡ ನಾವು ನ್ಯಾಚುರಲ್ ವಿಭಾಗ ಅಂತ ಬಂದಾಗ ನೈಸರ್ಗಿಕ ತಾಣಗಳಲ್ಲಿ ಬಂದಾಗ ವಿಶ್ವ ಪಾರಂಪರಿಕ ತಾಣಗಳಂತ ಗುರುತಿಸ್ಕೊಂಡಿದ್ದೇವೆ. ಒಂದು ಮಿಶ್ರ ತಾಣ ಅಂತ ಗುರುತಿಸಲಾಗಿದೆ. ಟೋಟಲ್ ಇಂಡಿಯಾದಲ್ಲಿ 40 ಇರೋದು ಕಂಡುಬರುತ್ತೆ. ಕರ್ನಾಟಕಕ್ಕೆ ಬರೋಣ, ಥರ್ಡ್ ಕಾಲಮ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಟೋಟಲ್ ಕರ್ನಾಟಕದಲ್ಲಿ 3 ವಿಶ್ವ ಪಾರಂಪರಿಕ ತಾಣಗಳಿದ್ದಾವೆ. ಅದರಲ್ಲಿ 2 ಕಲ್ಚರಲ್ ಸೈಟ್ಸ್ಗಳಿದ್ದಾವೆ, 1 ನ್ಯಾಚುರಲ್ ಸೈಟ್ಸ್ ಇದೆ. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಇಡೀ ಭಾರತದಲ್ಲಿ ಕೇಳಿದ್ರೆ 40 ಅಂತ ಹೇಳಬೇಕು. ಇಡೀ ಭಾರತದಲ್ಲಿ ಬಂದಾಗ ಕಲ್ಚರಲ್ ಸೈಟ್ಸ್ಗಳು ಎಷ್ಟಿದ್ದಾವೆ, ಹೆರಿಟೇಜ್ ಸೈಟ್ಸ್ಗಳಂತ ಗುರುತಿಸ್ಕೊಂಡಿರೋದು ಅಂತ ಕೇಳಿದ್ರೆ 32 ಅಂತ ಹೇಳಬೇಕು. ನ್ಯಾಚುರಲ್ ಸೈಟ್ಸ್ ಎಷ್ಟು ಅಂತ ಕೇಳಿದ್ರೆ 7 ಅಂತ ಹೇಳಬೇಕು. ಮಿಶ್ರ ತಾಣ ಅಂತ ಎಷ್ಟು ತಾಣಗಳನ್ನು ಗುರುತಿಸ್ಕೊಳ್ಳಲಾಗಿದೆ ಅಂತ ಕೇಳಿದ್ರೆ 1 ತಾಣ ಅಂತ ಹೇಳಬೇಕು. ಕರ್ನಾಟಕ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಕೂಡ ನೀವು 2 ಕಲ್ಚರಲ್ ಸೈಟ್ಸು, 1 ನ್ಯಾಚುರಲ್ ಸೈಟ್ಸ್ ಇರೋದು ಕಂಡುಬರುತ್ತೆ. ನಾನಿಲ್ಲಿ ಕರ್ನಾಟಕಕ್ಕೆ ಲಿಮಿಟ್ ಆಗಿ ನಾನು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿರುವಂಥ 3 ವಿಶ್ವ ಪಾರಂಪರಿಕ ತಾಣಗಳಿಗೆ ರಿಲೇಟೆಡ್ ಆಗಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒನ್ ಹಂಪಿ. ವಿಶ್ವ ಪಾರಂಪರಿಕ ಏನು ತಾಣಗಳಿದ್ದಾವಲ್ವ ಆ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿರುವಂಥ ಕರ್ನಾಟಕದ ಮೊದಲ ತಾಣ ಅಂತ ಇದನ್ನು ಗುರುತಿಸಲಾಗುತ್ತೆ. 1986ರಲ್ಲಿ ಇದು ವಿಶ್ವ ಪಾರಂಪರಿಕ ತಾಣ ಅಥವಾ ಯುನೆಸ್ಕೋ ಲಿಸ್ಟಿಗೆ ಇದು ಸೇರ್ಪಡೆ ಆಗುತ್ತೆ. ಹಾಗಾಗಿ ಹಂಪಿಗೆ ರಿಲೇಟೆಡ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಪ್ರತಿ ಎಕ್ಸಾಮಲ್ಲೂ ಕೂಡ ಒಂದು ಕ್ವಶನ್ ಹಂಪಿಗೆ ರಿಲೇಟೆಡ್ ಆಗಿ ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ರಿಲೇಟೆಡ್ ಆಗಿ ಕೇಳ್ತಾ ಇರ್ತಾರೆ. ಇಲ್ಲಿ ಸ್ಪೆಷಲಿ ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಥವಾ ಅವರ ಯುದ್ಧಗಳು, ಅವರ ಆಡಳಿತ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇಲ್ಲ. ಜಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಫೋಕಸ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಮಾನ್ಯುಮೆಂಟ್ಸ್ ಏನಿದ್ದಾವಲ್ವ ಹಂಪಿಯಲ್ಲಿರೋದು ಅವುಗಳ ಬಗ್ಗೆ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೇನೆ.
ಮೊದಲನೇದಾಗಿ ಹಂಪಿ ಎಲ್ಲಿದೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಹಂಪಿ ವಿಜಯನಗರ ಜಿಲ್ಲೆಯಲ್ಲಿರೋದು. ಓಕೆ, ಮುಂಚೆ ಆದರೆ ಬಳ್ಳಾರಿ ಅಂತ ಹೇಳ್ತಾ ಇದ್ದೇವೆ, ಈಗ ನೀವು ವಿಜಯನಗರ ಜಿಲ್ಲೆ ರಚನೆ ಆಗಿರೋದ್ರಿಂದ ಇದು ವಿಜಯನಗರ ಜಿಲ್ಲೆಯಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಗುರುತಿಸೋದು. ಫಸ್ಟ್ ಒಂದು ಪಾಯಿಂಟ್ ಅದನ್ನೇ ಹೇಳ್ತಾ ಇದ್ದಾರೆ, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದಂಥ ಕರ್ನಾಟಕದ ಮೊದಲ ತಾಣ ಇದಾಗಿದೆ. 1986ರಲ್ಲಿ ಸೇರ್ಪಡೆ ಆಗಿರೋದು. ಹಂಪಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಮತ್ತು ಇನ್ನೊಂದು ವಿಚಾರ ಗೊತ್ತಿರಬೇಕು ನಿಮಗೆ, ವಿಜಯನಗರ ಜಿಲ್ಲೆಯ ಬಗ್ಗೆ ನಾವು ಜಿಲ್ಲೆಯಲ್ಲಿ ಇದೆ ಹಂಪಿ ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಹೊಸಪೇಟೆ ಇದೆ, ಅದು ಕೂಡ ಗೊತ್ತಿರಬೇಕು. ಆ ಆ್ಯಂಗಲಲ್ಲಿ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ತುಂಗಭದ್ರಾ ನದಿಯ ಬಲದಂಡೆಯಲ್ಲಿ ಈ ಹಂಪಿ ಇರೋದು ಕಂಡುಬರ್ತಾ ಇದೆ. ಓಕೆ, ಇಂಥ ವಿಚಾರಗಳು ಕೂಡ ಕೇಳ್ತಾರೆ ಅಂದರೆ ಖಂಡಿತ ಕೇಳ್ತಾರೆ. ಓಕೆ, ಹಂಪಿ ತುಂಗಭದ್ರಾ ನದಿಯ ಯಾವ ದಂಡೆಯಲ್ಲಿದೆ, ಎಡನ ಬಲನ, ಈ ರೀತಿ ಕ್ವಶನ್ ಕೇಳ್ಬೋದು. ಹಾಗಾಗಿ ನಿಮಗೆ ಗೊತ್ತಿರಬೇಕು ತುಂಗಭದ್ರಾ ನದಿಯ ಬಲದಂಡೆಯಲ್ಲಿರೋದು ಇದೆ ಅನ್ನೋದು ಗೊತ್ತಿರಬೇಕು. ಮತ್ತು ಜಾಗ್ರಫಿ ವಿಚಾರ ಬಂದಾಗ ನೀವು ತುಂಗಭದ್ರಾ ನದಿಯನ್ನು ಮ್ಯಾಪಲ್ಲಿ ಏನಾದರೂ ಡ್ರಾ ಮಾಡ್ಕೊಂಡ್ರೆ ಅಥವಾ ಅಟ್ಲಾಸ್ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕೂಡ ನೋಡ್ಬೇಕು ಕೆಲವೊಂದು ಹಿಸ್ಟೋರಿಕಲ್ ಪ್ಲೇಸಸ್, ಬಹಳಷ್ಟು ಹಿಸ್ಟೋರಿಕಲ್ ಪ್ಲೇಸಸ್ಗಳು ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಹಾಗಾಗಿ ನದಿಯ ಯಾವ ಭಾಗದಲ್ಲಿ ಇದಾವೆ ಅನ್ನೋದು ಕೂಡ ನೀವು ಅಬ್ಸರ್ವ್ ಮಾಡಬೇಕು, ಸ್ವಲ್ಪ ಹೈಲೈಟ್ ಮಾಡ್ಕೊಂಡಿರಬೇಕು. ಅದರ ಜೊತೆಗೆ ಹಂಪಿಗೆ ನಾವು ಜಗತ್ತಿನ ಅತಿ ದೊಡ್ಡದಾದಂಥ ಬಯಲು ವಸ್ತು ಸಂಗ್ರಹಾಲಯ ಅಂತ ಕೂಡ ಗುರುತಿಸ್ತೇವೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಕಾಂಪಿಟೇಟಿವ್ ಎಕ್ಸಾಮಿಂದ ಎಲ್ಲ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಲ್ಲಿರುವಂಥ ಸ್ಮಾರಕಗಳ ವಿಚಾರಕ್ಕೆ ಹೋಗೋಣ. ಒಂದು ಅದ್ಭುತವಾದಂಥ ದೇವಸ್ಥಾನ ಕಾಣಿಸ್ತಾ ಇದೆ. ಇದು ವಿರೂಪಾಕ್ಷ ಟೆಂಪಲ್ ಅಥವಾ ಪಂಪಾಪತಿ ಟೆಂಪಲ್ ಅಂತ ಹೇಳೋದು. ಅದ್ಭುತವಾದಂಥ ಸಾಕಷ್ಟು ಕಲೆ ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನು ಹೊಂದಿರುವಂಥ ದೇವಸ್ಥಾನ ಅಂತ ಇದನ್ನು ಗುರುತಿಸಲಾಗುತ್ತೆ. ಪಕ್ಕದಲ್ಲಿ ಆ ಇಮೇಜ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಪಕ್ಕದಲ್ಲಿ ತುಂಗಭದ್ರಾ ನದಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ತುಂಗಭದ್ರಾ ನದಿಯ ದಡದಲ್ಲಿಯೇ ಈ ಹಂಪಿ ಇರೋದು ಸ್ಪಷ್ಟವಾಗ್ತಾ ಇದೆ. ಆ ಇಮೇಜಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಪಂಪಾಪತಿ ಟೆಂಪಲ್ ಅಥವಾ ವಿರೂಪಾಕ್ಷ ಟೆಂಪಲ್ಗೆ ರಿಲೇಟೆಡ್ ಒಂದು 2-3 ಇನ್ಫಾರ್ಮೇಷನ್ ಗೊತ್ತಿರಬೇಕು. ಬಹಳ ಬೇಸಿಕ್ಕಾಗಿ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಶ್ರೀ ವಿರೂಪಾಕ್ಷನಿಗೆ ರಿಲೇಟೆಡ್ ಆಗಿರುವಂಥ ದೇವಸ್ಥಾನ ಇದು. ಹೆಸರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ವಿಜಯನಗರ ಅರಸರ ಕುಲದೈವನಾಗಿದ್ದ ಈತ. ಓಕೆ, ಆತನಿಗೆ ನಿರ್ಮಿಸಲ್ಪಟ್ಟಿರುವಂಥ ಒಂದು ದೇವಸ್ಥಾನ ಇದಾಗಿದೆ ವಿರೂಪಾಕ್ಷ ಟೆಂಪಲ್ ಅಥವಾ ಪಂಪಾಪತಿ ಟೆಂಪಲ್ ಅಂತ ಹೇಳೋದು. ಓಕೆ, ಈ ದೇವಸ್ಥಾನದ ಮಹಾದ್ವಾರದ ಮೇಲಿನ ಗೋಪುರ ಕೂಡ ಅದ್ಭುತವಾಗಿ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಇದಕ್ಕೆ ರಾಯ ಗೋಪುರ ಅಂತ ಕರೆಯಲಾಗುತ್ತೆ. ಅಲ್ಲೇನು ರೆಡ್ ಓವೆಲ್ ಶೇಪ್ ಕಾಣಿಸ್ತಾ ಇದೆ ಅಲ್ವಾ, ಅದರ ಒಳಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಅದು ವಿರೂಪಾಕ್ಷ ಟೆಂಪಲ್ನ ಮೇನ್ ಎಂಟ್ರೆನ್ಸ್ ಏನಿದೆ ಅಲ್ವಾ, ಮಹಾದ್ವಾರದ ಮೇಲೆ ಈ ಗೋಪುರ ಇರೋದು ಕಂಡುಬರುತ್ತೆ. ಇದಕ್ಕೆ ರಾಯ ಗೋಪುರ ಅಂತ ಕರೆಯಲಾಗುತ್ತೆ. ಅದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಅಷ್ಟೇ ಅಲ್ಲ, ಇಲ್ಲೊಂದು ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ. ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮನ್ನು ನಾವು ಕಾಣ್ಬೋದು. ಏನು ಯುರೋಪಿಯನ್ನರ ಕ್ಯಾಮ್ರಾವನ್ನು ಅನ್ವೇಷಣೆ ಮಾಡಿದ ನಂತರ ನಾವು ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮ್ ಅಳವಡಿಸ್ಕೊಂಡಿದ್ದೇವೆ ಅಂತ ಹೇಳ್ತಾರಲ್ವ, ಆದರೆ ಅವರಿಗಿಂತ ಮುಂಚೆನೇ ಸುಮಾರು 400-500 ವರ್ಷಗಳಿಗಿಂತ ಮುಂಚೆನೇ ಭಾರತೀಯರಿಗೆ ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮ್ ಐಡಿಯಾ ಇತ್ತು ಅನ್ನೋದನ್ನು ವಿರೂಪಾಕ್ಷ ಟೆಂಪಲ್ ನಮಗೆ ಸಾಕ್ಷಿ ಕೊಡುತ್ತೆ ಅಥವಾ ಅದು ಆಧಾರವಾಗಿರೋದು ಕಂಡುಬರುತ್ತೆ. ಏನಿದು ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮ್ ಅಂದರೆ, ವಿರೂಪಾಕ್ಷ ಟೆಂಪಲಲ್ಲಿ ಮುಖ್ಯ ದ್ವಾರದ ಮೇಲೆ ಎತ್ತರವಾದಂಥ ಗೋಪುರ ಕಾಣಿಸ್ತಾ ಇದೆ ಮತ್ತು ಗರ್ಭಗುಡಿ ಮೇಲೆ ಕೂಡ ನಿಮಗೆ ಒಂದು ಶಿಖರ ಕಾಣಿಸ್ತಾ ಇದೆ. ಇವೆರಡರ ಮಧ್ಯದಲ್ಲಿರುವಂಥ ಒಂದು ಗೋಡೆಯಲ್ಲಿ ಒಂದು ಚಿಕ್ಕ ರಂಧ್ರವನ್ನು ಕೊರೆಯಲಾಗಿದೆ. ಆ ರಂಧ್ರದ ಮೂಲಕ ಬೆಳಗಿನ ಜಾವ, ಆ್ಯಕ್ಚುಲಿ ಟೆಂಪಲ್ನ ಮುಖ್ಯ ದ್ವಾರ ಏನಿದೆ ಅಲ್ವಾ, ಅದು ಪೂರ್ವಕ್ಕೆ ಫೇಸ್ ಆಗಿರೋದು. ಬೆಳಗಿನ ಜಾವ ಅಂದರೆ 8 ಗಂಟೆ 9 ಗಂಟೆ ಟೈಮಿಗೆ ಬಂದಾಗ ನೆರಳು ಬೀಳುತ್ತಲ್ವ, ಆ ಸಮಯದಲ್ಲಿ ಈ ಮುಖ್ಯ ಪ್ರವೇಶ ದ್ವಾರದ ಗೋಪುರದ ನೆರಳು ಆ ಗರ್ಭಗುಡಿಯ ಪಕ್ಕದಲ್ಲಿರುವಂಥ ಒಂದು ಗೋಡೆಯ ಮೇಲೆ ತಲೆ ಕೆಳಗಾಗಿ ಬೀಳೋದು ಕಂಡುಬರುತ್ತೆ. ಆ ನೆರಳು ಎಲ್ಲಿಂದ ಹಾದು ಬರುತ್ತೆ ಅಂದರೆ, ಈ ಗರ್ಭಗುಡಿ ಮತ್ತು ಮುಖ್ಯ ದ್ವಾರದಲ್ಲಿರುವಂಥ ಗೋಪುರ ಏನಿದೆ ಅಲ್ವಾ, ಇವೆರಡರ ಮಿಡಲಲ್ಲಿರುವಂಥ ಒಂದು ಗೋಡೆಯಲ್ಲಿ ಕೊರೆದಿರುವಂಥ ಚಿಕ್ಕ ರಂಧ್ರದ ಮೂಲಕ ಈ ನೆರಳು ಹಾದು ಬರುತ್ತೆ. ಓಕೆ, ಹಾದು ಬರುವಂಥ ನೆರಳು ಈ ರೀತಿ ನಮಗೆ ಕಾಣಿಸುತ್ತೆ. ಅಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ನೆರಳು ಕಾಣಿಸ್ತಾ ಇದೆ ಅಲ್ವಾ, ಆ ಗೋಪುರದ ಅದು ತಲೆ ಕೆಳಗಾಗಿರೋದು ಕಾಣಿಸ್ತಾ ಇದೆ. ಇದಕ್ಕೆ ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮ್ ಅಂತ ಕರೀತಾರೆ. ಯುರೋಪಿಯನ್ ಕ್ಯಾಮ್ರಾವನ್ನು ಅನ್ವೇಷಣೆ ಮಾಡಿದ ನಂತರ ಕ್ಯಾಮ್ರಾದಲ್ಲಿ ಕೂಡ ಇದೇ ಟೆಕ್ನಾಲಜಿ ಅಳವಡಿಸ್ಕೊಂಡಿರ್ತಾರೆ. ಆದರೆ ಈ ಕಾನ್ಸೆಪ್ಟು ಭಾರತೀಯರಿಗೆ ಅವ್ರಿಗಿಂತ ಮುಂಚೆನೇ ಅನೇಕ ಶತಮಾನಗಳ ಮುಂಚೆನೇ ಗೊತ್ತಿತ್ತು ಅನ್ನೋದು ಕೂಡ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಹಂಪಿಯಲ್ಲಿರುವಂಥ ಮತ್ತೊಂದು ಪ್ರಮುಖವಾದಂಥ ಐತಿಹಾಸಿಕ ಸ್ಮಾರಕ ಅಥವಾ ದೇವಸ್ಥಾನ ಅಂದರೆ ಅದು ವಿಠಲ ಸ್ವಾಮಿ ದೇವಸ್ಥಾನ. ಏನು ವಿಶೇಷತೆ ಈ ದೇವಸ್ಥಾನದಂದರೆ, ದೇವಸ್ಥಾನದಲ್ಲಿ ನಿಮಗೆ ಕಂಬಗಳು ಕಾಣಿಸ್ತಾ ಇದ್ದಾವೆ. ಆ ಮಂಟಪದಲ್ಲಿ ಬಂದಾಗ ಈ ಮಂಟಪದಲ್ಲಿರುವಂತಹ ಈ ಸ್ತಂಭಗಳೇನಿದ್ದಾವಲ್ವ, ಕಲ್ಲಿನ ಸ್ತಂಭಗಳೇನಿದ್ದಾವಲ್ವ, ಈ ಸ್ತಂಭಗಳಿಂದ ನಾವು ಸಂಗೀತದ ಸಪ್ತಸ್ವರಗಳನ್ನು ನುಡಿಸ್ಬೋದಾಗಿದೆ. ಬಹಳ ಅದ್ಭುತವಾದಂಥ ಒಂದು ಕೊಡುಗೆ ಅಂತ ನಾವು ಇದನ್ನು ಗುರುತಿಸ್ಬೋದು. ಅಂದರೆ ವಿಜಯನಗರ ಅರಸರು ನಮಗೆ ಕೊಟ್ಟಿರುವಂಥ ಆರ್ಟ್ ಆ್ಯಂಡ್ ಕಲ್ಚರ್ ಕೊಡುಗೆಗಳಲ್ಲಿ ಇದನ್ನು ಕೂಡ ಬಹಳ ವಿಶೇಷವಾದಂಥ ಕೊಡುಗೆ ಅಂತ ನಾವು ಗುರುತಿಸಲಾಗುತ್ತೆ. ಈ ದೇವಸ್ಥಾನ, ನಿಮಗೆ ದೇವಸ್ಥಾನದ ಹೆಸರನ್ನೇ ಕೇಳ್ಬೋದು. ನಿಮಗೆ ಯಾವ ದೇವಸ್ಥಾನದ ಕಂಬಗಳಲ್ಲಿ ನಾವು ಸಂಗೀತದ ಸಪ್ತಸ್ವರಗಳನ್ನು ಆಲಿಸಬಹುದು ಅಂತ ಕೇಳ್ಬೋದು. ವಿಠಲ ಸ್ವಾಮಿ ದೇವಸ್ಥಾನ ಹಂಪಿಯಲ್ಲಿರೋದು. ಅಷ್ಟೇ ಅಲ್ಲ, ವಿಠಲ ಸ್ವಾಮಿ ದೇವಸ್ಥಾನದ ಆವರಣ ಕೂಡ ಬಹಳ ವಿಶೇಷವಾದದ್ದು. ಈ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಶಿಲಾರಥವನ್ನು ಕೂಡ ನಾವು ಇರೋದು ಕಂಡುಬರುತ್ತೆ.
ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಕಲ್ಲಿನ ರಥ ಇದೆ. ಕಲ್ಲಿನ ರಥದ ಪಕ್ಕದಲ್ಲಿ ನೋಡಿದಾಗ ಎದುರುಗಡೆ ಬಂದಾಗ ನೀವಿಲ್ಲಿ ವಿಠ್ಠಲ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ವಾ, ಈ ದೇವಸ್ಥಾನದವನ್ನು ಕೂಡ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಎರಡು ಆ್ಯಂಗಲಲ್ಲಿ ಕೂಡ ವಿಠ್ಠಲ ಸ್ವಾಮಿ ದೇವಸ್ಥಾನ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, 50 ರೂಪಾಯಿ ನೋಟಿನ ಮೇಲೆ ಕೂಡ ನಾವು ಈ ಶಿಲಾರಥದ ಚಿತ್ರವನ್ನು ಬಳಕೆ ಆಗಿರೋದನ್ನು ಸಹ ನಾವಿಲ್ಲಿ ನೆನಪಿಸ್ಕೋಬೋದಾಗಿದೆ. ನೆಕ್ಸ್ಟ್ ಒಂದು ಹಂಪಿಯಲ್ಲಿರುವಂಥ ಮತ್ತೊಂದು ಪ್ರಮುಖವಾದಂಥ ಸ್ಮಾರಕ ಅಂದರೆ ಅದು ಕಮಲ್ ಮಹಲ್. ಬಹಳ ವಿಶೇಷವಾದದ್ದು, ಹೆಸರಲ್ಲೇ ಗೊತ್ತಾಗ್ತಿದೆ, ಕಮಲ್ ಮಹಲ್ ಅಥವಾ ಲೋಟಸ್ ಮಹಲ್ ಅಂತ ಕೂಡ ಕರೀತಾರೆ. ಕಮಲದಲ್ಲಿ ಅರಳಿದಂತೆ ಆ ಬಿಲ್ಡಿಂಗ್ ಕಾಣಿಸ್ತದೆ, ಮೇಲ್ಭಾಗದಿಂದ ನೋಡಿದಾಗ ಆ ರೀತಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ಕಮಲ್ ಮಹಲ್ ಅಥವಾ ಲೋಟಸ್ ಮಹಲ್ ಅಂತ ಹೇಳೋದು. ಆದರೆ ಸ್ಥಳೀಯವಾಗಿ ಇದಕ್ಕೆ ಚಿತ್ರಾಂಗಿ ಮಹಲ್ ಅಂತ ಕೂಡ ಕರೆಯಲಾಗುತ್ತೆ. ಯಾವ ಶೈಲಿಯಲ್ಲಿ ನಿರ್ಮಾಣ ಆಗಿದೆ ಅಂದರೆ ಇದು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣ ಆಗಿರೋದು ಕಂಡು ಬರ್ತಾ ಇದೆ. ಅದ್ಭುತವಾಗಿರುವಂತಹ ಕಲೆ ವಾಸ್ತುಶಿಲ್ಪದ ಒಂದು ಸ್ಮಾರಕ ಅಂತ ಇದನ್ನು ಸಹ ಗುರುತಿಸಲಾಗುತ್ತೆ. ಮಹಾನವಮಿ ದಿಬ್ಬ ಹಂಪಿಯಲ್ಲಿರುವಂಥ ಮತ್ತೊಂದು ಪ್ರಮುಖವಾದಂಥ ಒಂದು ಸ್ಮಾರಕ ಅಂತ ಗುರುತಿಸೋದು. ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಅಲ್ಲಿ ಮಹಾನವಮಿ ಅಂದರೆ ನಾವು ಈ ನವರಾತ್ರಿಯಲ್ಲಿ ಅಥವಾ ದಸರಾದಲ್ಲಿ ಬಂದಾಗ 9ನೇ ದಿನ ಆಚರಿಸುವಂಥ ಒಂದು ಹಬ್ಬ, ಅದು ಮಹಾನವಮಿ ಹೆಸರಲ್ಲಿದೆ. ನವಮಿ ಅಂತಿದೆ ಬಳಕೆ ಆಗಿದೆ. ಹಾಗಾಗಿ ಇದು ದಸರಾ ಹಬ್ಬದ 9ನೇ ದಿನದ ಆಚರಣೆಗೆ ಬಂದಾಗ ಸ್ಪೆಷಲಿ ದಸರಾ ಉತ್ಸವವನ್ನು ವೀಕ್ಷಣೆ ಮಾಡಲಿಕ್ಕೆ ವಿಜಯನಗರದ ಅರಸರು ನಿರ್ಮಿಸಿರುವಂಥ ಒಂದು ಸ್ಮಾರಕ. ದಿಬ್ಬ ಅಂದರೆ ಎತ್ತರವಾದಂಥ ಪ್ರದೇಶ ಅಂತ ಕೂಡ ಗುರುತಿಸ್ಬೋದು. ಆ ರೀತಿ ಕೂಡ ನಮ್ಗೆ ಅರ್ಥ ಸಿಗುತ್ತೆ. ಹಂಪಿಯಲ್ಲಿ ಈ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಈ ಮಹಾನವಮಿ ದಿಬ್ಬದ ಮೇಲ್ಭಾಗದಲ್ಲಿ ಕುಳಿತುಕೊಂಡು ವಿಜಯನಗರದ ಅರಸರು, ರಾಜ ಕುಟುಂಬದ ಸದಸ್ಯರು ಅಥವಾ ಗಣ್ಯ ವ್ಯಕ್ತಿಗಳು ದಸರಾ ಉತ್ಸವವನ್ನು ವೀಕ್ಷಣೆ ಮಾಡ್ತಾ ಇದ್ರು ಅನ್ನೋದು ಕೂಡ ನಮ್ಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಯುದ್ಧದ ತಯಾರಿ ಬಂದಾಗ, ಯುದ್ಧವನ್ನು ಮಾಡಬೇಕಾದಾಗ ಯುದ್ಧಕ್ಕಿಂತ ಮುಂಚೆ ಸೈನ್ಯದ ತಯಾರಿ ಯಾವ ರೀತಿ ಆಗಿದೆ ಅನ್ನೋದು ಕೂಡ ಈ ಮಹಾನವಮಿ ದಿಬ್ಬದ ಮೇಲೆ ಕುಳಿತುಕೊಂಡು ರಾಜನಾಗಿರ್ಬೋದು ಅಥವಾ ಮಂತ್ರಿಗಳು ಅಥವಾ ಸೇನಾಧಿಕಾರಿಗಳು ವೀಕ್ಷಣೆ ಕೂಡ ಮಾಡ್ತಾ ಇದ್ರು. ಎರಡಕ್ಕೂ ಕೂಡ ಇದು ಬಳಕೆ ಆಗಿರೋದು ಕಂಡುಬರುತ್ತೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ. ನೆಕ್ಸ್ಟ್ ಒನ್, ಮತ್ತೆ ನಾವು ಯುನೆಸ್ಕೋ ಲಿಸ್ಟಲ್ಲಿ ಬಂದಾಗ 2ನೇ ಪ್ಲೇಸು ಪಟ್ಟದಕಲ್ಲು. ಪಟ್ಟದಕಲ್ಲು ಕೂಡ ಬಹಳಷ್ಟು ಕಲೆ ವಾಸ್ತುಶಿಲ್ಪದಲ್ಲಿ ಶ್ರೀಮಂತಿಕೆಯನ್ನು ಹೊಂದಿರುವಂಥ ಒಂದು ಪ್ಲೇಸ್ ಆಗಿದೆ. ಫಸ್ಟ್ ಒನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಬಂದಾಗ ಫಸ್ಟ್ ಒನ್ ನಾವು ಡಿಸ್ಕಷನ್ ಮಾಡಿದ್ದು ಹಂಪಿ ಬಗ್ಗೆ. ಹಂಪಿ ಬಗ್ಗೆ ಅಷ್ಟೇ ಇನ್ಫಾರ್ಮೇಷನ್ ಸಾಕಾಗುತ್ತಾ ಸರ್ ಅಂದರೆ ಅಷ್ಟೇ ಇನ್ಫಾರ್ಮೇಷನ್ ಸಾಕಾಗಲ್ಲ. ಬೇಸಿಕ್ಕಾಗಿ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲೇಬೇಕು ನಿಮಗೆ. ನೆಕ್ಸ್ಟ್ ಲೆವೆಲ್ ಇನ್ಫಾರ್ಮೇಷನ್ ಬುಕ್ಸನ್ನು ಓದಲೇಬೇಕು. ಬುಕ್ಸನ್ನು ಓದೋದ್ರ ಮೂಲಕ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ಕರ್ನಾಟಕದಲ್ಲಿರುವಂಥ ಮತ್ತೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ಅದು ಪಟ್ಟದಕಲ್ಲು. ಆಲ್ರೆಡಿ ಗೊತ್ತಾಗ್ತಾ ಇದೆ, ಅಲ್ಲಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ವಾಸ್ತುಶಿಲ್ಪದಲ್ಲಿ ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂಥ ಒಂದು ಪ್ಲೇಸ್ ಅಥವಾ ಹಿಸ್ಟೋರಿಕಲ್ ಪ್ಲೇಸ್ ಅಂತ ಗುರುತಿಸ್ಬೋದಾಗಿದೆ. 1987ರಲ್ಲಿ ಪಟ್ಟದಕಲ್ಲು ಯುನೆಸ್ಕೋ ತಾಣವಾಗಿ ಸೇರ್ಪಡೆ ಆಗುತ್ತೆ. ಹಂಪಿ ಸೇರ್ಪಡೆ ಆಗಿದ್ದು 1986ರಲ್ಲಿ. ಹಾಗಾಗಿ ಅದಕ್ಕೆ ಮೊದಲ ತಾಣ ಅಂತ ಗುರುತಿಸೋದು. ಎರಡು ನಾವು ಐತಿಹಾಸಿಕ ತಾಣಗಳನ್ನು ಗುರುತಿಸ್ತೇವಲ್ವ, 2ನೇ ತಾಣ ಪಟ್ಟದಕಲ್ಲು 1987ರಲ್ಲಿ. ಓಕೆ, ಪಟ್ಟದಕಲ್ಲಿನಲ್ಲಿರುವಂತಹ ಕಲೆ ವಾಸ್ತುಶಿಲ್ಪದ ಶ್ರೀಮಂತಿಕೆಯ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಬೇಸಿಕ್ ಕೆಲ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಇದು ಯಾವ ಜಿಲ್ಲೆಯಲ್ಲಿದೆ, ಇದರ ಇನ್ನಿತರ ಕೆಲ ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ಕೂಡ ನಿಮಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಮೊದಲನೇದಾಗಿ ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿದೆ, ಇದು ಸ್ಪಷ್ಟವಾಗಿ ಗೊತ್ತಿರಬೇಕು. ಪಟ್ಟದಕಲ್ಲಿಗೆ ಪ್ರಾಚೀನ ಕಾಲದಲ್ಲಿ ಬಂದ ಕಿಸು ಒಳಲ್ ಅಂತ ಕರಿತಾ ಇದ್ರು. ಈ ಹೆಸರು ಕೂಡ ಗೊತ್ತಿರಬೇಕು ನಿಮಗೆ. ಕಿಸು ಒಳಲ್ ಇದು ಯಾವುದರ ಹೆಸರಂತ, ವಾತಾಪಿ, ಬಾದಾಮಿ ಕರಿತಾ ಇದ್ರು. ಈ ರೀತಿ ನಿಮಗೆ ಕೆಲವೊಂದು ನಗರಗಳು ಅಥವಾ ಐತಿಹಾಸಿಕ ನಗರಗಳಾಗಿರ್ಬೋದು, ಬೇರೆ ಬೇರೆ ಆ್ಯಂಗಲಲ್ಲಿ ಫೇಮಸ್ ಆಗಿರುವಂಥ ನಗರಗಳು ಅಥವಾ ಪ್ಲೇಸ್ಗಳ ನೇಮ್ ನಿಮಗೆ ಗೊತ್ತಿರಬೇಕು. ಪಟ್ಟದಕಲ್ಲಿಗೆ ಮುಂಚೆ ಪ್ರಾಚೀನ ಕಾಲದಲ್ಲಿ ಬಂದಾಗ ಕಿಸು ಒಳಲ್ ಅಂತ ಕರಿತಾ ಇದ್ರು. ಏನು ವಿಶೇಷತೆ ಅಂದರೆ ಪಟ್ಟದಕಲ್ಲು ಕೂಡ ನದಿ ತೀರದಲ್ಲಿರುವಂಥ ಒಂದು ಐತಿಹಾಸಿಕ ತಾಣ. ಯಾವ ರೀತಿ ಹಂಪಿ ತುಂಗಭದ್ರಾ ನದಿ ತೀರದಲ್ಲಿದೆ ಅಂತ ನಾವು ಹೇಳಿದೆವಲ್ವ, ಸೇಮ್ ಅದೇ ರೀತಿ ಪಟ್ಟದಕಲ್ಲು ಮಲಪ್ರಭಾ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ನೀವು ಆ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಪಟ್ಟದಕಲ್ಲು ಒಂದು ಸ್ವಲ್ಪ ಹೈಲೈಟ್ ಮಾಡಲಾಗಿದೆ. ಅದರ ಪಕ್ಕದಿಂದ ನದಿ ಹಾದೋಗ್ತಾ ಇದೆ. ಬಹುತೇಕ ಉತ್ತರಾಭಿಮುಖವಾಗಿ ಈ ಭಾಗದಲ್ಲಿ ಪಟ್ಟದಕಲ್ಲಿನಲ್ಲಿ ಬಂದಾಗ ಮಲಪ್ರಭಾ ನದಿ ಉತ್ತರಾಭಿಮುಖವಾಗಿ ಹರಿತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಕೆಳಭಾಗದಿಂದ ಆ ನದಿ ಫ್ಲೋ ಆಗ್ತಾ ಇದೆ. ಹಾಗಾಗಿ ಉತ್ತರಾಭಿಮುಖವಾಗಿ ಈ ಭಾಗದಲ್ಲಿ ಬಂದಾಗ ಹರಿಯೋದು ಸಹ ನಮ್ಗೆ ಕಂಡು ಬರುತ್ತೆ. ಮತ್ತು ಆಲ್ಮೋಸ್ಟ್ ಆಲ್ ಬಹಳಷ್ಟು ಸ್ಪರ್ಧಾರ್ಥಿಗಳು ಹೈಸ್ಕೂಲಲ್ಲೋ ಅಥವಾ ಕಾಲೇಜ್ ಲೆವೆಲಲ್ಲಿ ಬಂದಾಗ ಈ ಪ್ಲೇಸ್ಗಳಿಗೆ ನೀವು ವಿಸಿಟ್ ಮಾಡಿರ್ತೀರ. ಶೈಕ್ಷಣಿಕ ಪ್ರವಾಸದಲ್ಲಿ ಬಂದಾಗ ಆ ಆ್ಯಂಗಲಲ್ಲಿ ಕೂಡ ನೀವು ಈ ಪ್ಲೇಸ್ಗಳನ್ನು ನೆನ್ಪಿಟ್ಕೊಳ್ಬೋದು. ಸಾಕಷ್ಟು ಹಿಸ್ಟೋರಿಕಲ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸ್ಗಳಲ್ಲಿ ಪಟ್ಟದಕಲ್ಲನ್ನು ಕೂಡ ಗುರುತಿಸಲಾಗುತ್ತೆ. ಓಕೆ, ಇನ್ನೂ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡೋದಾದರೆ ಚಾಲುಕ್ಯ ದೊರೆಗಳು ಈ ಪ್ಲೇಸಲ್ಲೇ ಪಟ್ಟಕ್ಕೆ ಬರ್ತಾ ಇದ್ರು. ಅವರ ಪಟ್ಟಾಭಿಷೇಕ ಈ ಪ್ಲೇಸಲ್ಲಿ ನಡೀತಾ ಇತ್ತು. ಅಥವಾ ಈ ಪಟ್ಟದಕಲ್ಲಿನಲ್ಲಿ ಹರಿಯುವಂಥ ಉತ್ತರ ವಾಹಿನಿ ಏನಿದೆ ಅಲ್ವಾ, ಏನು ಮಲಪ್ರಭಾ ನದಿ ಫ್ಲೋ ಆಗುತ್ತಲ್ವ ಉತ್ತರಕ್ಕೆ ಅಭಿಮುಖವಾಗಿ, ಈ ನದಿಯಲ್ಲಿ ಸ್ನಾನಗೈದ ನಂತರವೇ ಅವರು ಪಟ್ಟಾಭಿಷೇಕ್ತರಾಗ್ತಾ ಇದ್ರು ಅನ್ನೋದು ಕೂಡ ಅವ್ರ ಇತಿಹಾಸದಿಂದ ತಿಳಿದು ಬರುತ್ತೆ. ಹಾಗಾಗಿ ಈ ಸ್ಥಳಕ್ಕೆ ಪಟ್ಟದಕಲ್ಲು ಅನ್ನೋಂಥ ಹೆಸರು ಬಂದಿದೆ ಅಂತ ಕೂಡ ಹೇಳಲಾಗುತ್ತೆ. ಅಂದರೆ ಪಟ್ಟಕ್ಕೆ ಬರುವಂಥ ಸ್ಥಳ ಅನ್ನುವಂಥ ರೀತಿಯಲ್ಲಿ ಪಟ್ಟದಕಲ್ಲು ಅನ್ನುವಂಥ ಹೆಸರು ಈ ಪ್ಲೇಸಿಗೆ ಬಂದಿದೆ ಅಂತ ಹೇಳ್ತಾರೆ. ಬಾದಾಮಿ ಚಾಲುಕ್ಯರ
ಇನ್ನಿತರೆ ಸ್ಥಳಗಳ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಐಹೊಳೆ ಬಾದಾಮಿ ಕೂಡ ಕಲೆ ವಾಸ್ತುಶಿಲ್ಪದಲ್ಲಿ ಸಾಕಷ್ಟು ಶ್ರೀಮಂತಿಕೆ ಹೊಂದಿರೋದು ಕಂಡುಬರುತ್ತೆ. ನೀವು ಅದಕ್ಕೆ ರಿಲೇಟೆಡಾಗಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ನಾನು ವಿಜಯಬಹುದಲ್ಲೇ ಕರ್ನಾಟಕ ರಿಲೇಟೆಡಾಗಿ ಕ್ಲಾಸ್ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಅಥವಾ ಬುಕ್ಸನ್ನು ಕೂಡ ರೆಫರ್ ಮಾಡ್ಬೋದು, ಅಥವಾ ವಿಜಯಬಹುದಲ್ಲಿರುವಂಥ ಬೇರೆ ಬೇರೆ ಲೆಕ್ಚರ್ಸ್ ಮಾಡಿರುವಂಥ ಕ್ಲಾಸನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಕೂಡ ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದು. ನಾನಿಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೆ ಲಿಮಿಟ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮ್ಯಾಪಲ್ಲಿ ಬಾದಾಮಿ ಹೈಲೈಟ್ ಮಾಡಲಾಗಿದೆ, ಅದು ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು, ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ, ಅದು ಕೂಡ ಬಾಗಲಕೋಟೆ ಡಿಸ್ಟಿಕಲ್ಲೇ ಇರೋದು. ಓಕೆ, ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಬರೋಣ. ಪಟ್ಟದಕಲ್ಲಿನಲ್ಲಿ ಸಾಕಷ್ಟು ಐತಿಹಾಸಿಕವಾಗಿ ಬಂದಾಗ, ಕಲೆ ವಾಸ್ತುಶಿಲ್ಪದಲ್ಲಿ ಬಂದಾಗ ಸಾಕಷ್ಟು ಸ್ಮಾರಕಗಳು, ದೇವಸ್ಥಾನಗಳಿರೋದು ಕಂಡುಬರುತ್ತೆ. ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು 2-3 ದೇವಸ್ಥಾನಗಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಮೇಲಿನ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಅದರಲ್ಲಿ ವಿರೂಪಾಕ್ಷ ದೇವಾಲಯ ಕೂಡ ಒಂದು, ಅಥವಾ ಇದಕ್ಕೆ ಲೋಕೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನ ಕಂಚಿಯ ಕೈಲಾಸನಾಥ್ ದೇವಾಲಯದ ಮಾದರಿಯಲ್ಲಿಯೇ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಕಂಚಿಯ ಕೈಲಾಸನಾಥ್ ಟೆಂಪಲ್ ಏನಿದೆ ಅಲ್ವಾ, ಬಹುತೇಕ ಅದೇ ರೀತಿಯಲ್ಲಿ ಇದು ಕೂಡ ರಚನೆ ಆಗಿರೋದು ಕಂಡುಬರುತ್ತೆ. ಪರ್ಸಿ ಬ್ರೌನ್ ಅನ್ನುವಂಥ ಖ್ಯಾತ ಕಲಾ ವಿಮರ್ಶಕರು ಏನಿದ್ದಾರಲ್ವ, ಇತಿಹಾಸ ತಜ್ಞರು ಏನಿದ್ದಾರಲ್ವ, ಅವರು ವಿರೂಪಾಕ್ಷ ದೇವಾಲಯ, ವಿರೂಪಾಕ್ಷ ಅಂದರೆ ಇದು ಹಂಪಿಯ ವಿರೂಪಾಕ್ಷ ದೇವಾಲಯ ಅಲ್ಲ, ನಿಮಗೆ ಇಲ್ಲಿ ಪಟ್ಟದಕಲ್ಲಿನಲ್ಲಿರುವಂಥ ವಿರೂಪಾಕ್ಷ ದೇವಾಲಯ ಇದೆ, ಅಥವಾ ಲೋಕೇಶ್ವರ ದೇವಾಲಯ ಏನಿದೆ ಅಲ್ವಾ, ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮವಾದ ನಿರ್ಮಾಣ ಅಂತ ಕೂಡ ಕರೆದಿದ್ದಾರೆ ಅವರು. ಈ ವರ್ಡ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಇದು ಯಾವ ಶೈಲಿಯಲ್ಲಿ ನಿರ್ಮಾಣ ಆಗಿದೆ ಈ ದೇವಸ್ಥಾನ ಅಂತ ನೋಡ್ತಾ ಹೋದರೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ದ್ರಾವಿಡ ಶೈಲಿ ಸ್ಪೆಷಲಿ ನೀವು ಗರ್ಭಗುಡಿಯ ಮೇಲೆ ಇರುವಂತಹ ಏನು ಶಿಖರ ಅಥವಾ ವಿಮಾನ ಅಂತ ಏನು ಹೇಳ್ತೇವಲ್ವ, ಅದನ್ನು ಬೇಸ್ ಆಗಿಟ್ಕೊಂಡು ಹೇಳ್ಬೋದು. ಪಿರಾಮಿಡ್ ಆಕಾರದಲ್ಲಿ ಏನಾದರೂ ಗರ್ಭಗುಡಿಯ ಮೇಲಿನ ಶಿಖರ ಇದ್ದರೆ ಅದಕ್ಕೆ ನಾವು ದ್ರಾವಿಡ ಶೈಲಿ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಹೇಳ್ಬೋದು. ಅದ್ರ ಜೊತೆ ಬೇರೆ ಬೇರೆ ಲಕ್ಷಣಗಳು ಕೂಡ ಇರ್ತವೆ. ಆದರೆ ಬೇಸ್ ಆಗಿ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಅಷ್ಟು ಡೆಪ್ತಾಗಿ ಕ್ವಶನ್ ಕೇಳೋದು ಬಹಳ ರೇರ್. ಹಾಗಾಗಿ ನಿಮಗೆ ಪರ್ಸಿ ಬ್ರೌನ್ ಅವರ ವ್ಯಾಖ್ಯಾನದಲ್ಲೇ ಗೊತ್ತಾಗ್ತಾ ಇದೆ, ಇದು ದ್ರಾವಿಡ ಶೈಲಿಯಲ್ಲಿ ರಚನೆ ಆಗಿರುವಂತಹ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇದು ಕಂಚಿಯ ಕೈಲಾಸನಾಥ್ ದೇವಾಲಯದಂಗೆ ಇರೋದು ಕಂಡುಬರುತ್ತೆ ನೋಡಲಿಕ್ಕೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಂಚಿಯ ಕೈಲಾಸನಾಥ್ ದೇವಾಲಯ ಬಹುತೇಕ ಎರಡು ಒಂದೇ ಮಾದರಿಯಲ್ಲಿ ರಚನೆ ಆಗಿರೋದು ಕಂಡುಬರುತ್ತೆ. ಕಂಚಿಯ ಕೈಲಾಸನಾಥ್ ದೇವಾಲಯವನ್ನು ಮಾಡೆಲ್ ಆಗಿಟ್ಕೊಂಡು ಈ ದೇವಸ್ಥಾನ ಕಟ್ಟಿರೋದು ಕಂಡುಬರುತ್ತೆ. ಓಕೆ, ಅದರ ಜೊತೆಗೆ ಯಾರು ಇದನ್ನು ಕಟ್ಟಿಸಿದ್ದು, ಯಾಕೆ ಇದನ್ನು ಕಟ್ಟಿಸಿದ್ದು, ಅದರ ವಿಶೇಷತೆ ಏನನ್ನೋದು ಕೂಡ ಗೊತ್ತಿರಬೇಕು. 2ನೇ ವಿಕ್ರಮಾದಿತ್ಯನು ಬಾದಾಮಿ ಚಾಲುಕ್ಯರಲ್ಲಿ ಬರುವಂಥ ಅರಸರಲ್ಲಿ ಒಬ್ಬ. ಈತ ಕಂಚಿಯ ಪಲ್ಲವರ ಮೇಲೆ ಗೆಲುವನ್ನು ಸಾಧಿಸ್ತಾನೆ. ಅದರ ನೆನಪಿಗಾಗಿ ಆತನ ಮಹಾರಾಣಿಯಾಗಿದ್ದಂಥ ಲೋಕ ಮಹಾದೇವಿ ಈ ದೇವಸ್ಥಾನವನ್ನು ಕಟ್ಟಿಸಿದಳಂತ ಅವರ ಇತಿಹಾಸದಿಂದ ಗೊತ್ತಾಗುತ್ತೆ. ಸೇಮ್ ಇದೇ ಪ್ಲೇಸಲ್ಲಿ ಅಂದರೆ ಇದೇ ಪಟ್ಟದಕಲ್ಲಿನಲ್ಲಿ ಮತ್ತೊಂದು ದೇವಸ್ಥಾನ ನೋಡ್ಬೋದು ನಾವು, ಅದು ಮಲ್ಲಿಕಾರ್ಜುನ ದೇವಸ್ಥಾನ ಅಥವಾ ತ್ರೈಲೋಕೇಶ್ವರ ದೇವಸ್ಥಾನ ಅಂತ. ಇದು ಕೂಡ ಬಹಳ ಫೇಮಸ್ ಆದದ್ದು. ಯಾವ ರೀತಿ ನಾವು ವಿರೂಪಾಕ್ಷ ಅಥವಾ ಲೋಕೇಶ್ವರ ದೇವಸ್ಥಾನದ ವಿಶೇಷತೆ ಅಭ್ಯಾಸ ಮಾಡಿದೆವಲ್ಲ, ಸೇಮ್ ಅದೇ ರೀತಿ ಇದು ಕೂಡ ಇಂಪಾರ್ಟೆಂಟ್ ಆಗಿರೋದು. ನೇರವಾಗಿ ಕ್ವಶನ್ ಕೇಳ್ತಾರೆ ನಿಮಗೆ, ತ್ರೈಲೋಕೇಶ್ವರ ದೇವಸ್ಥಾನ ಈ ಕಡೆಗೆ ಯಾವ ಸ್ಥಳದಲ್ಲಿದೆ ಅಂತ. ಬೇರೆ ಬೇರೆ ಕಡೆಗೂ ಇರ್ಬೋದಲ್ಲ ಅಂತ ಅನಿಸ್ಬೋದು ನಿಮಗೆ, ಆದರೆ ಬಹಳ ಫೇಮಸ್ ಆಗಿರೋದು ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ದೃಷ್ಟಿಕೋನದಿಂದ ನೋಡಿದಾಗ ಪಟ್ಟದಕಲ್ಲಿನಲ್ಲಿರುವಂಥ ಈ ದೇವಸ್ಥಾನಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಯಾರು ಕಟ್ಟಿಸಿದ್ರು, ಯಾವ ಕಾರಣಕ್ಕೆ ಕಟ್ಟಿಸಿದ್ರು ಅಂದರೆ ಸೇಮ್ 2ನೇ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರ ಮೇಲೆ ಗೆಲುವನ್ನು ಸಾಧಿಸ್ತಾನಲ್ವ, ಅದರ ನೆನಪಿಗಾಗಿ ಆತನ ಕಿರಿಯ ರಾಣಿ ತ್ರೈಲೋಕ ಮಹಾದೇವಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ರು ಅಂತ ಅವ್ರ ಇತಿಹಾಸದಿಂದ ಗೊತ್ತಾಗುತ್ತೆ. ಕಾರಣ ಸೇಮ್ ಇದೆ, ಅವರ ಹೆಸರು ಮಾತ್ರ ಬೇರೆ ಬೇರೆ ಇದೆ, ದೇವಸ್ಥಾನಗಳ ಹೆಸರು ಕೂಡ ಬೇರೆ ಬೇರೆ ಇದೆ. ಅವ್ರ ಹೆಸರು ಮೇಲೆ ನೆನ್ಪಿಟ್ಕೋಬೋದು, ತ್ರೈಲೋಕ ಮಹಾದೇವಿ ಅಂತಿದೆ, ತ್ರೈಲೋಕೇಶ್ವರ ಅಂತ ಹೇಳ್ಬೋದು, ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಇಲ್ಲಿ ಲೋಕ ಮಹಾದೇವಿ ಇದೆ, ಲೋಕೇಶ್ವರ, ಈ ರೀತಿ ಏನೋ ಒಂದು ಕೋಡ್ ವರ್ಡ್ ಮಾಡಿ ಕೂಡ ನೆನ್ಪಿಟ್ಕೋಬೋದು. ಆದರೆ ಕೋಡ್ ವರ್ಡ್ಗಳು ಕನ್ಫ್ಯೂಸ್ ಆಗಬಾರ್ದು, ಹಾಗಾಗಿ ನೇರವಾಗಿ ಕಂಟೆಂಟನ್ನೇ ಫೋಕಸ್ ಮಾಡಿ ನೆನ್ಪಿಟ್ಕೊಳ್ಳೋದು ಬೆಟರ್ ಆಗುತ್ತೆ. ನೆಕ್ಸ್ಟ್ ಪಟ್ಟದಕಲ್ಲಿನಲ್ಲಿರುವಂಥ ಇನ್ನೊಂದು ವಿಶೇಷವಾದಂಥ ದೇವಸ್ಥಾನ ಅಂದರೆ ಅದು ಗಳಗನಾಥ ದೇವಸ್ಥಾನ ಅಂತ. ಬಹಳ ವಿಶೇಷವಾದದ್ದು. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಆ ದೇವಸ್ಥಾನದ ಶಿಖರ ಬಹಳ ಇಂಪಾರ್ಟೆಂಟ್ ಆಗಿ ಇರೋದು. ಆ ಶೈಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಪ್ರೀವಿಯಸ್ ದೇವಸ್ಥಾನದ ಶಿಖರ ಏನಿದೆ ಅಲ್ವಾ, ಗರ್ಭಗುಡಿಯ ಮೇಲಿರುವಂಥ ಶಿಖರಕ್ಕೂ ಗಳಗನಾಥ ದೇವಸ್ಥಾನದ ಶಿಖರವನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ, 2 ಶಿಖರಗಳಲ್ಲಿ ಸಾಕಷ್ಟು ಭಿನ್ನತೆ ಇದೆ. ಇದೊಂದು ರೀತಿ ಬಾಗಿದ ಕಮಾನಿನ ಆಕಾರದಲ್ಲಿ ಶಿಖರ ಇರೋದು ಕಂಡು ಬರ್ತಾ ಇದೆ. ಇದನ್ನು ನಾವು ನಾಗರ ಶೈಲಿ ಅಂತ ಗುರುತಿಸ್ಬೋದು. ಈ ಶಿಖರದ ಮಾಡೆಲ್ ಏನಿದೆ ಅಲ್ವಾ, ಇದಕ್ಕೆ ನಾವು ನಾಗರ ಶೈಲಿ ಅಂತ ಕರಿಬೋದು. ಉತ್ತರ ಭಾರತದಲ್ಲಿ ಬಂದಾಗ ಪೂರಿ ಜಗನ್ನಾಥ್ ಟೆಂಪಲ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ, ಅಥವಾ ಖುಜರಾಹೋದಲ್ಲಿರುವಂಥ ಟೆಂಪಲ್ಸ್ ಅಬ್ಸರ್ವ್ ಮಾಡಿದ್ರೆ ಅವು ನಾಗರ ಶೈಲಿಯಲ್ಲಿ ರಚನೆ ಆಗಿರೋದು ಕಂಡು ಬರುತ್ತೆ. ಆ ರೀತಿ ಈ ದೇವಸ್ಥಾನದ ಶಿಖರವು ಕೂಡ ನಾಗರ ಶೈಲಿಯಲ್ಲಿ ಇರೋದು ಕಂಡು ಬರುತ್ತೆ. ಒಂದೇ ಪ್ಲೇಸಲ್ಲಿ ಇರೋದು ಆ್ಯಕ್ಚುಲಿ ಇದು. ಪಟ್ಟದಕಲ್ಲಿನಲ್ಲಿ ಬಂದಾಗ ಪಟ್ಟದಕಲ್ಲಿನಲ್ಲಿ ಎಲ್ಲ ದೇವಸ್ಥಾನಗಳಿರೋದು, ಆದರೆ ದೇವಸ್ಥಾನಗಳ ಶಿಖರಗಳು ಶೈಲಿ ಅಂತ ಬಂದಾಗ, ಅವುಗಳ ಕಟ್ಟಡ ನಿರ್ಮಾಣದ ವಾಸ್ತುಶಿಲ್ಪ ಬಂದಾಗ ಸಾಕಷ್ಟು ಭಿನ್ನತೆ ಇರೋದು ಸಹ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಹಾಗಾಗಿ ಈ ವಿಚಾರ ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಬರೋಣ, ಕರ್ನಾಟಕದಲ್ಲಿರುವಂಥ ಮತ್ತೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು, ನ್ಯಾಚುರಲ್ ಅಥವಾ ನೈಸರ್ಗಿಕ ತಾಣ ಅಂತ ಗುರುತಿಸೋದು, ಅದು ವೆಸ್ಟರ್ನ್ ಘಾಟ್ಸ್.
2012ರಲ್ಲಿ ಇದು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ಓಕೆ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗಿರುವಂಥ ವೆಸ್ಟರ್ನ್ ಘಾಟ್ಸ್ ಏರಿಯಾ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ವೆಸ್ಟರ್ನ್ ಘಾಟ್ಸ್ ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಅನ್ನೋದು ಗೊತ್ತಿರಬೇಕು. ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ, ಮ್ಯಾಪಲ್ಲಿ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ, ಅದಿಷ್ಟು ಏರಿಯಾದಲ್ಲಿ ವೆಸ್ಟರ್ನ್ ಘಾಟ್ಸ್ ಇರೋದು ಕಂಡುಬರುತ್ತೆ. ಅಂದರೆ ಗುಜರಾತು, ಮಹಾರಾಷ್ಟ್ರ, ಗೋವಾ ಆಗಿರ್ಬೋದು, ಕರ್ನಾಟಕ, ಕೇರಳ, ತಮಿಳುನಾಡು ಈ 6 ರಾಜ್ಯಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಹಂಚಿಕೆ ಆಗಿರೋದು ಕಂಡುಬರುತ್ತೆ. ಮತ್ತು ಇದಕ್ಕೆಲ್ಲ ಕೋಡ್ ಮಾಡ್ಕೋಬಾರ್ದು ನೀವು. ಸುಮಾರು ಬುಕ್ಸ್ಗಳಲ್ಲಿ ಏನು ಮಾಡ್ತಾರೆ, ಯಾವುದಾವುದೋ ಕೋಡ್ ಕೊಟ್ಟಿರ್ತಾರೆ ನಿಮಗೆ, ಇದು ನೆನ್ಪಿಟ್ಕೊಳ್ಳಿಕ್ಕೆ ಈ ಟ್ರಿಕ್ಸ್ ಬಳಸಿ ಅಂತ. ಆದರೆ ನನ್ನ ಪ್ರಕಾರ ಟ್ರಿಕ್ಸ್ ಅವಶ್ಯಕತೆ ಇಲ್ಲ, ನಿಮಗೆ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಪ್ಸ್ಗಳು ಹೆಂಗಿರ್ಬೇಕು ನಿಮ್ಮ ಮೈಂಡಲ್ಲಿ ಅಂದರೆ ಫಿಕ್ಸ್ ಆಗಿರಬೇಕು. ವೆಸ್ಟರ್ನ್ ಘಾಟ್ಸ್ ಅಂದ ತಕ್ಷಣಕ್ಕೆ ಈ ಮ್ಯಾಪ್ ನೆನಪಿಗೆ ಬರಬೇಕು ನಿಮಗೆ. ನೀವು ಟ್ರಿಕ್ಸ್ ಹೆಂಗೋ ನೆನ್ಪಿಟ್ಕೊಂಡು ಹೋಗಿರ್ತಾರೆ. ಕೆಲವೊಮ್ಮೆ ನಿಮಗೆ ನಾರ್ತಿಂದ ಸೌತ್ಗೆ ಜೋಡಿಸಿ ವೆಸ್ಟರ್ನ್ ಘಾಟ್ಸ್ ಯಾವ್ಯಾವ ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ಅಂತ ಕೇಳ್ಬೋದು. ಕೆಲವೊಮ್ಮೆ ಸೌತಿಂದ ನಾರ್ತ್ಗೆ ಜೋಡಿಸಿ ವೆಸ್ಟರ್ನ್ ಘಾಟ್ಸ್ ಯಾವ್ಯಾವ ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ಅಂತ ಕೇಳ್ಬೋದು. ಹಾಗೆಲ್ಲ ಕೇಳಿದಾಗ ನಿಮಗೆ ಟ್ರಿಕ್ಸ್ ವರ್ಕೌಟ್ ಆಗಲ್ಲ. ಹಾಗಾಗಿ ನಿಮಗೆ ಕಹಿ ಅನ್ನಿಸ್ಬೋದು, ಆದರೂ ಕೂಡ ನಿಮಗೆ ಗೊತ್ತಿರಲಿ, ವಾಸ್ತವಿಕವಾಗಿ ಬಂದಾಗ ಸಾಧ್ಯ ಆದಷ್ಟು ಕಂಟೆಂಟನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು, ಓದಬೇಕು. ಸ್ಪೆಷಲಿ ಜಾಗ್ರಫಿ ಬಂದರೆ ಮ್ಯಾಪ್ಸ್ ಮೂಲಕ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅವ್ರು ಎಷ್ಟೇ ಕನ್ಫ್ಯೂಸ್ಡ್ ಆಗಿ ಕ್ವಶನ್ ಕೇಳಿದ್ರು ಕೂಡ ನೀವು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರೋದಿಲ್ಲ. ಟ್ರಿಕ್ಸ್ ನೀವು ನೆನ್ಪಿಟ್ಕೊಂಡ ರೀತಿಯಲ್ಲಿ ಅವ್ರು ಕೇಳಿದ್ರೆ ಓಕೆ, ಆ ರೀತಿ ಕೇಳದೇ ಇದ್ದಾಗ ನೀವು ಕನ್ಫ್ಯೂಸ್ ಆಗುವಂಥ ಪಾಸಿಬಿಲಿಟಿ ಮತ್ತೆ ಅಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಮ್ಯಾಪನ್ನು ಅಬ್ಸರ್ವ್ ಮಾಡಿ ನಾರ್ತಿಂದ ಸೌತ್ಗೆ ಅಥವಾ ಸೌತಿಂದ ನಾರ್ತ್ಗೆ ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಬೇಕು. ಯಾವ ಡೈರೆಕ್ಷನಲ್ಲಿ ಹಂಚಿಕೆ ಆಗಿದೆ ಅನ್ನೋ ಅಂತ ಕೂಡ ಕೇಳ್ಬೋದು. ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಅಂತಾದರೂ ಹೇಳ್ಬೋದಾಗಿದೆ. ನೆಕ್ಸ್ಟ್ ಬರೋಣ, ವರ್ಲ್ಡ್ ಹೆರಿಟೇಜ್ ಸೈಟ್ನ ವಿಚಾರಕ್ಕೆ ಬಂದರೆ ವೆಸ್ಟರ್ನ್ ಘಾಟ್ಸ್ ಅಂತ ಬಂದಾಗ 6 ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ಅಂತ ಹೇಳ್ತೇವೆ. ಆದರೆ ವೆಸ್ಟರ್ನ್ ಘಾಟ್ಸಲ್ಲಿ ಬಂದಾಗ ಯುನೆಸ್ಕೋದಲ್ಲಿ ಬಂದಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸಿರೋದು ವೆಸ್ಟರ್ನ್ ಘಾಟ್ಸ್ನ ಕೆಲವೊಂದು ಏರಿಯಾವನ್ನು ಗುರುತಿಸಿರೋದು ಕಂಡುಬರುತ್ತೆ. ಸಬ್ ಕ್ಲಸ್ಟರ್ ಅಂತ ಅವರು ವರ್ಡ್ ಬಳಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಬಂದಾಗ ಇಡೀ ವೆಸ್ಟರ್ನ್ ಘಾಟ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರ್ಪಡೆ ಆಗಿಲ್ಲ, ಅದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ರೆಡ್ ಡಾಟ್ ಕಾಣಿಸ್ತಾ ಇದೆ ಮ್ಯಾಪಲ್ಲಿ ಬಂದಾಗ. ಆ ಡಾಟ್ಸ್ ಇರುವಂಥ ಏರಿಯಾದಲ್ಲಿ ನಿಮಗೊಂದು ವರ್ಡ್ ಕೂಡ ಕಾಣಿಸ್ತಾ ಇದೆ. ಆ ಪ್ಲೇಸಸ್ಗಳು ಮಾತ್ರ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರ್ಪಡೆ ಆಗಿದ್ದಾವೆ. ಸಬ್ ಕ್ಲಸ್ಟರ್ ಅಂತ ಹೇಳೋದು, ಸಹ್ಯಾದ್ರಿ ಸಬ್ ಕ್ಲಸ್ಟರ್ ಅಂತ ಹೇಳೋದು. ಯಾವ ಸ್ಟೇಟಲ್ಲಿದೆ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಂಥ ಕ್ವಶನ್ ಕೇಳಿದಾಗ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ನೀವು ಟ್ರಿಕ್ಸ್ ನೆನ್ಪಿಟ್ಕೊಂಡು ಹೋದಾಗ. ಹಾಗಾಗಿ ಇಡೀ ವೆಸ್ಟರ್ನ್ ಘಾಟ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಅಲ್ಲ ಬಂದಾಗ ಅಲ್ಲಿನ ಕೆಲವೊಂದು ಏರಿಯಾ, ಪರ್ಟಿಕ್ಯುಲರ್ ಏರಿಯಾ ಎಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಕಂಡುಬರುತ್ತೋ, ಸಾಕಷ್ಟು ವಿಶೇಷತೆ ಇರುವಂತಹ ಪ್ಲ್ಯಾಂಟ್ಸ್ಗಳು, ಎನಿಮಲ್ಸ್ಗಳು ಕಂಡುಬರ್ತಾವಲ್ವ, ಅಂತಹ ಪ್ಲೇಸಸನ್ನು ಗುರುತಿಸ್ಕೊಂಡು ವೆಸ್ಟರ್ನ್ ಘಾಟ್ಸ್ನಲ್ಲಿ ಅಂತಹ ಸಬ್ ಕ್ಲಸ್ಟರ್ಗಳಿಗೆ ಈ ಯುನೆಸ್ಕೋ ಲಿಸ್ಟ್ಗೆ ಸೇರ್ಪಡೆ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಸಹ್ಯಾದ್ರಿ ಅನ್ನೋದೊಂದು ಸಬ್ ಕ್ಲಸ್ಟರ್ ಇದೆ. ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿ 2 ಪ್ಲೇಸ್ಗಳು ಇಂಥ ಸಬ್ ಕ್ಲಸ್ಟರ್ ಏರಿಯಾ ಕಾಣಿಸ್ತಾ ಇದ್ದಾವೆ. ಒಂದು ಕುದುರೆಮುಖ ಇದೆ, ಇನ್ನೊಂದು ತಲಕಾವೇರಿ ಇದೆ. ಇನ್ನು ಕೆಳಭಾಗಕ್ಕೆ ಬಂದರೆ ನೀಲಗಿರಿ ಕಾಣಿಸ್ತಾ ಇದೆ, ಅಣ್ಣಾಮಲೈ ಕಾಣಿಸ್ತಾ ಇದೆ, ಪೆರಿಯಾರು ಮತ್ತು ಅಗಸ್ತ್ಯಮಲೈ ಅಂತ. ಒಟ್ಟು 7 ಸಬ್ ಕ್ಲಸ್ಟರ್ಗಳು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ಗುರುತಿಸ್ಕೊಂಡಿರೋದು ಕಂಡುಬರುತ್ತೆ. ನಿಮಗೆ ಇನ್ನೊಂದು ರೀತಿ ಕ್ವಶನ್ ಕೇಳ್ಬೋದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರ್ಪಡೆ ಆಗಿರುವಂಥ ವೆಸ್ಟರ್ನ್ ಘಾಟ್ಸ್ ಏರಿಯಾ ಏನಿದೆಯಲ್ಲ, ಪರ್ಟಿಕ್ಯುಲರ್ ಸಬ್ ಕ್ಲಸ್ಟರ್ ಏರಿಯಾ ಯಾವ್ಯಾವ ರಾಜ್ಯಗಳಲ್ಲಿದೆ ಅಂತ ಕ್ವಶನ್ ಕೇಳ್ಬೋದು. ಹಂಗೆ ಕೇಳಿದಾಗ ನೀವು ಇಡೀ ವೆಸ್ಟರ್ನ್ ಘಾಟ್ಸ್ ಅಂತ ಆನ್ಸರ್ ಮಾಡಬೇಕಾಗಿಲ್ಲ. ಈ ಮ್ಯಾಪನ್ನು ಅಬ್ಸರ್ವ್ ಮಾಡಿರಿ. ಆ 7 ಸಬ್ ಕ್ಲಸ್ಟರ್ಗಳು ಯಾವುದನ್ನೋದು ನಿಮಗೆ ಲಿಸ್ಟ್ ಕೂಡ ಕಾಣಿಸ್ತಾ ಇದೆ. ಲಿಸ್ಟೇನು ಬೇಕಾಗಿಲ್ಲ, ನೀವು ಜಸ್ಟ್ ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಲ್ಲೇ ಸ್ವಲ್ಪ ನೀವು ಹೈಲೈಟ್ ಮಾಡಿಕೊಂಡ್ರು ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಅಗಸ್ತ್ಯಮಲೈ ಸಬ್ ಕ್ಲಸ್ಟರ್ ಇದೆ, ಪೆರಿಯಾರ್ ಇದೆ, ಅಣ್ಣಾಮಲೈ ಇದೆ. ಇವು 3 ಸಬ್ ಕ್ಲಸ್ಟರ್ಗಳು ಕೇರಳ ರಾಜ್ಯದಲ್ಲಿರೋದು ಕಂಡುಬರುತ್ತೆ. ನೀಲಗಿರಿ ಸಬ್ ಕ್ಲಸ್ಟರ್ ತಮಿಳುನಾಡಲ್ಲಿದೆ. ಕರ್ನಾಟಕದಲ್ಲಿ 2 ಇದಾವೆ, ತಲಕಾವೇರಿ ಮತ್ತು ಕುದುರೆಮುಖ ಅಂತ. ಅದು ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಸಬ್ ಕ್ಲಸ್ಟರ್ ಅಂತ ಗುರುತಿಸಿರೋದು ಕಂಡುಬರುತ್ತೆ. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ರಿಲೇಟೆಡ್ ಆಗಿ ಗೊತ್ತಿರಲೇಬೇಕು. ಓಕೆ, ಇದ್ರ ಜೊತೆಗೆ ಒಂದು ಸ್ಟೆಪ್ ಮುಂದೆ ಹೋಗಿ ಇನ್ನೊಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ. ಇಡೀ ಭಾರತದಲ್ಲಿ ಬಂದಾಗ 40 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳಿದ್ದಾವೆ ಅಂತ ಡಿಸ್ಕಷನ್ ಮಾಡಿದೆವು ನಾವು. ಅವು ನ್ಯಾಚುರಲ್ ಆಗಿರ್ಬೋದು ಅಥವಾ ನೈಸರ್ಗಿಕವಾಗಿರ್ಬೋದು ಅಥವಾ ಕಲ್ಚರಲ್ ಆಗಿರ್ಬೋದು, ಮಿಕ್ಸ್ಡ್ ಸೈಟ್ ಆಗಿರ್ಬೋದು. ಇದರ ಜೊತೆಗೆ ಒಂದು ಟೆಂಟೇಟಿವ್ ಲಿಸ್ಟ್ ಕೂಡ ಬಿಡುಗಡೆ ಮಾಡ್ತಾ ಇರುತ್ತೆ. ಟೆಂಟೇಟಿವ್ ಲಿಸ್ಟಿಗೆ ಕೂಡ ಕೆಲವೊಂದು ಸ್ಥಳಗಳು ಸೇರ್ಪಡೆ ಆಗ್ತಾ ಇರ್ತವೆ. ತಾತ್ಕಾಲಿಕ ಪಟ್ಟಿ ಅಂತ ಹೇಳೋದು ಯುನೆಸ್ಕೋದಕ್ಕೆ ತಾತ್ಕಾಲಿಕ ಪಟ್ಟಿಗೂ ಕೂಡ ಕೆಲವೊಂದು ಸ್ಥಳಗಳು ವರ್ಷನೂ ಕೂಡ ಸೇರ್ಪಡೆ ಆಗ್ತವೆ. ಪ್ರತಿ ವರ್ಷ ಕೂಡ ಸೇರ್ಪಡೆ ಆಗ್ಬೋದು. ಕೆಲವೊಮ್ಮೆ 2 ವರ್ಷ 3 ವರ್ಷಕ್ಕೂ ಅವರ ಕೆಲವೊಂದು ಕಂಡೀಷನ್ಸ್, ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ಅವ್ರು ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಇಡೀ ಭಾರತದಲ್ಲಿ ಬಂದಾಗ 2022ರ ಎಂಡ್ವರೆಗೂ ಅಂಕಿಅಂಶ ತೆಗೆದುಕೊಂಡಾಗ ಇಂತಹ ತಾತ್ಕಾಲಿಕ ಪಟ್ಟಿಯಲ್ಲಿ ಭಾರತದ 52 ತಾಣಗಳಿರೋದು ಕಂಡುಬರುತ್ತೆ. ಇದರಲ್ಲಿ ಹಿಸ್ಟೋರಿಕಲ್ ಪ್ಲೇಸಸ್ಸು ಇದ್ದಾವೆ ಅಥವಾ ನೈಸರ್ಗಿಕ ತಾಣಗಳನ್ನು ಕೂಡ ಗುರುತಿಸ್ಬೋದಾಗಿದೆ. ನಾನಿಲ್ಲಿ ಈ ಕಂಟೆಂಟನ್ನು ಅಗೇನ್ ಕರ್ನಾಟಕವನ್ನೇ ಬೇಸಾಗಿಟ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕೂಡ ಇಂತಹ ಕೆಲವೊಂದು ತಾಣಗಳು, ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿರುವಂಥ ತಾಣಗಳನ್ನು ಗುರುತಿಸ್ಬೋದು. 2014ರಲ್ಲಿ ಶ್ರೀರಂಗಪಟ್ಟಣದಲ್ಲಿರುವಂಥ ಕೆಲವೊಂದು ಮಾನ್ಯುಮೆಂಟ್ಸ್ಗಳು ಇದು ಪಟ್ಟಿಗೆ ಸೇರ್ಪಡೆ ಆಗಿರೋದು ಕಂಡುಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಿದೆ. ಶ್ರೀರಂಗಪಟ್ಟಣದ ಅತ್ಯಂತ ಪ್ರಮುಖವಾದಂಥ ಐತಿಹಾಸಿಕ ಸ್ಮಾರಕಗಳು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾವೆ. ದರಿಯಾ ದೌಲತ್ಗೆ ರಿಲೇಟೆಡ್ ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ. ಇದು ಟಿಪ್ಪುವಿನ ಬೇಸಿಗೆ ಅರಮನೆ ಅಂತಾದರೂ ಕ್ವಶನ್ ಕೇಳ್ಬೋದು, ಅಥವಾ ದರಿಯಾ ದೌಲತ್ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು. ನಾನು ಆಲ್ರೆಡಿ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ,
ಏನಂದರೆ ಕರ್ನಾಟಕದಲ್ಲಿರುವಂಥ ಯಾವುದೇ ಪ್ಲೇಸ್ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇದ್ದೀರ ಅಂದರೆ ಆ ಪ್ಲೇಸ್ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಭಾರತದ ಯಾವುದಾದ್ರೂ ಪ್ಲೇಸ್ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇದ್ದೀರ ಅಂದರೆ ಅದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ನೀವು ಜಗತ್ತಿನ ಬೇರೆ ದೇಶಗಳಲ್ಲಿರುವಂತಹ ಪ್ಲೇಸಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದರೆ ಅದು ಯಾವ ದೇಶದಲ್ಲಿ ಬರುತ್ತೆ ಅಥವಾ ಯಾವ ಖಂಡದಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಹಾಗಾಗಿ ಇದು ಕೂಡ ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ಅದರ ಜೊತೆಗೆ ಐಹೊಳೆ ಬಾದಾಮಿ ಪಟ್ಟದಕಲ್ಲಿರುವಂಥ ದೇವಸ್ಥಾನಗಳ ರಚನೆಯಲ್ಲಾದಂಥ ಏನೋ ಆರ್ಕಿಟೆಕ್ಚರ್ ಏನಿದೆ ಅಲ್ವಾ, ಎವಲ್ಯೂಷನ್ ಆಫ್ ಟೆಂಪಲ್ ಆರ್ಕಿಟೆಕ್ಚರು, ಇದು ಕೂಡ 2015ರಲ್ಲಿ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿದೆ. ಅದರ ಜೊತೆಗೆ ಬೇಲೂರು ಹಳೆಬೀಡುಗಳು 2014ರಲ್ಲಿ ಇದು ಕೂಡ ಸೇರ್ಪಡೆ ಆಗಿರೋದು ಕಂಡು ಬರುತ್ತೆ. ಈ ವಿಚಾರ ಕೂಡ ಗೊತ್ತಿರಬೇಕು. ಅದರ ಜೊತೆಗೆ ದಕ್ಕನ್ ಸುಲ್ತಾನರು ಅಂತ ಹೇಳ್ತೀವಲ್ಲ, ಬಹಮನಿ ಸುಲ್ತಾನರು ಅಥವಾ ಮುಂದೆ ಬಂದಾಗ ಶಾಹಿ ಸುಲ್ತಾನರಾಗಿ ಡಿವೈಡ್ ಆಗ್ತಾವಲ್ವ, 5 ಶಾಹಿ ಸುಲ್ತಾನರಾಗ ಸಾಮ್ರಾಜ್ಯ ಡಿವೈಡ್ ಆಗುತ್ತಲ್ವ, ಅವರ ಕೆಲವೊಂದು ಐತಿಹಾಸಿಕ ಸ್ಮಾರಕಗಳಿರುವಂಥ ತಾಣಗಳು ಕೂಡ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವೆ. ಸ್ಪೆಷಲಿ ಅವರ ಕೋಟೆಗಳಾಗಿರ್ಬೋದು, ಅವರ ಸ್ಮಾರಕಗಳು ಅಂತ ಬಂದಾಗ ಗುಲ್ಬರ್ಗಾದಲ್ಲಿದ್ದಾವೆ, ಬೀದರಲ್ಲಿದೆ, ಬಿಜಾಪುರ ಇದೆ ಮತ್ತು ಹೈದರಾಬಾದಲ್ಲಿರೋದು ಸಹ ಕಂಡು ಬರುತ್ತೆ. ಕರ್ನಾಟಕದ ತಾಣಗಳು ಕೂಡ ಇಲ್ಲಿರೋದ್ರಿಂದ ಇದನ್ನು ಕೂಡ ನಾವು ಇಲ್ಲಿ ಕೌಂಟಿಗೆ ತೆಗೆದುಕೊಳ್ಬೋದು. ಹಾಗಾಗಿ ಈ ಆ್ಯಂಗಲಲ್ಲಿ ಕೂಡ ನಿಮಗೆ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು 2021ರಲ್ಲಿ ಬಂದಾಗ ಕೊಪ್ಪಳ ಜಿಲ್ಲೆಯ ಹಿರೇಬೆನ್ಕಲಲ್ಲಿರುವಂಥ ಮೆಗಾಲಿಥಿಕ್ ಸೈಟ್ ಏನಿದೆ ಅಲ್ವಾ, ಇದು ಕೂಡ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿದೆ. ಓಕೆ, ಇವಿಷ್ಟು ಕರ್ನಾಟಕದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿರುವಂಥ ತಾಣಗಳಂತ ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ಇದಕ್ಕೆ ರಿಲೇಟೆಡ್ ಇನ್ನಿತರ ಇನ್ಫಾರ್ಮೇಷನ್ ಕರೆಂಟ್ ಅಫೇರ್ಸಲ್ಲಾದರೂ ಅಥವಾ ಹಿಸ್ಟ್ರಿಯಲ್ಲೋ ಎಲ್ಲೊಂದು ಕಡೆಗೆ ಕಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಒಂದು ಇನ್ನೊಂದು ಆ್ಯಂಗಲಲ್ಲಿ ಸ್ಟಡಿ ಮಾಡ್ಕೊಳ್ಳೋಣ. ಇತ್ತೀಚೆಗೆ ಸೇರ್ಪಡೆ ಆಗಿರುವಂಥ ತಾಣಗಳು ಯಾವಂತ ಕೂಡ ನಿಮಗೆ ಕೇಳ್ಬೋದು. ಇದು ಭಾರತದಿದು, ಕರ್ನಾಟಕದಲ್ಲಿರೋದು 3 ತಾಣಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿರೋದು. ತಾತ್ಕಾಲಿಕ ಪಟ್ಟಿಯಲ್ಲಿರುವಂಥ ತಾಣಗಳ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಟ್ಟೆ. ಈಗ ನಾನು ನಿಮಗೆ 2 ಪ್ಲೇಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಈ 2 ಪ್ಲೇಸ್ಗಳು ಇತ್ತೀಚೆಗೆ ಯುನೆಸ್ಕೋ ಲಿಸ್ಟಿಗೆ ಸೇರ್ಪಡೆ ಆಗಿರುವಂಥ ತಾಣಗಳು. ಅದರಲ್ಲಿ ಒಂದು ರಾಮಪ್ಪ ಟೆಂಪಲ್ ಅಥವಾ ರುದ್ರೇಶ್ವರ ಟೆಂಪಲ್ ಅಂತ ತೆಲಂಗಾಣ ರಾಜ್ಯದಲ್ಲಿರೋದು. 2021ರಲ್ಲಿ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರ್ಪಡೆ ಆಗಿರೋದು ಕಂಡು ಬರುತ್ತೆ. ಇನ್ನು ಧೋಲಾವೀರ, ಇದು ಕೂಡ 2021ರಲ್ಲಿ ಸೇರ್ಪಡೆ ಆಗಿರೋದು. ಇದು ಗುಜರಾತ್ ರಾಜ್ಯದಲ್ಲಿರೋದು. ಮತ್ತು ಈ ಸೈಟ್ ಇದು ಹರಪ್ಪ ಸಿವಿಲೈಸೇಷನ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಸೈಟ್ ಆಗಿದೆ. ಈ ಪ್ಲೇಸನ್ನು ಡಿಸ್ಕೌಂಟ್ ಮಾಡಿದಂಥ ಕೀರ್ತಿ JP ಜೋಶಿ ಅವರಿಗೆ ಸಲ್ಲುತ್ತೆ 1967-68ರಲ್ಲಿ. ಮತ್ತು ಜಿಯೋಗ್ರಾಫಿಕಲ್ ಆಗಿ ಬಂದಾಗ ಧೋಲಾವೀರ ಪ್ಲೇಸ್ ಒಂದು ವಿಶೇಷತೆ ಇದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಏನು ಗುರುತಿಸ್ತೇವಲ್ಲ ನಾವು, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆ ಹೆಸರು ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಬೇಕು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆ ಅಲ್ವಾ, ಇದು ಈ ಪ್ಲೇಸ್ ಮೇಲಿಂದ ಹಾದು ಹೋಗುತ್ತೆ. ಆ ಹಾದು ಹೋಗುವಂಥ ಒಂದು ಲೊಕೇಶನಲ್ಲೇ ಧೋಲಾವೀರ ಇರೋದು ಕಂಡು ಬರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೋದು. ಓಕೆ, ಇದಿಷ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೆ ರಿಲೇಟೆಡ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾದಂಥ ಒಂದು ಮಾಹಿತಿ ಆಗಿದೆ. ನೆಕ್ಸ್ಟ್ ಒಂದು ಕರ್ನಾಟಕದ ರಾಮ್ಸಾರ್ ತಾಣದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಖಂಡಿತ ಈ ಕ್ವಶನ್ ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಎಕ್ಸಾಮಲ್ಲಿ. ಯಾಕಂದರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ರಾಮ್ಸಾರ್ ತಾಣ ಅಂತ ಇರಲಿಲ್ಲ. ಆದರೆ ಇತ್ತೀಚೆಗೆ ಬಂದಾಗ ಕರ್ನಾಟಕದಲ್ಲಿ ಒಂದು ಪ್ಲೇಸನ್ನು ರಾಮ್ಸಾರ್ ತಾಣ ಅಂತ ಗುರುತಿಸಲಾಗಿದೆ. ಹಾಗಾಗಿ ಅದರ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಓಕೆ, ಕರ್ನಾಟಕದ ರಾಮ್ಸಾರ್ ತಾಣದ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಕಾಗಿ ನಿಮಗೆ ರಾಮ್ಸಾರ್ ಸೈಟ್ಸ್ ಅಂದರೆ ಏನಂತ ಗೊತ್ತಾಗಬೇಕು. ಸಾಮಾನ್ಯವಾಗಿ ಇಲ್ಲಿ ಕೆಲವೊಂದು ಇಮೇಜ್ಗಳು ಕಾಣಿಸ್ತಾ ಇದ್ದಾವೆ. ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ, ಇವೆಲ್ಲವೂ ಕೂಡ ವೆಟ್ಲ್ಯಾಂಡ್ಸು. ಬಹುತೇಕ ರಾಮ್ಸಾರ್ ತಾಣಗಳಂದರೆ ವೆಟ್ಲ್ಯಾಂಡ್ಸ್ ಕಡೆ ಆಗಿರ್ತವೆ. ಆದರೆ ಎಲ್ಲ ವೆಟ್ಲ್ಯಾಂಡ್ಸ ನಾವು ಸಾಕಷ್ಟು ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಕೂಡ ವೆಟ್ಲ್ಯಾಂಡ್ಸ್ ನೋಡ್ತಾ ಇರ್ತೇವೆ. ಆ ರೀತಿ ಆಗಿರುವಂಥ ಎಲ್ಲ ವೆಟ್ಲ್ಯಾಂಡ್ಸ್ಗಳನ್ನು ನಾವು ರಾಮ್ಸಾರ್ ಸೈಟ್ಸ್ ಅಂತ ಗುರುತಿಸೋದಿಲ್ಲ. ರಾಮ್ಸಾರ್ ತಾಣಗಳಂತ ಗುರುತಿಸಿಕೊಳ್ಳುವಂತಹ ವೆಟ್ಲ್ಯಾಂಡ್ಸ್ಗಳೇನಿದ್ದಾವಲ್ವ, ಆ ವೆಟ್ಲ್ಯಾಂಡ್ಸ್ಗಳಲ್ಲಿ ಸಾಕಷ್ಟು ಜೀವ ವೈವಿಧ್ಯತೆ ಕಂಡುಬರ್ತಾ ಇದೆ. ಅವುಗಳನ್ನು ರಕ್ಷಿಸಬೇಕು, ಆ ವೆಟ್ಲ್ಯಾಂಡ್ಸ್ಗಳನ್ನು ಕಾಪಾಡಬೇಕು ಅಂತ ಅವುಗಳನ್ನು ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಹೋಗ್ತವೆ. ಓಕೆ, ಹಾಗಾಗಿ ರಾಮ್ಸಾರ್ ತಾಣ ಅನ್ನುವಂಥ ವರ್ಡ್ ನೀವು ಕೇಳಿರಬೇಕು. ಇದು ರಾಮ್ಸಾರ್ ತಾಣಗಳು ಎಂಥ ತಾಣಗಳಂತ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ರಾಮ್ಸಾರ್ ತಾಣಗಳಂದರೆ ಯಾವುವು ಅಂತ ಕೇಳ್ಬೋದು. ಅವೆಲ್ಲವೂ ಕೂಡ ವೆಟ್ಲ್ಯಾಂಡ್ಸ್ಗಳಾಗಿರ್ತವೆ, ಜೌಗು ತಾಣಗಳು ಆಗಿರ್ತಾವಂತ ಹೇಳ್ಬೋದು. ಇನ್ನು ರಾಮ್ಸಾರ್ ಅನ್ನೋದು ಪರ್ಟಿಕ್ಯುಲರ್ ಒಂದು ಪ್ಲೇಸ್ ನೇಮ್. ಇದು ಇರಾನ್ ದೇಶ, ಮ್ಯಾಪ್ ನೋಡಿದರೆ ಗೊತ್ತಾಗ್ತಾ ಇದೆ. ಇರಾನ್ ದೇಶದ ಮೇಲ್ಭಾಗದಲ್ಲಿ ಕ್ಯಾಸ್ಪಿಯನ್ ಸಿ ಏನಿದೆ ಅಲ್ವಾ, ಕರಾವಳಿ ತೀರ, ಆ ಭಾಗದಲ್ಲಿ ಕಂಡುಬರುವಂಥ ಒಂದು ಪ್ಲೇಸ್ ನೇಮ್. ಈ ಪ್ಲೇಸಿಗೂ ಈ ರಾಮ್ಸಾರ್ ತಾಣಗಳಿಗೂ ಏನಾದರೂ ಸಂಬಂಧ ಇದೆ ಅಂದರೆ ಖಂಡಿತ ಸಂಬಂಧ ಇರೋದು ಕಂಡುಬರುತ್ತೆ. ಈ ವೆಟ್ಲ್ಯಾಂಡ್ಸ್ಗಳನ್ನೆಲ್ಲ ನಾವು ರಕ್ಷಿಸಬೇಕಾದಾಗ ರಾಮ್ಸಾರ್ ತಾಣಗಳಂತೇನು ಹೇಳ್ತೇವಲ್ವ ನಾವು, ಜಿಯೋಗ್ರಫಿ ಆಗಿರ್ಬೋದು, ಎನ್ವೈರ್ಮೆಂಟ್ ಸೈನ್ಸಲ್ಲಿ ಬಂದಾಗ ಖಂಡಿತ ಈ ರಾಮ್ಸಾರ್ ಅನ್ನುವಂಥ ಹೆಸರಿನಲ್ಲೇ ಈ ವೆಟ್ಲ್ಯಾಂಡ್ಸ್ಗಳನ್ನು ಗುರುತಿಸ್ತಾ ಹೋಗ್ತಾರೆ. ರಾಮ್ಸಾರ್ ಸೈಟ್ಸ್ ಅಂತಲೇ ಹೇಳ್ತಾ ಹೋಗ್ತಾರೆ. ಅಂತ ಏನು ವಿಶೇಷತೆ ಇದೆ ಈ ರಾಮ್ಸಾರ್ ಪ್ಲೇಸಿಗೆ ಅಂತ ನೋಡ್ತಾ ಹೋದರೆ, ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿರುವಂತಹ ವೆಟ್ಲ್ಯಾಂಡ್ಸ್ಗಳನ್ನು, ಆ ವೆಟ್ಲ್ಯಾಂಡ್ಸ್ಗಳಲ್ಲಿರುವಂಥ ಜೀವ ವೈವಿಧ್ಯತೆಯನ್ನು ಕಾಪಾಡಬೇಕನ್ನುವಂಥ ಕಾರಣಕ್ಕಾಗಿ ಕೆಲವೊಂದು ರಾಷ್ಟ್ರಗಳು 1971 ಫೆಬ್ರವರಿ 2ನೇ ತಾರೀಕಿನಂದು ಈ ಇರಾನ್ ದೇಶದ ರಾಮ್ಸಾರ್ ಅನ್ನುವಂಥ ಪ್ಲೇಸಲ್ಲಿ ಸೇರಿ ಒಂದು ಅಗ್ರಿಮೆಂಟ್ ಅಥವಾ ಒಂದು ಕನ್ವೆನ್ಷನ್ಗೆ ಸಹಿ ಹಾಕ್ತಾರೆ. ಈ ಕನ್ವೆನ್ಷನ್ಗೆ ರಾಮ್ಸಾರ್ ಕನ್ವೆನ್ಷನ್ ಅಂತ ಕರೀತಾರೆ. ಇದೊಂದು ಅಂತಾರಾಷ್ಟ್ರೀಯ ಒಪ್ಪಂದ, ರಾಷ್ಟ್ರಗಳೆಲ್ಲ ಸೇರಿಕೊಂಡು ಹಾಕಿರುವಂಥ ಒಂದು ಒಪ್ಪಂದ ಇದು. ಹಾಗಾಗಿ ಇದಕ್ಕೆ ಇಂಟರ್ನ್ಯಾಷನಲ್ ಟ್ರೀಟಿ ಅಂತ ಕೂಡ ಕರಿಬೋದಾಗಿದೆ.
ಹಾಗಾಗಿ ಇದಕ್ಕೆ ರಾಮ್ಸಾರ್ ಸೈಟ್ಸ್, ಈ ರಾಮ್ಸಾರ್ ಕನ್ವೆನ್ಷನ್ ಏನಿದೆ ಅಲ್ವಾ, ಇದನ್ನು ರಾಮ್ಸಾರ್ ಸೈಟ್ಸ್ ಅಂತ ಹೇಳ್ತಾ ಹೋಗೋದು. ಮತ್ತು ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಇದು ಪ್ಯೂರ್ಲಿ ಇದು ವೆಟ್ಲ್ಯಾಂಡ್ಸ್ಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಕನ್ವೆನ್ಷನ್ ಆಗಿದೆ. 1971 ಫೆಬ್ರವರಿ 2ನೇ ತಾರೀಕು ಸಹಿ ಹಾಕಿದ. ಆ ಡೇಟ್ ಕೂಡ ನೆನ್ಪಿಟ್ಕೊಳ್ಬೇಕು, ಯಾಕಂದರೆ ಫೆಬ್ರವರಿ 2ನೇ ತಾರೀಕನ್ನು ನಾವು ಪ್ರತಿ ವರ್ಷ ಈ ಜೌಗೋ ದಿನ ಅಂತ ಆಚರಿಸ್ತೇವೆ, ಅಥವಾ ವೆಟ್ಲ್ಯಾಂಡ್ಸ್ ಡೇ ಅಂತ ಕೂಡ ಆಚರಿಸ್ತೇವೆ, ಅಥವಾ ರಾಮ್ಸಾರ್ ಡೇ ಅಂತ ಕೂಡ ಆಚರಿಸ್ತೇವೆ. ಹಾಗಾಗಿ ಆ ಆ್ಯಂಗಲಲ್ಲಿ ಕೂಡ ನಿಮಗೆ ಗೊತ್ತಿರಬೇಕು. ಆದರೆ ಈ ಕನ್ವೆನ್ಷನ್ ಅನುಷ್ಠಾನಕ್ಕೆ ಬಂದಿದ್ದು 1975ರಲ್ಲಿ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ರಾಮ್ಸಾರ್ ಕನ್ವೆನ್ಷನ್ಗೆ ರಿಲೇಟೆಡ್ ಆಗಿ ಗೊತ್ತಿರಬೇಕು. ಇದರ ಅಡಿಯಲ್ಲೇ ರಾಮ್ಸಾರ್ ತಾಣಗಳನ್ನು ಗುರುತಿಸ್ತಾ ಹೋಗ್ತಾರೆ. ಯಾವ್ಯಾವ ವೆಟ್ಲ್ಯಾಂಡ್ಸ್ಗಳನ್ನು ಗುರುತಿಸ್ತಾ ಹೋಗ್ತೇವಲ್ವ ಅವುಗಳನ್ನು ಎಲ್ಲ ರಾಮ್ಸಾರ್ ಸೈಟ್ಸ್ ಅಂತ ಹೇಳೋದು. ನಮ್ಮ ರಾಜ್ಯದಲ್ಲಿ ಬಂದಾಗ ರಂಗನತಿಟ್ಟು ಬರ್ಡ್ ಸೆಂಚುರಿ ಏನಿದೆ ಅಲ್ವಾ, ರಂಗನತಿಟ್ಟು ಪಕ್ಷಿಧಾಮವನ್ನು ರಾಮ್ಸಾರ್ ಸೈಟ್ ಅಂತ ಗುರುತಿಸಲಾಗಿದೆ. ಅವರ ಅಧಿಕೃತ ವೆಬ್ಸೈಟ್ ತೆಗೆದು ನೋಡಿದಾಗ ಡೇಟ್ ಕೂಡ ಮೆನ್ಷನ್ ಆಗಿದೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ರಂಗನತಿಟ್ಟು ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಗೊತ್ತಿರಬೇಕು, ಯಾವ ನದಿ ತೀರದಲ್ಲಿದೆ ಅನ್ನೋದು ಗೊತ್ತಿರಬೇಕು. ಇವೆಲ್ಲ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕ ಜಿಕೆಯಲ್ಲಿ ನೀವು ಕವರ್ ಮಾಡ್ಕೊಂಡಿರ್ತೀರಾ, ಅಥವಾ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಬೇಕು. ಕಾವೇರಿ ನದಿ ತೀರದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ ಇದು ರಂಗನತಿಟ್ಟು ಪಕ್ಷಿಧಾಮ. ಅಲ್ಲೊಂದು ರೆಡ್ ಸರ್ಕಲ್ ಅಂತ ಹೈಲೈಟ್ ಮಾಡಿರುವಂಥ ಏರಿಯಾ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಶ್ರೀರಂಗಪಟ್ಟಣದ ಸಮೀಪದಲ್ಲಿರೋದು ಕಂಡುಬರುತ್ತೆ. ಜಸ್ಟ್ ಈ ರಂಗನತಿಟ್ಟು ಪಕ್ಷಿಧಾಮ ಆದ ತಕ್ಷಣಕ್ಕೆ ಈ ಕಾವೇರಿ ನದಿ 2 ಬ್ರಾಂಚ್ಗಳಾಗಿ ಡಿವೈಡ್ ಆಗ್ತಾ ಇರೋದು ಕಂಡುಬರ್ತಾ ಇದೆ. ಶ್ರೀರಂಗಪಟ್ಟಣ ಆಲ್ರೆಡಿ ಒಂದು ದ್ವೀಪ ಪ್ರದೇಶ ಅನ್ನೋದು ಗೊತ್ತಿರುತ್ತೆ ನಿಮಗೆ, ಅದು ಕೂಡ ಅಬ್ಸರ್ವ್ ಮಾಡಬೇಕು ನಿಮಗೆ. ಶ್ರೀರಂಗಪಟ್ಟಣದ ನಂತರ ಮತ್ತೆ ಕಾವೇರಿಯ 2 ಬ್ರಾಂಚ್ಗಳು ಸಂಗಮ ಆಗೋದು ಸಹ ನಾವಲ್ಲಿ ನೋಡ್ಬೋದಾಗಿದೆ. ಮೇಲ್ಭಾಗದಿಂದ ಒಂದು ನದಿ ಬರ್ತಾ ಇದೆ, ಅಲ್ಲಿ ಲೋಕಪಾವನಿ ಅನ್ನುವಂಥ ನದಿ ಕೂಡ ಇಲ್ಲಿ ಕಾವೇರಿಗೆ ಸಂಗಮ ಆಗ್ತಾ ಇರೋದು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಶ್ರೀರಂಗಪಟ್ಟಣದ ಸಮೀಪದಲ್ಲಿದೆ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಈ ಪಕ್ಷಿಧಾಮಕ್ಕಿಂತ ಜಸ್ಟ್ ಬಿಫೋರ್ ಹೋದರೆ ನಮಗೆ KRS ಡ್ಯಾಮ್ ಸಿಗುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಈಗ ಮತ್ತೆ ರಾಮ್ಸಾರ್ ತಾಣಕ್ಕೆ ಬರೋಣ. ಆಲ್ರೆಡಿ ಗೊತ್ತಾಯಿತು ನಿಮಗೆ, ಕರ್ನಾಟಕದಲ್ಲಿ ರಂಗನತಿಟ್ಟು ಪಕ್ಷಿಧಾಮವನ್ನು ರಾಮ್ಸಾರ್ ತಾಣ ಅಂತ ಗುರುತಿಸಲಾಗಿದೆ ಅಂತ. ಈ ರಂಗನತಿಟ್ಟು ಪಕ್ಷಿಧಾಮದಲ್ಲಿರುವಂತಹ 518 ಹೆಕ್ಟರ್ ಏರಿಯಾವನ್ನು ರಾಮ್ಸಾರ್ ತಾಣ ಅಂತ ಡಿಕ್ಲೇರ್ ಮಾಡಲಾಗಿದೆ. ಹಾಗಾಗಿ ಫಸ್ಟ್ ಒಂದು ಪಾಯಿಂಟಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ದ ವೆಟ್ಲ್ಯಾಂಡ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಈ ವೆಟ್ಲ್ಯಾಂಡ್ ಅಂತೇನು ಗುರುತಿಸ್ಕೊಂಡಿದ್ದೇವಲ್ವ ಇಲ್ಲಿ ಬಂದಾಗ, ಅಥವಾ ರಾಮ್ಸಾರ್ ಸೈಟ್ ಅಂತೇನು ಗುರುತಿಸಿದ್ದೇವಲ್ಲ ರಂಗನತಿಟ್ಟು ಪಕ್ಷಿಧಾಮವನ್ನು, ಇದನ್ನು ಮತ್ತೆ 3 ಭಾಗಗಳಾಗಿ ಅಥವಾ 3 ಪಾರ್ಟ್ಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ದೇವರಾಜ ದ್ವೀಪದ ಸುತ್ತಲಿನ ಪ್ರದೇಶ ಅಂತಂದರೆ ಹೆಕ್ಟರ್ ಎಷ್ಟು ಅನ್ನೋದಲ್ಲಿ ಕೊಟ್ಟಿದ್ದಾರೆ, ಅದು ಬೇಕಾಗಿಲ್ಲ ನಿಮಗೆ, ಅಷ್ಟೊಂದು ಡೀಟೇಲ್ ಆಗಿ ಹೆಕ್ಟರ್ ಕೇಳಲ್ಲ ನಿಮಗೆ. ಟೋಟಲ್ 518 ಹೆಕ್ಟರ್ ಏರಿಯಾ ಇದೆ ಅನ್ನೋದು ಗೊತ್ತಿರಬೇಕು, ಅಥವಾ ಈ ಸ್ಲೈಡಲ್ಲಿ ಅವರ ಅಧಿಕೃತ ವೆಬ್ಸೈಟಲ್ಲಿ ಕೂಡ ಇದು ಮೆನ್ಷನ್ ಆಗಿಲ್ಲ. ಓಕೆ, ನಿಮ್ಗೆ ಆ ಏರಿಯಾ ಅಂತೂ ಗೊತ್ತಿರಬೇಕು ನಿಮ್ಗೆ ಎಷ್ಟಿದೆ ಅಂತ. ಸೆಕೆಂಡ್ ಒನ್ ಪುಟೈನ್ ಕೊಪ್ಪಲು ದ್ವೀಪದ ಸುತ್ತಲಿನ ಪ್ರದೇಶ, ಅದರಲ್ಲಿ ಪಾರ್ಟ್ ಅಂತ ಬಂದಾಗ. ಥರ್ಡ್ ಒನ್ ಪಾರ್ಟ್ ಗೆಂಡೆ ಹೊಸಳಿ ದ್ವೀಪದ ಸುತ್ತಮುತ್ತಲಿನ ಪ್ರದೇಶವನ್ನು ರಂಗನತಿಟ್ಟು ಬರ್ಡ್ ಸೆಂಚುರಿಯಲ್ಲಿ ಏನಿದೆ ಅಲ್ವಾ, ಅಥವಾ ಪಕ್ಷಿಧಾಮದಲ್ಲಿ ಬಂದಾಗ ಈ 3 ದ್ವೀಪಗಳ ಸುತ್ತಲಿನ ಪ್ರದೇಶವನ್ನು ವೆಟ್ಲ್ಯಾಂಡ್ ಅಂತ ರಾಮ್ಸಾರ್ ತಾಣಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇದು ಕರ್ನಾಟಕದಲ್ಲಿರುವಂಥ ಏಕೈಕ ರಾಮ್ಸಾರ್ ತಾಣ ಅನ್ನುವಂಥ ಕೀರ್ತಿಗೂ ಇದು ಪಾತ್ರವಾಗಿದೆ, ಅದು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಇದರ ಜೊತೆಗೆ ಓವರಾಲ್ ಇಂಡಿಯಾದ ಕೂಡ ಗೊತ್ತಿರಬೇಕು ನಿಮಗೆ. ಇಡೀ ಭಾರತದಲ್ಲಿ ಬಂದಾಗ ಟೋಟಲ್ 75 ರಾಮ್ಸಾರ್ ತಾಣಗಳಿರೋದು ಕಂಡುಬರುತ್ತೆ, ಅದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಆ ನಂಬರ್ ಕೂಡ ನೆನ್ಪಿಟ್ಕೊಳ್ಬೇಕು. ಭಾರತ ಯಾವಾಗ ಇದಕ್ಕೆ ಎಂಟ್ರಿ ಆಯಿತು ಅಂತ ನೋಡ್ತಾ ಹೋದರೆ 1982 ಫೆಬ್ರವರಿ 1ನೇ ತಾರೀಕು ಈ ಕನ್ವೆನ್ಷನ್ಗೆ ಎಂಟ್ರಿ ಆಗಿರೋದು ಕಂಡುಬರುತ್ತೆ. ಆ ಡೇಟ್ ಕೂಡ ನೀವು ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಓವರಾಲ್ ಭಾರತದಲ್ಲಿ ಬಂದಾಗ 75 ರಾಮ್ಸಾರ್ ತಾಣಗಳಿದ್ದಾವೆ, ಇದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. 2022 ಎಂಡಲ್ಲಿ ಬಂದಾಗ ಅಲ್ಲಿವರೆಗೂ ಇಷ್ಟು ತಾಣಗಳಿದ್ದಾವೆ, ಯಾವ್ಯಾವ ರಾಜ್ಯದಲ್ಲಿ ಇದ್ದಾವೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಒಂದು ಇಂಡಿಯಾ ಮ್ಯಾಪಲ್ಲಿ ರಾಮ್ಸಾರ್ ತಾಣಗಳಿಗೆ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ ಅಥವಾ ಲೊಕೇಶನ್ಸ್ಗಳನ್ನು ನೀವು ಹೈಲೈಟ್ ಮಾಡಿ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನೆಕ್ಸ್ಟ್ ಒಂದು GI ಟ್ಯಾಗ್ಗೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳೋದು ಭಾರತದಲ್ಲಿ ಬಂದಾಗಲೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನಾವಿಲ್ಲಿ ಕರ್ನಾಟಕ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಯಾವ ಉತ್ಪನ್ನಗಳಿಗೆ, ಕರ್ನಾಟಕದ ಯಾವ ಲೋಗೋಗಳಿಗೆ GI ಟ್ಯಾಗ್ ಸಿಕ್ಕಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ GI ಟ್ಯಾಗ್ ಯಾರು ನೀಡ್ತಾರೆ ಅನ್ನೋದು ಗೊತ್ತಿರಬೇಕು. IP ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆ ಏನಿದೆ ಅಲ್ವಾ, ಇದು GI ಟ್ಯಾಗ್ ನೀಡುತ್ತೆ. ಇದು ಪೇಟೆಂಟ್ಗಳಿಗೆ ನೀಡುತ್ತೆ, ಅಥವಾ ಡಿಸೈನ್ಸ್ಗಳಿರ್ಬೋದು, ಲೋಗೋಗಳಿರ್ಬೋದು, ಉತ್ಪನ್ನಗಳಿರ್ಬೋದು. ಉತ್ಪನ್ನಗಳಂದರೆ ಕೃಷಿ ಉತ್ಪನ್ನ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಹ್ಯಾಂಡಿಕ್ರಾಫ್ಟ್ ಏನು ಬರ್ತಾವಲ್ಲ ಅಂಥ ಉತ್ಪನ್ನಗಳಿದ್ರೂ ಕೂಡ ಅಂಥ ಉತ್ಪನ್ನಗಳಿಗೆ GI ಟ್ಯಾಗ್ ನೀಡುವಂಥ ಒಂದು ಸಂಸ್ಥೆ ಇದು IP ಇಂಡಿಯಾ ಅಂತ. ನಿಮಗೆ ಇದಕ್ಕೆ ರಿಲೇಟೆಡ್ ಆಗಿ GI ಟ್ಯಾಗ್ ಬಗ್ಗೆ ಏನಾದರೂ ಅಥೆಂಟಿಕ್ ಇನ್ಫಾರ್ಮೇಷನ್ ಬೇಕಾದರೆ ನೀವು IP ಇಂಡಿಯಾ ಅಂತ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಅದು ಅಥೆಂಟಿಕ್ ಆದಂಥ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಓಕೆ, ಇಲ್ಲಿ ಭಾಳ ಸಿಂಪಲ್ ಕ್ವಶನ್ ಬರುತ್ತೆ, ಇಲ್ಲಿ ಭಾಳ ಡೀಟೇಲ್ ಆಗೇನು ಕ್ವಶನ್ ಬರಲ್ಲ. ಆ ಸಂಸ್ಥೆ ಹೆಸರು ನೆನ್ಪಿಟ್ಕೊಳ್ಬೇಕಷ್ಟೇ ನೀವು ಬಂದಾಗ. ಯಾವ ವಸ್ತುಗಳಿಗೆ GI ಟ್ಯಾಗ್ ಸಿಕ್ಕಿದೆ ಅಂತ ಕೇಳ್ತಾರೆ, 4 ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಯಾವುದಕ್ಕೆ ಸಿಕ್ಕಿದೆ ಅಥವಾ ಯಾವುದಕ್ಕೆ ಸಿಕ್ಕಿಲ್ಲ, ಇದೇ 2 ಆ್ಯಂಗಲಲ್ಲಿ ನಿಮಗೆ ಕ್ವಶನ್ಸ್ ಕೇಳೋದು ಆಲ್ಮೋಸ್ಟ್ ಅಲ್ಲಿ PC ಎಕ್ಸಾಮಲ್ಲಿ ಬಂದಾಗ. ಹಾಗಾಗಿ ನಿಮಗೆ ಆ ವಸ್ತುಗಳ ಹೆಸರು ಒಂದು ಟೈಮ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಹೋದರೆ ಸಾಕು. ಎಲ್ಲ ವಸ್ತುಗಳನ್ನ ನೆನ್ಪಿಟ್ಕೋಬೇಕಂತೇನಿಲ್ಲ, ಆದರೆ 4ರಲ್ಲಿ ನಿಮಗೆ ಯಾವುದಕ್ಕೆ ಸಿಕ್ಕಿದೆ ಯಾವುದಕ್ಕೆ ಸಿಕ್ಕಿಲ್ಲ ಅಂತ ಜಜ್ಮೆಂಟ್ ಮಾಡುವಷ್ಟು ನೀವು ಅಬ್ಸರ್ವ್ ಮಾಡಿರಲೇಬೇಕು. ಓಕೆ, ಹಾಗಾಗಿ ಫಸ್ಟ್ ಒನ್ ಮೈಸೂರು ಸಿಲ್ಕ್. GI ಟ್ಯಾಗ್ ಪಡೆದುಕೊಂಡಂಥ ಕರ್ನಾಟಕದ ಮೊದಲ ಉತ್ಪನ್ನ ಅನ್ನುವಂಥ ಕೀರ್ತಿಗೆ ಇದು ಪಾತ್ರವಾಗಿದೆ. ಇಡೀ ಭಾರತದಲ್ಲಿ ಬಂದಾಗ ಡಾರ್ಜಿಲಿಂಗ್ ಟೀಗೆ ಸಿಕ್ಕಿರೋದು.
ಕರ್ನಾಟಕ ಅಂತ ಬಂದಾಗ 2005-6ರಲ್ಲಿ ಮೈಸೂರು ಸಿಲ್ಕ್ಗೆ GI ಟ್ಯಾಗ್ ಸಿಕ್ಕಿದೆ. ಇದು ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದುಕೊಂಡಂಥ ಮೊದಲ ಉತ್ಪನ್ನ ಅಂತ ಇದನ್ನು ಗುರುತಿಸಲಾಗುತ್ತೆ. ಓಕೆ, ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದುಕೊಂಡಿರುವಂಥ ವಸ್ತುಗಳಿಗೆ ರಿಲೇಟೆಡ್ ಆಗಿ ಬಂದಾಗ ಇಂಥ ಮ್ಯಾಪಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡ್ಕೊಂಡು ಹೋಗ್ಬೋದು. ಡಿಸ್ಟ್ರಿಕ್ಟ್ ವೈಸ್ ಇವನ್ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿರುವಂಥ ಮ್ಯಾಪ್ ಅಪ್ಡೇಟೆಡ್ ಅಲ್ಲ, ಅದು ಆದರೂ ನಿಮಗೊಂದು ಐಡಿಯಾ ನೀಡಲಿಕ್ಕೆ ನಾನು ಅದನ್ನು ಬಳಸ್ಕೊಂಡಿರೋದು. ಫಾರ್ ಎಕ್ಸಾಂಪಲ್ ಬೀದರ್ ಜಿಲ್ಲೆಯಲ್ಲಿ ಬಂದಾಗ ಬಿದ್ರಿ ಬೇರೆ ಆಗಿರ್ಬೋದು, ಕಲಬುರಗಿ ಬಂದಾಗ ತೊಗರಿಬೇಳೆ ಆಗಿರ್ಬೋದು. ಈ ರೀತಿ ಜಿಲ್ಲಾವಾರು ಇದನ್ನು ನೀವು ನೆನ್ಪಿಟ್ಕೊಳ್ಳೋದ್ರಿಂದ ಅಥವಾ ಜಿಲ್ಲಾವಾರು ನೀವು ಒಂದು ಯಾರೋ ಮಾರ್ಕ್ ಹಾಕಿ ಅಲ್ಲಿ ಕೀವರ್ಡ್ ಬಳಕೆ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಈಸಿಯಾಗಿ ನೆನ್ಪುಳಿಯುತ್ತೆ. ಅದು ಅಂದರೆ ಓದೋದಕ್ಕಿಂತ ನಾವು ಬರೀಬೇಕು, ನಾವು ಕೈ ಬರಹದ ಮೂಲಕ ಏನಾದರೂ ಮ್ಯಾಪ್ಸ್ ಡ್ರಾ ಮಾಡ್ಕೊಂಡು ಅವನ್ನೆಲ್ಲ ಸ್ವಲ್ಪ ಯಾರೋ ಮಾರ್ಕ್ ಹಾಕಿ ನೆನಪಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ನಾವು ಅದನ್ನು ಇಂಡಿಕೇಟ್ ಮಾಡಿಕೊಂಡ್ರೆ ಖಂಡಿತ ಅದು ನಿಮಗೆ ಪರ್ಮನೆಂಟ್ ಆಗಿ ನೆನ್ಪುಳಿಯುತ್ತೆ. ಓಕೆ, ಇಲ್ಲಿ ನಿಮಗೆ ಲಿಸ್ಟ್ ಸಿಗ್ತಾ ಇದೆ. ನಿಮಗೆ ಲಿಸ್ಟ್ ನಾನು ನೋಡ್ತಾ ಹೋಗ್ತೀನಿ. ಜಾಸ್ತಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡೋದಿಲ್ಲ. ಆಲ್ರೆಡಿ ವಿಜಯ್ ಬೋಧಲ್ಲಿ ಇದಕ್ಕೆ ರಿಲೇಟೆಡ್ ಕ್ಲಾಸ್ ಆಲ್ರೆಡಿ ಅಪ್ಲೋಡೆಡ್ ಇದೆ, ಅಲ್ಲೂ ಕೂಡ ನೀವು ಇದಕ್ಕೆ ರಿಲೇಟೆಡ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತೊಗೋಬೋದು. ಜಸ್ಟ್ ಇಲ್ಲಿ ನಿಮಗೆ ಆ ಲಿಸ್ಟ್ ಕಾಣಿಸ್ತಾ ಇದೆ, ವಿಡಿಯೋ ಪಾಸ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಬೋದು. ಮೈಸೂರು ಸಿಲ್ಕ್ ಆಲ್ರೆಡಿ ಹೇಳಿದೆ ನಾನು ನಿಮಗೆ, ಇದು ಹ್ಯಾಂಡಿಕ್ರಾಫ್ಟ್ ವಿಭಾಗದಲ್ಲಿ ಬರೋದು. ಓಕೆ, ಅದ್ರ ಜೊತೆಗೆ ಅದು ಯಾವ ಜಿಲ್ಲೆಯಲ್ಲಿ ಕೆಲವೊಂದು ಉತ್ಪನ್ನಗಳು ಬಂದಾಗ ಯಾವ ಜಿಲ್ಲೆಗೆ ರಿಲೇಟೆಡ್ ಆಗ್ತಾವೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಮೈಸೂರು ಅಗರಬತ್ತಿ ಇದೆ, ಅದು ಕೂಡ GI ಟ್ಯಾಗ್ ಸಿಕ್ಕಿದೆ. ಬಿದ್ರಿ ಕಲೆ, ಇದು ಮಿಶ್ರ ಲೋಹ ಕಲೆ ಆಗಿದೆ. ಇದು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಇದು ಕೂಡ ಹ್ಯಾಂಡಿಕ್ರಾಫ್ಟ್ ವಿಭಾಗದಲ್ಲಿ ಬರೋದು. ನೆಕ್ಸ್ಟ್ ಚನ್ನಪಟ್ಟಣ ಟಾಯ್ಸ್, ಇದು ರಾಮನಗರ ಜಿಲ್ಲೆಯಲ್ಲಿರೋದು. ಚನ್ನಪಟ್ಟಣದ ಗೊಂಬೆಗಳು ಬಹಳ ಫೇಮಸ್ ಆಗಿರುವಂಥದ್ದು, ಅವುಗಳಿಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಅದರ ಜೊತೆಗೆ ರೋಸ್ವುಡ್ ಇನ್ಲೇಸ್ ಆಫ್ ಮೈಸೂರು ಸ್ಯಾಂಡಲ್ವುಡ್ ಆಯಿಲ್ ಆಗಿರ್ಬೋದು, ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಆಗಿರ್ಬೋದು, ಇವುಗಳಿಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಆಲ್ಮೋಸ್ಟ್ ಆಲ್ ನಾವು ಫೇಮಸ್ ಆಗಿ ಗುರುತಿಸುವಂಥ ವಸ್ತುಗಳಿಗೆ ಮ್ಯಾಕ್ಸಿಮಮ್ GI ಟ್ಯಾಗ್ ಸಿಕ್ಕಿರುತ್ತೆ. ಕೆಲವೊಂದಕ್ಕೆ ಸಿಕ್ಕಿರಲಿಕ್ಕಿಲ್ಲ. ಆ ಬೈಫರ್ಗೇಷನ್ ಮಾಡಲಿಕ್ಕೆ ನಿಮಗೆ ಬರಬೇಕು. ಹಾಗಾಗಿ ಒನ್ ಟೈಮ್ ಈ ಲಿಸ್ಟನ್ನು ನೀಟಾಗಿ ಅಬ್ಸರ್ವ್ ಮಾಡಿರಿ, ಅಥವಾ ಎಲ್ಲಾದರೂ ಗೂಗಲಲ್ಲಿ ಸರ್ಚ್ ಮಾಡೋಗಳ ಇಮೇಜನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಸೂತಿ ಎಂಬ್ರಾಯ್ಡರಿ ಇದಕ್ಕೂ ಕೂಡ ಸಿಕ್ಕಿದೆ, ಇದು ಕೂಡ ಹ್ಯಾಂಡಿಕ್ರಾಫ್ಟು. ಮೈಸೂರು ಟ್ರೆಡಿಷನಲ್ ಪೇಂಟಿಂಗು ಕೂಡ GI ಟ್ಯಾಗ್ ಸಿಕ್ಕಿದೆ. ಕೂರ್ಗ ಆರೆಂಜ್, ಕೊಡಗು ಆರೆಂಜ್ಗಳಿಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಇದೇ ರೀತಿ ಸಾಕಷ್ಟು ವಸ್ತುಗಳಿಗೂ ಕೂಡ ಸಿಕ್ಕಿದೆ. ಮೈಸೂರು ವಿಳೆದೆಲೆ ಆಗಿರ್ಬೋದು, ನಂಜನಗೂಡು ರಸಬಾಳೆ ಆಗಿರ್ಬೋದು, ಇಳಕಲ್ ಸೀರೆ ಆಗಿರ್ಬೋದು, ಈ ರೀತಿ ಸಾಕಷ್ಟು ಉತ್ಪನ್ನಗಳಿಗೆ ನಾವು GI ಟ್ಯಾಗ್ ಸಿಕ್ಕಿರೋದು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಒನ್ ಟೈಮ್ ವಿಡಿಯೋ ಪಾಸ್ ಮಾಡ್ಕೊಂಡು ಅವುಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವುದಕ್ಕೆ ಸಿಕ್ಕಿದೆ ಅಂತ ಗೊತ್ತಾದರೆ ಸಾಕು, ನೀವು ಎಕ್ಸಾಮಲ್ಲಿ ಖಂಡಿತ ಆನ್ಸರ್ ಮಾಡ್ಬೋದು. ಸುಮಾರು ಧಾರವಾಡ ಪೇಡ ಆಗಿರ್ಬೋದು, ದೇವನಹಳ್ಳಿ ಚಕೋತ ಆಗಿರ್ಬೋದು, ಸುಮಾರು ಸಾಕಷ್ಟು ಬೇರೆ ಬೇರೆ ಫೇಮಸ್ ಆದಂಥ ಉತ್ಪನ್ನಗಳಿಗೆ ಸಿಕ್ಕಿದೆ. ಕಮಲಾಪುರ ರೆಡ್ ಬನಾನ ಅಂತಿದೆ. ಕಮಲಾಪುರ ರೆಡ್ ಬನಾನ ಅಂದ ತಕ್ಷಣಕ್ಕೆ ನೀವು ವಿಜಯನಗರ ಜಿಲ್ಲೆ ಅಂತ ಪರಿಗಣಿಸಂಗಿಲ್ಲ, ಇದು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಕಮಲಾಪುರದ ಏರಿಯಾದಲ್ಲಿ ಬೆಳೆಯುವಂಥ ಒಂದು ರೆಡ್ ಬನಾನ ಆಗಿದೆ. ಇದನ್ನು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಬೇಕು. ಬೆಂಗಳೂರಿನ ನೀಲಿ ದ್ರಾಕ್ಷಿ ಆಗಿರ್ಬೋದು, ಬೆಂಗಳೂರಿನ ರೋಸ್ ಆನಿಯನ್ ಆಗಿರ್ಬೋದು, ಕಿನ್ನಾಳ ಟಾಯ್ಸ್, ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಕಿನ್ನಾಳ ಕಲೆ ಏನಿದೆ ಅಲ್ವಾ ಟಾಯ್ಸ್ಗಳಿಗೆ ರಿಲೇಟೆಡ್ ಆಗಿ, ಸಿರಿಸಿ ಅಡಿಕೆ ಆಗಿರ್ಬೋದು, ಉಡುಪಿ ಸಾರೀಸ್ಗಳಿಗೂ ಸಿಕ್ಕಿದೆ. ಈ ರೀತಿ ಸಾಕಷ್ಟು ಉತ್ಪನ್ನಗಳಿಗೆ ಸಿಕ್ಕಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಕೆಲವೊಂದು ಲೋಗೋಗಳಿಗೂ ಸಿಕ್ಕಿರೋದು ಕಂಡುಬರುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಇಂತಹ ವಿಶೇಷವಾದಂಥ ಅಂಶಗಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಕಲಬುರಗಿ ತೊಗರಿಬೇಳೆ ಬಗ್ಗೆ ಅವಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಕೂರ್ಗ ಅರೇಬಿಕ್ ಕಾಫಿಗೂ GI ಟ್ಯಾಗ್ ಸಿಕ್ಕಿದೆ. ಚಿಕ್ಕಮಗಳೂರು ಅರೇಬಿಕ್ ಕಾಫಿ ಆಗಿರ್ಬೋದು, ಬಾಬಾ ಬುಡನ್ಗಿರೀಸ್ ಅರೇಬಿಕ್ ಕಾಫಿಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಇವೆಲ್ಲ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬರುವಂಥ ಉತ್ಪನ್ನಗಳಾಗಿದ್ದಾವೆ. ಇದರ ಜೊತೆಗೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು. ಇತ್ತೀಚೆಗೆ ಕರ್ನಾಟಕದ ಉತ್ಪನ್ನಗಳೇನಾದರೂ GI ಟ್ಯಾಗ್ ಪಡೆದುಕೊಂಡಿದ್ದರೆ ಅವುಗಳ ಬಗ್ಗೆ ಕೂಡ ಗೊತ್ತಿರಬೇಕು. GI ಟ್ಯಾಗ್ ನೀಡುವಂಥ IP ಇಂಡಿಯಾ ಸಂಸ್ಥೆ ತನ್ನ ಕ್ಯಾಲೆಂಡರ್ ಆಫ್ ಇವೆಂಟ್ ಯಾವ ರೀತಿ ಫಿಕ್ಸ್ ಮಾಡಿದೆ ಅಂದರೆ ಏಪ್ರಿಲ್ 2022ರಿಂದ ಮಾರ್ಚ್ 2023. ನೆಕ್ಸ್ಟ್ ಮಾರ್ಚ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಏಪ್ರಿಲ್ ಬರೋದು. ಏಪ್ರಿಲ್ 2023ರಿಂದ ನೆಕ್ಸ್ಟ್ 2024 ಮಾರ್ಚ್ವರೆಗೂ ಈ ರೀತಿ ಅದು ತನ್ನ ಕ್ಯಾಲೆಂಡರ್ ಆಫ್ ಇವೆಂಟ್ ಫಿಕ್ಸ್ ಮಾಡ್ಕೊಂಡಿದೆ. ಆ ಬೇಸ್ ಮೇಲೆ ನೋಡಿದಾಗ 2022-23 ಸಾಲಿನಲ್ಲಿ ಬಂದಾಗ ಕರ್ನಾಟಕದ 2 ಉತ್ಪನ್ನಗಳು GI ಟ್ಯಾಗ್ ಪಡೆದುಕೊಂಡಿರೋದು ಕಂಡುಬರುತ್ತೆ. ಅವರ ಅಧಿಕೃತ ವೆಬ್ಸೈಟಿಂದ ಈ ಮಾಹಿತಿ ಪಡ್ಕೊಂಡಿರೋದು. ಅದರಲ್ಲಿ ಫಸ್ಟ್ ಒನ್ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಬೆಳೆಯುವಂಥ ನಿಂಬೆ ಹಣ್ಣುಗಳಿಗೆ GI ಟ್ಯಾಗ್ ಸಿಕ್ಕಿದೆ. ಏನು ವಿಶೇಷತೆ ಅಂದರೆ ಅತಿ ಹೆಚ್ಚು ಆಮ್ಲೀಯ ಮೌಲ್ಯವನ್ನು ಹೊಂದಿರುವಂಥ ನಿಂಬೆ ಹಣ್ಣುಗಳು ಇವಾಗಿದ್ದಾವೆ. ಭಾಳ ವಿಶೇಷವಾದದ್ದು, ಇದು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಸ್ಪೆಷಲ್ ಇದು ಯಾವ ತಳಿಯ ನಿಂಬೆ ಅಂತ ಕೇಳಿದ್ರೆ ಇದು ಕಗ್ಜಿ ತಳಿಯ ನಿಂಬೆ ಆಗಿದೆ. ಇಡೀ ಭಾರತದಲ್ಲಿ ಬಂದಾಗ ನಿಂಬೆ ಹಣ್ಣುಗಳಲ್ಲಿ GI ಟ್ಯಾಗ್ ಪಡೆದುಕೊಂಡಿರುವಂಥ 2ನೇ ತಳಿಯ ನಿಂಬೆ ಹಣ್ಣು ಇದನ್ನು ಗುರುತಿಸಲಾಗುತ್ತೆ. ಇದಕ್ಕಿಂತ ಮುಂಚೆ ಮಣಿಪುರದ ಕಟ್ಟೆ ನಿಂಬೆ GI ಟ್ಯಾಗ್ ಪಡೆದುಕೊಂಡಿತ್ತು. ಅದಾದ ನಂತರ GI ಟ್ಯಾಗ್ ಪಡೆದಂತಹ ನಿಂಬೆ ಹಣ್ಣಿನ 2ನೇ ತಳಿ ಇದಾಗಿದೆ. ಇದು ವಿಜಯಪುರ ಜಿಲ್ಲೆಯ ಉತ್ಪನ್ನ ಅನ್ನೋದು ಇಲ್ಲಿ ಗಮನಿಸಬೇಕು. ಇದರ ಜೊತೆಗೆ ಸೇಮ್ ಅದೇ ವರ್ಷದಲ್ಲಿ 22-23ರಲ್ಲಿ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಬೆಳೆಯಲಾಗುವಂತಹ ಅತ್ಯಂತ ವಿಶೇಷವಾದಂಥ ಮಾವಿನ ಹಣ್ಣು ಕರಿ ಇಶಾಡ್ ಅನ್ನುವಂತಹ ಒಂದು ಮಾವಿಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ನಿಮಗನಿಸ್ಬೋದು ಈ ರೀತಿ GI ಟ್ಯಾಗ್ ಸಿಗೋದ್ರಿಂದ ಏನು ಲಾಭ ಆಗುತ್ತೆ ಅಂತ ನೋಡ್ತಾ ಹೋದರೆ ಆ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸಿಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಮತ್ತು ಆ ಪ್ಲೇಸಸ್ಗಳಿಗೆ ಭೇಟಿ ನೀಡಿದಾಗ ಆ ವಸ್ತುಗಳನ್ನು ಖರೀದಿಸಲಿಕ್ಕೆ ಜನ ಏನು ಮಾಡ್ತಾರೆ, ಆಸೆ ತೋರಿಸ್ತಾ ಇರ್ತಾರೆ. ಹಾಗಾಗಿ ಇದೊಂದು ರೀತಿ ಆ ಉತ್ಪನ್ನಗಳು GI ಟ್ಯಾಗ್ ಪಡೆದುಕೊಂಡಿದೆ ಅಂದರೆ
ಒಂದೊಂದು ವಿಶೇಷವಾಗಿ ಆ ವಸ್ತುವನ್ನು ಗುರುತಿಸಲಾಗುತ್ತೆ. ಹಾಗಾಗಿ ನಿಮಗೆ ಎಲ್ಲ GI ಟ್ಯಾಗ್ ಪಡೆದುಕೊಂಡಿರುವಂಥ ವಸ್ತುಗಳ ಬಗ್ಗೆ ಗೊತ್ತಿರಬೇಕು. ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಮತ್ತು ಕೆಲವೊಂದನ್ನು ಎರಡು ಮೂರು ರಾಜ್ಯಗಳಿಗೂ ಸೇರ್ಕೊಂಡು ಜಂಟಿಯಾಗಿ ಕೂಡ ಕೊಟ್ಟಿರೋದು ಕಂಡುಬರುತ್ತೆ. ಕೊಲ್ಲಾಪುರದ ಚಪ್ಪಲಿಗಳಿಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಅದು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇರುವಂಥ ಏರಿಯಾವನ್ನು ಗುರುತಿಸ್ಕೊಂಡಿರೋದು ಕಂಡುಬರುತ್ತೆ. ಇಂಥ ಕೆಲವೊಂದು ಉತ್ಪನ್ನಗಳು ಕೂಡ ಇರೋದು ಕಂಡುಬರುತ್ತೆ. ಒನ್ ಟೈಮ್ ಅವ್ರ ವೆಬ್ಸೈಟನ್ನು ಅಬ್ಸರ್ವ್ ಮಾಡಬೇಕು, ಅವಾಗ ನಿಮಗೆ ಮಾಹಿತಿ ಸಿಗುತ್ತೆ. ಅಥವಾ ವಿಜಯ್ ಬಹುದಲ್ಲೇ ಇದಕ್ಕೆ ರಿಲೇಟೆಡ್ ಕ್ಲಾಸ್ ನಾನೇ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ಇದಕ್ಕೆ ರಿಲೇಟೆಡ್ ಆಗಿರೋಂಥ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಈ ವರ್ಷ 2023 ಏಪ್ರಿಲಿಂದ 2024 ಮಾರ್ಚ್ವರೆಗೆ GI ಟ್ಯಾಗ್ ಪಡೆದುಕೊಂಡಿರುವಂಥ ಉತ್ಪನ್ನಗಳ ಪಟ್ಟಿ ತೆಗೆದುಕೊಂಡಾಗ ಕರ್ನಾಟಕದಿಂದ ಯಾವ ಉತ್ಪನ್ನ ಈ ವರ್ಷ ಇನ್ನೂ ಪಡೆದುಕೊಂಡಿಲ್ಲ, ಆದರೆ ಇನ್ನೂ ಟೈಮ್ ಇದೆ, ಅಲ್ಲಿವರೆಗೂ ಪಡ್ಕೋಬೋದು. ಹಾಗಾಗಿ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅಪ್ಡೇಟ್ ಆಗಿರಬೇಕು. ನೆಕ್ಸ್ಟ್ ಒಂದು ಕರ್ನಾಟಕದ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೆಲ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಯಾಕೆಂದರೆ ಇತ್ತೀಚೆಗೆ ಕರ್ನಾಟಕದ ರಾಜಕೀಯ ವಿದ್ಯಮಾನದಲ್ಲಿ ಬಂದಾಗ ಹೊಸ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕರಿಸಿದರೆ, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮಂತ್ರಿಮಂಡಲ ಹೊಸದಾಗಿ ರಚನೆ ಆಗಿದೆ. ಕರ್ನಾಟಕದಲ್ಲಿ ಹೊಸ ವಿಧಾನಸಭೆ 16ನೇ ವಿಧಾನಸಭೆ ರಚನೆ ಆಗಿದೆ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಯಾರು ಅಂತ ಕೇಳ್ಬೋದು, ಕರ್ನಾಟಕದ ಪ್ರಸ್ತುತ ಅಥವಾ ನೂತನ ಉಪಮುಖ್ಯಮಂತ್ರಿಗಳು ಯಾರು ಅಂತ ಕೇಳ್ಬೋದು. ಓಕೆ, ನಿಮಗೆ ಗೊತ್ತಿರುತ್ತೆ, ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕದ ಪ್ರಸ್ತುತ ಅಥವಾ ನೂತನ ಮುಖ್ಯಮಂತ್ರಿಗಳು. ಶ್ರೀ DK ಶಿವಕುಮಾರ್ ಅವರು ಕರ್ನಾಟಕದ ಪ್ರಸ್ತುತ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇನ್ಫಾರ್ಮೇಷನ್ ಏನಾದರೂ ಕೇಳಿದ್ರೆ, ಮುಖ್ಯಮಂತ್ರಿಗಳು ಯಾರಿಂದ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಥವಾ ಮುಖ್ಯಮಂತ್ರಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಅಂತ ಕೇಳ್ಬೋದು. ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ಇಂಡಿಯನ್ ಪಾಲಿಟಿಯಲ್ಲಿ ಅಬ್ಸರ್ವ್ ಮಾಡಿರ್ತೀರಿ. ಆ ರಾಜ್ಯದ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರೆ. ಇತ್ತೀಚೆಗೆ ನಡೆದಿರುವಂಥ ಪ್ರಮಾಣ ವಚನ ಸ್ವೀಕಾರಕ್ಕೆ ರಿಲೇಟೆಡ್ ಆಗಿರುವಂಥ ಫಂಕ್ಷನ್ ಏನಿದೆ ಅಲ್ವಾ, ಅದರ ಇಮೇಜ್ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಶ್ರೀ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ, ಇಲ್ಲಿ ನಮ್ಮ ರಾಜ್ಯದ ರಾಜ್ಯಪಾಲರು ಕೂಡ ಇದ್ದಾರೆ. ರಾಜ್ಯದ ರಾಜ್ಯಪಾಲರು ನೂತನ ಮುಖ್ಯಮಂತ್ರಿ ಆಗಿರುವಂಥ ಶ್ರೀ ಸಿದ್ದರಾಮಯ್ಯ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾ ಇದ್ದಾರೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ತೀರಾ, ಒನ್ ಟೈಮ್ ರೀಕಾಲ್ ಆಗಬೇಕು. ಮುಖ್ಯಮಂತ್ರಿಯ ಜೊತೆ ಉಪಮುಖ್ಯಮಂತ್ರಿ ಆಗಿರ್ಬೋದು, ಮಂತ್ರಿಮಂಡಲದ ಮಂತ್ರಿಗಳು ಕೂಡ ರಾಜ್ಯಪಾಲರಿಂದಲೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮಂತ್ರಿಮಂಡಲದ ಗಾತ್ರ ಎಷ್ಟಿರಬೇಕು ಅಂತ ನೋಡ್ತಾ ಹೋದರೆ, ಆಲ್ರೆಡಿ ಇಂಡಿಯನ್ ಪಾಲಿಟಿಯಲ್ಲಿ ಬಂದ ನಿಮಗೆ ಗೊತ್ತಿರುತ್ತೆ, ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರೋ ಹಾಗಿಲ್ಲ. ಕರ್ನಾಟಕ ವಿಧಾನಸಭೆ ನಾವು ಇಟ್ಕೊಂಡಾಗ ನಮ್ಮ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224 ಆಗಿದೆ. ಅದರ 15% ಅಂದರೆ ನಮ್ಮಲ್ಲಿ 34 ಜನ ಮಂತ್ರಿಮಂಡಲದಲ್ಲಿ ಇರ್ಬೋದು. ಅದರಲ್ಲಿ ಮುಖ್ಯಮಂತ್ರಿಯು ಕೂಡ ಸೇರಿಕೊಂಡು, ಮುಖ್ಯಮಂತ್ರಿ ಸೇರಿದಂತೆ ಟೋಟಲ್ ಮಂತ್ರಿಮಂಡಲದ ಗಾತ್ರ ಅಂದರೆ ಕರ್ನಾಟಕಕ್ಕೆ ಬಂದರೆ 34 ಜನ. ಬೇರೆ ಸ್ಟೇಟಿಗೆ ಹೋದ್ರೆ ಆ ಸ್ಟೇಟ್ನ ಅಂಕಿಅಂಶದ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಪೆಷಲಿ ನಾನು ಕರ್ನಾಟಕಕ್ಕೆ ಫೋಕಸ್ ಆಗಿ ಈ ವಿಚಾರವನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ, ಅದು ಕೂಡ ಗಮನಿಸಬೇಕು ನೀವು. ಮತ್ತು ಇದು ಸಣ್ಣ ಸಣ್ಣ ರಾಜ್ಯಗಳಿಗೆ ಹೋದಾಗ ಈ ಸಂಖ್ಯೆ ಹೆಂಗೆ ಅಂದರೆ ಅಲ್ಲಿ ಸ್ವಲ್ಪ ಬೇರೆ ಬೇರೆ ಕಂಡೀಷನ್ಸ್ ಇದ್ದಾವೆ. ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ನಾನು ನಿಮಗೆ ಹೇಳ್ತಾ ಇರೋದು ಈ ವಿಚಾರ ಬಂದಾಗ. ಓಕೆ, ಹಾಗಾಗಿ ನಿಮಗೆ ಕೊನೆಯ ಪಾಯಿಂಟ್ ಕೂಡ ನಿಮಗೆ ಕೇಳ್ಬೋದು, ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರೋ ಹಾಗಿಲ್ಲ. ಕೇಂದ್ರ ಮಂತ್ರಿಮಂಡಲದ ಗಾತ್ರನೂ ಕೂಡ ಅಷ್ಟೇ, ಕೇಂದ್ರ ಶಾಸಕಾಂಗದ ಕೆಳಮನೆ ಆಗಿರುವಂಥ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರೋ ಹಾಗಿಲ್ಲ. ಆ ಬೇಸ್ ಮೇಲೆ ಕರ್ನಾಟಕದ ಮಂತ್ರಿಮಂಡಲದ ಗಾತ್ರ ಸಂಖ್ಯೆಯಲ್ಲಿ ಕೇಳಿದಾಗ ಮುಖ್ಯಮಂತ್ರಿ ಸೇರಿದಂತೆ ಒಟ್ಟು 34 ಜನ ಇಲ್ಲಿ ಕಾರ್ಯನಿರ್ವಹಿಸ್ಬೋದು, ಆ ಮಂತ್ರಿಮಂಡಲದಲ್ಲಿ ಇರ್ಬೋದು ಅನ್ನೋದು ಕೂಡ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಇದ್ರೆ, ಸ್ಟ್ರಾಟಜಿಕಲ್ಲಿ ಕೇಳ್ತಾರೆ, ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಂತ ಕೇಳ್ಬೋದು, KC ರೆಡ್ಡಿ. ಏಕೀಕೃತ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಯಾರಂತ ಕೇಳ್ಬೋದು, S ನಿಜಲಿಂಗಪ್ಪ ಅವರು. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರಂತ ಕೇಳ್ಬೋದು, ರಾಮಕೃಷ್ಣ ಹೆಗಡೆ ಅವರು. ಮತ್ತು ಕೊನೆಯದಾಗಿ ಒಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು, 5 ವರ್ಷ ಪೂರ್ಣಾವಧಿಯನ್ನು ಮುಕ್ತಾಯಗೊಳಿಸಿದ ಮುಖ್ಯಮಂತ್ರಿಗಳು ಯಾರಂತ ಕೇಳ್ಬೋದು. ಇಲ್ಲಿವರೆಗೂ ಕರ್ನಾಟಕದ ರಾಜಕೀಯ ಇತಿಹಾಸ ನೋಡಿದಾಗ 2 ಮುಖ್ಯಮಂತ್ರಿಗಳು ಮಾತ್ರ 5 ವರ್ಷದ ಟರ್ಮನ್ನು ಕಂಪ್ಲೀಟ್ ಮಾಡ್ಕೊಂಡಿರೋದು. ಅದರಲ್ಲಿ ದೇವರಾಜ ಅರಸು ಮೊದಲಿಗರು, ಸೆಕೆಂಡ್ ಒನ್ ಸಿದ್ದರಾಮಯ್ಯ ಅವರು ಲಾಸ್ಟ್ 2013ರಿಂದ 2018ವರೆಗೂ ಬಂದಾಗ. ಓಕೆ, SM ಕೃಷ್ಣ ಅವರಿಗೂ ಕೂಡ 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಇತ್ತು, ಆದರೆ ಅವರು ಅವಧಿಗೆ ಮುಂಚಿತವಾಗಿ ಚುನಾವಣೆಗೆ ಹೋಗ್ತಾರೆ. ಹಾಗಾಗಿ ಆ ಅವಕಾಶ ಇದ್ದರೂ ಕೂಡ 5 ವರ್ಷ ಕಂಪ್ಲೀಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ 5 ವರ್ಷ ಪೂರ್ಣಾವಧಿ ಮುಕ್ತಾಯಗೊಳಿಸಿದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಬಂದಾಗ 2 ಮಾತ್ರ ಇರೋದು ಕಂಡುಬರುತ್ತೆ. ಇದೆಲ್ಲ ಸ್ಟ್ರಾಟಜಿಕಲ್ಲಿ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಉಪಮುಖ್ಯಮಂತ್ರಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಇದು ಸಂವಿಧಾನಾತ್ಮಕ ಹುದ್ದೆನಾ ಇಲ್ವಾ ಅಂತ ಬಂದರೆ, ಭಾರತ ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಹಾಗಾಗಿ ಇದನ್ನು ನಾವು ಸಂವಿಧಾನಿಕ ಹುದ್ದೆ ಅಲ್ಲ ಅಂತ ಹೇಳ್ಬೋದು. ಪಕ್ಷದಲ್ಲಿರುವಂಥ ಭಿನ್ನಾಭಿಪ್ರಾಯಗಳು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಈ ರೀತಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ನೀಡಲಾಗುತ್ತೆ. ರಾಜ್ಯದ ಮೊದಲ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು SM ಕೃಷ್ಣ ಅವರು. ಪ್ರಸ್ತುತ ಉಪಮುಖ್ಯಮಂತ್ರಿ ಯಾರಂತ ಕೇಳ್ಬೋದು, DK ಶಿವಕುಮಾರ್ ಅವರು ಪ್ರಸ್ತುತ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಕರ್ನಾಟಕ ರಾಜ್ಯ ಶಾಸಕಾಂಗಕ್ಕೆ ನಾವು ವಿಧಾನಮಂಡಲ ಅಂತ ಕರಿತೇವೆ. ಇದಕ್ಕೆ ರಿಲೇಟೆಡ್ ಆಗಿ ಕೆಲ ಬೆಳವಣಿಗೆಗಳು, ಎಸ್ಪೆಷಲಿ ಈ ವರ್ಷ ನಡೆದಿರುವಂತಹ ಚುನಾವಣೆಯನ್ನು ಬೇಸಾಗಿಟ್ಕೊಂಡು ನೀವು ಕೆಲವೊಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರಬೇಕು. ಖಂಡಿತ ಎಕ್ಸಾಮಲ್ಲಿ 1 or 2 ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿರ್ತವೆ. ಕರ್ನಾಟಕದ ಹೊಸ ಸರ್ಕಾರ ಅಥವಾ ಕರ್ನಾಟಕದಲ್ಲಿರುವಂಥ ಮಂತ್ರಿಮಂಡಲದಲ್ಲಿರುವಂಥ ಮಂತ್ರಿಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ. ಯಾವ ಮಂತ್ರಿಗಳು ಯಾವ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿರಬೇಕು. ಮತ್ತು ವಿಧಾನಸಭಾ ಚುನಾವಣೆಗೂ ರಿಲೇಟೆಡ್ ಕೆಲ ಇನ್ಫಾರ್ಮೇಷನ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ಕರ್ನಾಟಕದ ರಾಜ್ಯ ಶಾಸಕಾಂಗ
ನಾವು ವಿಧಾನಮಂಡಲ ಅಂತ ಕರಿತೇವೆ. ಈ ರಾಜ್ಯ ಶಾಸಕಾಂಗದಲ್ಲಿ 2 ಸದನಗಳಿದ್ದಾವೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ. ವಿಧಾನ ಪರಿಷತ್ತು ಆಲ್ರೆಡಿ ಗೊತ್ತು ನಿಮಗೆ, ಇದು ನಮ್ಮ ರಾಜ್ಯ ಶಾಸಕಾಂಗದ ಮೇಲ್ಮನೆ ಆಗಿದೆ. ವಿಧಾನಸಭೆ ನಮ್ಮ ರಾಜ್ಯ ಶಾಸಕಾಂಗದ ಕೆಳಮನೆ ಆಗಿದೆ. ಓಕೆ, ಈ ವಿಧಾನಸಭೆಯನ್ನೇ ಫೋಕಸ್ ಆಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕರ್ನಾಟಕದ 16ನೇ ವಿಧಾನಸಭೆ ವಿಶೇಷತೆಗಳು ನಮಗೆ ಗೊತ್ತಿರಬೇಕು. ಖಂಡಿತ ನೆಕ್ಸ್ಟ್ ಬರುವಂಥ ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಏನೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕು ಅಂತ ನೋಡ್ತಾ ಹೋದರೆ, 16ನೇ ವಿಧಾನಸಭೆಗೆ ಮೇ 10ನೇ ತಾರೀಕು ಸಾರ್ವತ್ರಿಕ ಚುನಾವಣೆ ನಡೆಯಿತು. ಏನಿದು ಸಾರ್ವತ್ರಿಕ ಚುನಾವಣೆ ಅಂದರೆ ಕರ್ನಾಟಕದಲ್ಲಿರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಹಾಗಾಗಿ ಇದಕ್ಕೆ ನಾವು ಸಾರ್ವತ್ರಿಕ ಚುನಾವಣೆ ಅಂತ ಕರೆಯೋದು. ಓಕೆ, ಮೇ 10ರಂದು ಈ ಚುನಾವಣೆ ನಡೆಯಿತು. ಕರ್ನಾಟಕದಲ್ಲಿರುವಂಥ ಎಲ್ಲ ವಿಧಾನಸಭೆ ಕ್ಷೇತ್ರಗಳಂತ ಹೇಳಿದೆ ನಾನು. ಟೋಟಲ್ ಆಗಿ ಕರ್ನಾಟಕದಲ್ಲಿರುವಂಥ ಟೋಟಲ್ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಗೊತ್ತಿರಬೇಕು, 224. ಕರ್ನಾಟಕದಲ್ಲಿರುವಂಥ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 224. ವಿಧಾನಸಭೆಯ ಸದಸ್ಯರ ಸಂಖ್ಯೆ ಕೇಳಿದ್ರು ಕೂಡ 224 ಅಂತಲೇ ಹೇಳೋದು. ಯಾಕೆಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಒಬ್ಬ ವ್ಯಕ್ತಿ ಇಲ್ಲಿ ಜನರ ಪ್ರತಿನಿಧಿಯಾಗಿ ಈ ಸದನಕ್ಕೆ ಆಯ್ಕೆ ಆಗಿರ್ತಾರೆ. ಹಾಗಾಗಿ ಕ್ಷೇತ್ರಗಳ ಸಂಖ್ಯೆ ಕೇಳಿದ್ರು 224, ವಿಧಾನಸಭಾ ಸದಸ್ಯರ ಸಂಖ್ಯೆ ಕೇಳಿದ್ರು ಕೂಡ 224 ಅಂತ ಹೇಳ್ಬೋದು. 224 ಕ್ಷೇತ್ರಗಳಲ್ಲಿ 36 ವಿಧಾನಸಭಾ ಕ್ಷೇತ್ರಗಳನ್ನು ಶೆಡ್ಯೂಲ್ ಕಾಸ್ಟ್ರಿಗೆ ರಿಸರ್ವ್ ಆಗಿ ನೀಡಲಾಗಿದೆ. 15 ವಿಧಾನಸಭಾ ಕ್ಷೇತ್ರಗಳನ್ನು ಶೆಡ್ಯೂಲ್ ಟ್ರೈಬರ್ಸ್ ಅಂದರೆ ST ಮೀಸಲು ಕ್ಷೇತ್ರಗಳಿಂದ ಗುರುತಿಸಲಾಗಿದೆ. ಆ 2 ಕ್ಷೇತ್ರಗಳನ್ನು ಬೇರೆ ಬೇರೆ ಕಲರಿಂದ ಕೂಡ ಹೈಲೈಟ್ ಮಾಡಲಾಗಿದೆ, ಅವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಒಂದು ರಿಸಲ್ಟ್ ವಿಚಾರಕ್ಕೆ ಬರೋಣ. ಮೇ 10ರಂದು ಚುನಾವಣೆ ನಡೀತು. ಮೇ 13ರಂದು ರಿಸಲ್ಟ್ ಡಿಕ್ಲೇರ್ ಆಗಿದ್ದು. ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನ ಪಡೆದುಕೊಂಡಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ 135 ಸ್ಥಾನಗಳನ್ನು ಪಡೆದುಕೊಂಡಿದೆ. ಸ್ಪಷ್ಟ ಬಹುಮತ ಬಂದಿರೋದು. ಓಕೆ, ಹಾಗಾಗಿ ಅವರು ಸರ್ಕಾರ ರಚನೆ ಮಾಡಿರೋದು ಕಂಡುಬರುತ್ತೆ. ಭಾರತೀಯ ಜನತಾ ಪಾರ್ಟಿ 66 ಸ್ಥಾನ ಪಡ್ಕೊಂಡಿರೋದು. JDS 19 ಸ್ಥಾನ ಪಡ್ಕೊಂಡಿರೋದು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಾಗಿ ಸ್ಪರ್ಧೆ ಮಾಡಿ 2 ವ್ಯಕ್ತಿಗಳು ಆಯ್ಕೆ ಆಗಿದ್ದಾರೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ 1 ಸದಸ್ಯರು ಆಯ್ಕೆ ಆಗಿದ್ದಾರೆ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದಿಂದ 1 ಆಯ್ಕೆ ಆಗಿರೋದು ಕಂಡುಬರುತ್ತೆ. ಟೋಟಲ್ 224 ಜನ ಇರೋದು ಕಂಡುಬರುತ್ತೆ. ಓಕೆ, ಈ ರೀತಿ ನಿಮಗೆ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ಕ್ವಶನ್ಸ್ ಕೇಳ್ಬೋದು, ಇದು ಕೂಡ ಗೊತ್ತಿರಬೇಕು ನಿಮಗೆ. ಪಾರ್ಟಿ ವೈಸ್ ವೋಟ್ ಶೇರ್ ಎಷ್ಟಾಗಿತ್ತು ಅನ್ನೋದು ಕೂಡ ಗೊತ್ತಿರಬೇಕು. ಎಲ್ಲ ಪಕ್ಷಗಳನ್ನೋದಿಲ್ಲ, ಸ್ಪೆಷಲಿ ಮೇಜರ್ ಪಕ್ಷಗಳಂತ ನಾವು ಗುರುತಿಸ್ತೇವಲ್ವಾ, ಕಾಂಗ್ರೆಸ್ ಆಗಿರ್ಬೋದು, BJP ಮತ್ತು JDS. ಅಲ್ಲಿ ಕಾಣಿಸ್ತಾ ಇದೆ ಬಂದಾಗ ಪೈ ಚಾರ್ಟಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅಥವಾ BJPಗೆ 36% ಬಂದಿರೋದು, ಕಾಂಗ್ರೆಸ್ಗೆ 42.88 ಅಂದರೆ 42.9% ಅಂತ ಹೇಳೋದು, JDSಗೆ 13.29 ಅಷ್ಟು ವೋಟ್ ಶೇರ್ ಅಂದರೆ ಎಷ್ಟು ವೋಟಿಂಗ್, ಟೋಟಲ್ ವೋಟಿಂಗ್ ಇಡೀ ಸ್ಟೇಟ್ನಲ್ಲಿ BJP ಪಾರ್ಟಿಗಿದ್ದು ಕ್ಷೇತ್ರವಾರು ಅನ್ನಂಗಿಲ್ಲ, ಅಲ್ಲಿ ಅಭ್ಯರ್ಥಿ ಸೋತಿರ್ಬೋದು ಗೆದ್ದಿರ್ಬೋದು. ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಬಂದಾಗ ಎಷ್ಟು ಜನ BJPಗೆ ವೋಟ್ ಹಾಕಿದ್ದಾರೆ, ಎಷ್ಟು ಜನ ಕಾಂಗ್ರೆಸ್ಗೆ ಹಾಕಿದ್ದಾರೆ, ಎಷ್ಟು ಜನ JDSಗೆ ಹಾಕಿದ್ದಾರೆ ಮತ್ತು ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅನ್ನೋಂಥ ಮಾಹಿತಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ನೋಟಾಗೂ ಕೂಡ ಎಷ್ಟು ವೋಟ್ ಬಂದಿದ್ದಾವೆ ಅನ್ನೋದು ಗೊತ್ತಿರಬೇಕು. 0.69 ಅಥವಾ 0.69% ನೋಟಾಗೆ ವೋಟ್ ಆಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು 16ನೇ ವಿಧಾನಸಭೆಗೆ ಆಯ್ಕೆಯಾದಂಥ ಮಹಿಳಾ ಜನಪ್ರತಿನಿಧಿಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಆ ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ, ಒನ್ ಟೈಮ್ ಅಬ್ಸರ್ವ್ ಮಾಡಬೇಕು. ಟೋಟಲ್ 9 ಜನ ಮಹಿಳೆಯರು ವಿಧಾನಸಭೆಗೆ ಆಯ್ಕೆಯಾಗಿರೋದು ಕಂಡುಬರುತ್ತೆ. ಅದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, BJPದವರು ಇದ್ದಾರೆ ಮತ್ತು JDSನವರು ಮತ್ತು ಪಕ್ಷೇತರರು ಕೂಡ ಒಬ್ಬರಾಗಿರೋದು ಕಂಡುಬರುತ್ತೆ. ಅದರಲ್ಲಿ ಸಚಿವರಾಗಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಈ ಬಾರಿ ವಿಧಾನಸಭೆಗೆ ಆಯ್ಕೆಯಾದಂಥ ಅತ್ಯಂತ ಹಿರಿಯ ವಯಸ್ಸಿನ ವ್ಯಕ್ತಿ ಯಾರು, ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಿರಬೇಕು. ವಯಸ್ಸಿನಲ್ಲಿ ಬಂದಾಗ ಅತ್ಯಂತ ಹಿರಿಯ ಶಾಸಕರಂದರೆ ಶಾಮನೂರು ಶಿವಶಂಕರಪ್ಪ ಅವರು 92 ವರ್ಷ ವಯಸ್ಸಾಗಿರೋದು. ಚಿಕ್ಕ ವಯಸ್ಸಿನ ಶಾಸಕರಂದರೆ ದರ್ಶನ್ ಧ್ರುವ ನಾರಾಯಣ್ ಅವರು 28 ವರ್ಷ ವಯಸ್ಸಾಗಿರೋದು ಕಂಡು ಬರ್ತಾ ಇದೆ. ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು, ಪಾಸ್ ಮಾಡಿ. ಸುಮ್ಮನೆ ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಯಾವ ಆ್ಯಂಗಲಲ್ಲಿ ಕ್ವಶನ್ ಕೇಳ್ತಾರೆ ಅಂತ ನಾವು ಗೆಸ್ ಮಾಡಲಿಕ್ಕೆ ಆಗಲ್ಲ. ಇನ್ನು ಗರಿಷ್ಠ ಮತ್ತು ಕಡಿಮೆ ಅಂತರದ ಗೆಲುವು ಯಾರು ಈ ಸರಿ ಪಡ್ಕೊಂಡಿದ್ದು ಅಂತ ನೋಡ್ತಾ ಹೋದರೆ, DK ಶಿವಕುಮಾರ್ ಅವರು ಗರಿಷ್ಠ ಅಂತರದ ಗೆಲುವನ್ನು ಪಡ್ಕೊಂಡಿದ್ದಾರೆ. 1,22,392 ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಕಡಿಮೆ ಅಂತರದ ಗೆಲುವು ಅಂತ ಬಂದರೆ CK ರಾಮಮೂರ್ತಿ ಅವರು ಜಯನಗರ ಕ್ಷೇತ್ರದಲ್ಲಿ ಬಂದಾಗ BJP ಕ್ಯಾಂಡಿಡೇಟ್ ಅವರು ಜಸ್ಟ್ 16 ಅವರು ಮತ್ತು ಅವರ ನೆಕ್ಸ್ಟ್ ಅಭ್ಯರ್ಥಿಯಲ್ಲಿರುವಂಥ ಮತಗಳ ಅಂತರ ಕೇವಲ 16 ಇರೋದು ಕಂಡು ಬರುತ್ತೆ. ಇನ್ನಿತರ ಕೆಲವೊಂದು ಕ್ಷೇತ್ರಗಳ ಮಾಹಿತಿ ಕೂಡ ನಿಮಗಿದೆ, ಬೇಕಾದರೆ ನೀವು ಅದನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಒಂದು 16ನೇ ವಿಧಾನಸಭೆಯಲ್ಲಿ ಪಕ್ಷೇತರರಾಗಿ ಆಯ್ಕೆಯಾದಂತಹ ಕ್ಯಾಂಡಿಡೇಟ್ಸ್ ಇಬ್ಬರು ಅಂತ ಹೇಳಿದೆ. ಅವರಿಬ್ಬರು ಯಾರು ಅನ್ನೋದು ಕೂಡ ಗೊತ್ತಿರಬೇಕು. ಯಾಕೆಂದರೆ ಪಕ್ಷೇತರರಾಗಿ ಬಂದಿರೋರ ಸಂಖ್ಯೆ ಕೇವಲ ಇಬ್ಬರಿದ್ದಾರೆ. KH ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಲತಾ ಮಲ್ಲಿಕಾರ್ಜುನ್ ಅವರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಇವರಿಬ್ಬರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇವ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಇರಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಂಡಿಯನ್ ಪಾಲಿಟಿ ದೃಷ್ಟಿಯಿಂದ ಬಂದರೆ ಪ್ರೋಟಮ್ ಸ್ಪೀಕರ್ ಅನ್ನುವಂಥ ವರ್ಡ್ ಬಳಕೆ ಆಗ್ತಾ ಇರುತ್ತೆ ನಮ್ಮ ಪಾಲಿಟಿಯಲ್ಲಿ ಬಂದಾಗ. 16ನೇ ವಿಧಾನಸಭೆ ಪ್ರೋಟಮ್ ಸ್ಪೀಕರ್ ಯಾರು
ಇದ್ದರು ಅಥವಾ ಯಾರಾಗಿ ಪ್ರೋಟಮ್ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದ್ದಾರೆ, ಕಾರ್ಯನಿರ್ವಹಿಸಿದ್ದಾರೆ ಅಂತ ಕೇಳ್ಬೋದು. ಇದು ಕರೆಂಟ್ ಅಫೇರ್ಸಲ್ಲಾದರೂ ಕೇಳ್ಬೋದು, ಇಂಡಿಯನ್ ಪಾಲಿಟಿಯಲ್ಲಾದರೂ ಕೇಳ್ಬೋದು. ನೆಕ್ಸ್ಟ್ 5 ವರ್ಷದವರೆಗೂ ಕೂಡ ಈ ಕ್ವಶನ್ ಕ್ಯಾರಿ ಆಗ್ತಾ ಇರುತ್ತೆ ನಿಮಗೆ. ಹಾಗಾಗಿ ಗೊತ್ತಿರಬೇಕು 16ನೇ ವಿಧಾನಸಭೆ ಪ್ರೋಟಮ್ ಸ್ಪೀಕರ್ ಆಗಿ ಆರ್ ವಿ ದೇಶಪಾಂಡೆ ಅವರು ಕಾರ್ಯನಿರ್ವಹಿಸಿರೋದು ಕಂಡುಬರುತ್ತೆ. ಸದನದ ಕಾರ್ಯಕಲಾಪದ ಇಮೇಜ್ ನೋಡಿದ್ರೆ ಗೊತ್ತಾಗ್ತದೆ. ಕೆಳಭಾಗದಲ್ಲಿ ಆರ್ ವಿ ದೇಶಪಾಂಡೆ ಅವರ ಹೆಸರು ಮತ್ತು ಹಂಗಾಮಿ ವಿಧಾನಸಭಾಧ್ಯಕ್ಷರು ಅನ್ನುವಂಥ ವರ್ಡ್ ಕೂಡ ಬಳಕೆ ಆಗಿದೆ. ಹಾಗೆ ಇನ್ನು ಸೆಷನ್ಸ್ ನಡೆಯುವಂಥ ಸಮಯದಲ್ಲಿ ಸೆಷನ್ಸ್ಗಳನ್ನು ಕೂಡ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಅಲ್ಲಿ ಕೂಡ ಸುಮಾರು ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರುವಂಥ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಬೇಸಿಕ್ಲಿ ಇವ್ರ ಕೆಲಸ ಏನು ಅಂತ ನೋಡ್ತಾ ಹೋದರೆ ವಿಧಾನಸಭೆಗೆ ಹೊಸದಾಗಿ ಆಯ್ಕೆಯಾಗಿ ಬಂದಿರುವಂಥ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸೋದು ಇವ್ರ ಮುಖ್ಯ ಕೆಲಸ ಆಗಿರುತ್ತೆ. ಹಾಗಾದರೆ ಇವರು ಕೂಡ ವಿಧಾನಸಭಾ ಸದಸ್ಯರೇ ಆಗಿರ್ತಾರಲ್ವ, ಇವರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಅಂತ ಕೇಳ್ಬೋದು. ಇವರಿಗೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರಾಜ್ಯಪಾಲರು ಆರ್ ವಿ ದೇಶಪಾಂಡೆ ಅವರಿಗೆ ಪ್ರೋಟಮ್ ಸ್ಪೀಕರ್ ಆಗಿ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾ ಇದ್ದಾರೆ. ಪ್ರೋಟಮ್ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂಥ ಆರ್ ವಿ ದೇಶಪಾಂಡೆ ಅವರು ನೆಕ್ಸ್ಟ್ ಸದನದಲ್ಲಿ ಏನು ಮಾಡಬೇಕು, ಸದನಕ್ಕೆ ಆಯ್ಕೆಯಾಗಿರುವಂಥ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ, ಇಮೇಜಲ್ಲಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಆಲ್ರೆಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸಿದಾರಲ್ವಾ, ಇಲ್ಲಿ ಮತ್ತೆ ಯಾಕೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಅಂತ ಅನಿಸ್ಬೋದು. ಓಕೆ, ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸುವಂಥ ಇಮೇಜ್ ಕೂಡ ನಾನು ತೋರಿಸಿದ್ದೆ. ಅದು ಮುಖ್ಯಮಂತ್ರಿ ಹುದ್ದೆಗೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು. ಸದನದ ಒಳಗಡೆ ಬಂದಾಗ ಇಲ್ಲಿ ಸಿದ್ದರಾಮಯ್ಯ ಅವರು ಸದನದ ಸದಸ್ಯರಾಗಿ ವಿಧಾನಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಸ್ಪೆಷಲಿ ನಮ್ಮ ದೇಶದಲ್ಲಿ ಬಂದಾಗ ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ನಮ್ಮಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಗೌರ್ಮೆಂಟ್ ಕಾಣ್ತೇವೆ. ಇಲ್ಲಿ ಕಾರ್ಯಾಂಗ, ನೈಜ ಕಾರ್ಯಾಂಗ ಆಗಿರುವಂಥ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಏನಿರ್ತಾ ಅಲ್ವಾ, ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಏನಿದೆ ಅಲ್ವಾ, ಇದು ಶಾಸಕಾಂಗದ ರಚನೆ ಆಗಿರುತ್ತೆ. ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತ ಪಡೆದುಕೊಳ್ಳುತ್ತೋ ಆ ಪಕ್ಷದ ಒಂದು ಟೀಮು ಇಲ್ಲಿ ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರೆ, ಇಲ್ಲಿ ವಿಧಾನಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ಕಂಡುಬರುತ್ತೆ. ಅದೇ ರೀತಿ ಸದನದ ಬೇರೆ ಬೇರೆ ಸದಸ್ಯರು ಕೂಡ ಪ್ರೋಟಮ್ ಸ್ಪೀಕರಿಂದ ಪ್ರಮಾಣ ವಚನ ಸ್ವೀಕರಿಸಿರೋದು ನಮಗೆ ಕಂಡುಬರುತ್ತೆ. ಎಲ್ಲಿವರೆಗೂ ಪ್ರೋಟಮ್ ಸ್ಪೀಕರ್ ಕಾರ್ಯನಿರ್ವಹಿಸ್ತಾರೆ ಅಂತ ನೋಡ್ತಾ ಹೋದರೆ ಹೊಸ ಸ್ಪೀಕರ್ ಆಯ್ಕೆ ಆಗೋವರೆಗೂ ಅವ್ರು ಕಾರ್ಯನಿರ್ವಹಿಸೋದು ಕಂಡುಬರುತ್ತೆ. ಇಲ್ಲಿ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಹೊಸ ಸ್ಪೀಕರ್ ಆಗಿ ಯು ಟಿ ಖಾದರ್ ಅವರು ಆಯ್ಕೆ ಆಗಿದ್ದಾರೆ. ಅವರು ಆಯ್ಕೆ ಆಗೋವರೆಗೂ ಪ್ರೋಟಮ್ ಸ್ಪೀಕರ್ ಕಾರ್ಯನಿರ್ವಹಿಸ್ತಾರೆ. ಅವರು ಆಯ್ಕೆ ಆದ ನಂತರ ಅವರು ಆ ಸಭಾಧ್ಯಕ್ಷರ ಹುದ್ದೆ, ಸ್ಪೀಕರ್ ಹುದ್ದೆನ ಅವರಿಗೆ ಬಿಟ್ಕೊಡ್ತಾ ಇರುವಂಥ ಇಮೇಜ್ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಓಕೆ, ಹಾಗಾಗಿ ನಿಮಗೆ ಇನ್ನೊಂದು ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು. ಪ್ರಸ್ತುತ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯಾರಂತ ಕೇಳ್ಬೋದು. ಯು ಟಿ ಖಾದರ್ ಫರೀದ್ ಅವರು, ಮಾನ್ಯ ಸಭಾಪತಿಗಳನ್ನುವಂಥ ಒಂದು ಇಮೇಜ್ ಕೂಡ ನಿಮ್ಗೆ ಕಾಣಿಸ್ತಾ ಇದೆ. ವಿಧಾನಸಭೆಗೆ ಬೇಕಾದರೆ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಅವಶ್ಯಕತೆ ಇದ್ದರೆ ಅಧಿಕೃತ ವೆಬ್ಸೈಟ್ಗೆ ಹೋದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಲ್ಲೂ ಕೂಡ ಈ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ನೀವು ವಿಧಾನಸಭೆಗೆ ನಾಯಕರು, ಉಪನಾಯಕರು ಅಂತ ಕೂಡ ಇರ್ತಾರೆ. ವಿಧಾನಸಭಾ ನಾಯಕರಾಗಿ ಮುಖ್ಯಮಂತ್ರಿಗಳೇ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಉಪನಾಯಕರಾಗಿ DCM ಆಗಿರುವಂತಹ DK ಶಿವಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಇದೆಲ್ಲ ಕರೆಂಟ್ ಅಫೇರ್ಸ್, ಇಂಡಿಯನ್ ಪಾಲಿಟಿಕ್ ಕೂಡ ಲಿಂಕ್ ಮಾಡ್ತಾ ಹೋಗ್ಬೋದು. ಜನರಲ್ ಆಗಿ ಕಾಮನ್ ಆಗಿ ನಿಮ್ಮ ಪೊಲೀಸ್ PSI ಎಕ್ಸಾಮಲ್ಲಿ ಒಂದು ಕ್ವಶನ್ ಮೇಲಿನ ಮೇಲೆ ರಿಪೀಟ್ ಆಗ್ತಾ ಇರುತ್ತೆ. ಏನಂದರೆ 2023 ಮೇನಲ್ಲಿ ನಡೆದ ಕರ್ನಾಟಕ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಡೆಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸಲ್ಲಿ ಭಾರತದ ಚುನಾವಣಾ ಆಯೋಗ ಇದೆ, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಇದೆ, ಕರ್ನಾಟಕ ಲೋಕಸೇವಾ ಆಯೋಗ ಇದೆ, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಕೆಲವೊಬ್ರು ಇದಕ್ಕೆ ಪರ್ಫೆಕ್ಟಾಗಿ ಆನ್ಸರ್ ಮಾಡ್ಬೋದು, ಕೆಲವೊಬ್ರು ಕನ್ಫ್ಯೂಸ್ ಆಗುತ್ತೆ. ಇದು ನಮ್ಮ ರಾಜ್ಯದ ವಿಧಾನಸಭಾ ಚುನಾವಣೆ ಅಂದರೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ನಡೆಸಬಹುದಲ್ಲ ಅಂತ ಅನಿಸ್ಬೋದು. ಆದರೆ ಈ ರೀತಿ ನೀವೇನಾದರೂ ಆನ್ಸರ್ ಮಾಡಿದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಉಪಚುನಾವಣೆ ಇರ್ಬೋದು, ಯಾವುದೇ ಇರ್ಬೋದು, ವಿಧಾನಸಭೆ ಚುನಾವಣೆ ನಡೆಸುವಂಥ ಜವಾಬ್ದಾರಿ, ವಿಧಾನ ಪರಿಷತ್ ಚುನಾವಣೆ ನಡೆಸುವಂಥ ಜವಾಬ್ದಾರಿ ಭಾರತ ಚುನಾವಣಾ ಆಯೋಗಕ್ಕೆ ಇರೋದು, ಅಥವಾ ಕೇಂದ್ರ ಚುನಾವಣಾ ಆಯೋಗ ಅಂತ ಆದರೂ ಕರಿಬೋದು. ಹಾಗೆ ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ನಿಮಗೆ ಕೇಂದ್ರ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆ ನಡೆಸುತ್ತೆ, ರಾಜ್ಯಸಭಾ ಚುನಾವಣೆ ನಡೆಸುತ್ತೆ. ವಿಧಾನಸಭಾ ಚುನಾವಣೆ ಆಗಿರ್ಬೋದು, ವಿಧಾನ ಪರಿಷತ್ ಚುನಾವಣೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹುದ್ದೆಗಳಿಗೆ ನಡೆಯುವಂಥ ಚುನಾವಣೆಗಳೆಲ್ಲವೂ ಕೂಡ ಕೇಂದ್ರ ಚುನಾವಣಾ ಆಯೋಗದ ಮೂಲಕ ನಡೆಯುತ್ತೆ. ಇದಕ್ಕೆ ನಿರ್ವಾಚನ ಸದನ ಅಂತ ಕರೀತಾರೆ. ಹಾಗಾಗಿ ರಾಜ್ಯ ಚುನಾವಣಾ ಆಯೋಗದ ಕೆಲಸ ಏನಂತ ಡೌಟ್ ಬರ್ತಾ ಇರುತ್ತೆ. ರಾಜ್ಯ ಚುನಾವಣಾ ಆಯೋಗ ಗ್ರಾಮೀಣ ಸ್ಥಳೀಯ ಸಂಸ್ಥೆ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅದು ಚುನಾವಣೆ ನಡೆಸುವಂಥ ಜವಾಬ್ದಾರಿ ಹೊಂದಿರುತ್ತೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಕೇಂದ್ರ ಚುನಾವಣಾ ಆಯೋಗಕ್ಕೆ ರಿಲೇಟೆಡ್ ಆಗಿ ಕೆಲ ಪ್ರಮುಖ ಹುದ್ದೆಗಳಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ ಗೊತ್ತಿರಬೇಕು. ಪ್ರೆಸೆಂಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಅಂತ ಕೇಳ್ಬೋದು, ರಾಜೀವ್ ಕುಮಾರ್ ಅವರು. ಇವರ ಜೊತೆ ಇನ್ನೂ ಇಬ್ಬರು ಎಲೆಕ್ಷನ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಅನೂಪ್ ಚಂದ್ರ ಪಾಂಡೆ ಅಂತ ಮತ್ತು ಅರುಣ್ ಗೋಯಲ್ ಅಂತ. ಅವ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಫೈನಲಿ ಕೇಂದ್ರ ಚುನಾವಣಾ ಆಯೋಗ 3 ಸದಸ್ಯ ಆಯೋಗ ಅನ್ನೋದು ಗೊತ್ತಿರಬೇಕು. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಅವ್ರ ಜೊತೆ ಇಬ್ಬರು ಚುನಾವಣಾ ಆಯುಕ್ತರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇವರಿಗೆ ಅಧೀನವಾಗಿ ಪ್ರತಿ ರಾಜ್ಯದಲ್ಲೂ ಕೂಡ ಮುಖ್ಯ ಚುನಾವಣಾ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇವರಿಗೆ ಚೀಫ್ ಎಲೆಕ್ಟ್ರಲ್ ಆಫೀಸರ್
ಆಫೀಸರ್ ಅಂತ ಹೇಳೋದು. ಇವರು ರಾಜ್ಯದಲ್ಲಿರ್ತಾರೆ. ಕೇಂದ್ರ ಚುನಾವಣಾ ಆಯೋಗದ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಪ್ರತಿ ರಾಜ್ಯದಲ್ಲೂ ಇಂಥ ಒಬ್ಬ ಚೀಫ್ ಎಲೆಕ್ಟ್ರಲ್ ಆಫೀಸರನ್ನು ನೇಮಕ ಮಾಡಿರ್ತಾರೆ. ಕರ್ನಾಟಕದಲ್ಲಿ ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ರೆ ಮನೋಜ್ ಕುಮಾರ್ ಮೀನಾ ಅವರು ಇರೋದು ಕಂಡುಬರುತ್ತೆ. ಓಕೆ, ಈ ಸ್ವಲ್ಪ ಕೇಂದ್ರ ಚುನಾವಣಾ ಆಯೋಗಕ್ಕೂ ಮತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳೇನಿದ್ದಾರಲ್ಲ ಅವ್ರ ಬಗ್ಗೆ ಗೊತ್ತಿರಬೇಕು. ರಾಜ್ಯ ಚುನಾವಣಾ ಆಯೋಗಕ್ಕೂ ರಿಲೇಟೆಡ್ ಆಗಿ ಕೆಲ ಬೇಸಿಕ್ ಮಾಹಿತಿ ನಿಮಗೆ ತಿಳಿದಿದ್ರೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ. ಹಾಗಾಗಿ ಈ ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಗಳ ಆಫೀಸನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇದಕ್ಕೂ ಕೂಡ ನಿರ್ವಾಚನ ನಿಲಯ ಅಂತಲೇ ಕರೆಯಲಾಗುತ್ತೆ. ಇನ್ನು ರಾಜ್ಯ ಚುನಾವಣಾ ಆಯೋಗದ ಕೆಲಸ ಆಲ್ರೆಡಿ ನಾನು ಹೇಳಿದೆ. ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸೋದು ರಾಜ್ಯ ಚುನಾವಣಾ ಆಯೋಗದ ಕೆಲಸ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ, ಪುರಸಭೆ, ನಗರಸಭೆ ಏನಿದ್ದಾವಲ್ವ, ಪಟ್ಟಣ ಪಂಚಾಯತಿ, ಈ ಎಲ್ಲ ಸಂಸ್ಥೆಗಳಿಗೂ ಅಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿಕ್ಕೆ ರಾಜ್ಯ ಚುನಾವಣಾ ಆಯೋಗವನ್ನು ರಚಿಸಿಕೊಳ್ಳಲಾಗಿದೆ. ಓಕೆ, ಇಂಡಿಯನ್ ಪಾಲಿಟಿ ಆ್ಯಂಗಲಲ್ಲಿ ಬಂದಾಗ ಅಥವಾ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳು ಬಂದಾಗ ಶ್ರೀಮತಿ ವಿನಿಶಾ ನೇರೋರ್ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು. ಯಾಕೆ ಇವ್ರ ಹೆಸರು ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ ಇವರು ಆಂಗ್ಲೋ ಇಂಡಿಯನ್ ಸದಸ್ಯರಾಗಿ ಸೇವೆ ಸಲ್ಲಿಸಿದಂತಹ ಕೊನೆಯ ಪರ್ಸನ್ ಅಂತ ಗುರುತಿಸ್ಬೋದು. ಅಂದರೆ ಅವರಿಗೆ ಕೊಟ್ಟಿರುವಂಥ ವಿಶೇಷ ಪ್ರಾತಿನಿಧ್ಯವನ್ನು ಪ್ರತಿ 10 ವರ್ಷಗಳಿಗೂ ನಾವು ತಿದ್ದುಪಡಿ ಮೂಲಕ ವಿಸ್ತರಿಸಬೇಕಾಗಿತ್ತು. ಆದರೆ ಆ ವಿಶೇಷ ಪ್ರಾತಿನಿಧ್ಯವನ್ನು ಭಾರತ ಸರ್ಕಾರ ವಿಸ್ತರಿಸಿಲ್ಲ. ಹಾಗಾಗಿ ಆಂಗ್ಲೋ ಇಂಡಿಯನ್ ಸದಸ್ಯರ ಅಧಿಕಾರಾವಧಿ ಕಂಪ್ಲೀಟ್ ಆದರೆ ನೆಕ್ಸ್ಟ್ ರಾಜ್ಯಪಾಲರು ಅವರನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಕೊನೆಯ ವಿಧಾನಸಭೆಯಲ್ಲಿ ಇವರು ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಇನ್ ಕೇಸ್ ಇನ್ ಫ್ಯೂಚರ್ ಏನಾದರೂ ಮತ್ತೆ ಸಂವಿಧಾನ ತಿದ್ದುಪಡಿ ಮೂಲಕ ಅವರಿಗೆ ಕೊಟ್ಟಿರುವಂಥ ವಿಶೇಷ ಪ್ರಾತಿನಿಧ್ಯವನ್ನು ಮತ್ತೆ ಮುಂದುವರಿಸಿದ್ರೆ ಮತ್ತೆ ಇವರನ್ನು ನೇಮಕ ಮಾಡ್ಬೋದು. ಅಂದರೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯಿಂದ ಯಾರಾದರೂ ಒಬ್ಬರು ಸದಸ್ಯರನ್ನು ರಾಜ್ಯಪಾಲರು ಕರ್ನಾಟಕ ವಿಧಾನಸಭೆಗೆ ನೇಮಕ ಮಾಡ್ಬೋದು. ಆದರೆ ಪ್ರೆಸೆಂಟ್ ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಕೇಳಿದ್ರೆ 224 ಅಂತ ಹೇಳಬೇಕು. ಓಕೆ, ಕೊನೆಯ ಪರ್ಸನ್ ಯಾರು ಅನ್ನೋದು ಗೊತ್ತಿರಬೇಕು. ಹಾಗಾಗಿ ವಿನಿಶಾ ನೇರೋರ್ ಹೆಸರು ನಿಮಗೆ ಗೊತ್ತಿರಬೇಕು. ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ಅಂದರೆ KMF ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಬಹಳ ಬೇಸಿಕಾಗಿ ಒಂದು 2-3 ಇನ್ಫಾರ್ಮೇಷನ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ KMF ಹಾಲಿನ ಉತ್ಪನ್ನಗಳನ್ನು ಯಾವ ಹೆಸರಿಂದ ಮಾರಾಟ ಮಾಡ್ತಾ ಇದೆ ಅಂದರೆ ಇದರ ಬ್ರ್ಯಾಂಡ್ ನೇಮ್ ನಂದಿನಿ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು. ಹಾಲು ಉತ್ಪಾದನೆಯಲ್ಲಿ ಅಂತ ಬಂದಾಗ ಇಡೀ ಭಾರತದಲ್ಲಿ ಬಂದಾಗ 2ನೇ ಅತಿ ದೊಡ್ಡ ಸಂಸ್ಥೆ ಇದು. ಅಮೂಲ್ ಫಸ್ಟ್ ಪ್ಲೇಸಲ್ಲಿರೋದು, ಅಮೂಲ್ ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿರೋದು ನಂದಿನಿ. ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಹಾಲು ಉತ್ಪಾದನಾ ಸಂಸ್ಥೆ ಅಂತ ಇದನ್ನು ಗುರುತಿಸಲಾಗುತ್ತೆ. KMFನ ಇನ್ನಿತರ ವಿಶೇಷತೆ ಏನಂತ ನೋಡ್ತಾ ಹೋದರೆ ರಾಜ್ಯದ ಮೊದಲ ಕ್ಷೀರ ಶೈತ್ಯಾಗಾರವನ್ನು ಮಂಡ್ಯ ಜಿಲ್ಲೆಯ ಗೆಜ್ಜಲಗೆರೆಯ ಬಳಿ ಸ್ಥಾಪಿಸಲಾಯಿತು. ಅಲ್ಲಿಂದ ಪಾಶ್ಚರೀಕರಿಸಿದ ಹಾಲನ್ನು ನಂದಿನಿ ಅನ್ನುವಂಥ ಬ್ರ್ಯಾಂಡ್ ನೇಮಿಂದ ಮಾರಾಟ ಮಾಡಲಿಕ್ಕೆ ಅಥವಾ ಸರಬರಾಜು ಮಾಡಲಿಕ್ಕೆ ಆರಂಭಿಸಲಾಗುತ್ತೆ. ಕೇವಲ ಹಾಲು ಅಷ್ಟೇ ಅಲ್ಲ, ಹಾಲಿನ ಬೇರೆ ಬೇರೆ ಉತ್ಪನ್ನಗಳು, ಸಿಹಿ ತಿಂಡಿಗಳು ಕೂಡ ನಂದಿನಿ ಬ್ರ್ಯಾಂಡಲ್ಲಿ ಮಾರಾಟ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಜೊತೆಗೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಹಾಲು ಒಕ್ಕೂಟಗಳಿದ್ದಾವೆ ಅಂತ ಕೇಳ್ಬೋದು. ಕರ್ನಾಟಕದಲ್ಲಿ ಪ್ರೆಸೆಂಟ್ ಬಂದಾಗ ಅವ್ರ ಅಧಿಕೃತ ವೆಬ್ಸೈಟಿಂದ ತೆಗೆದುಕೊಂಡಾಗಲೂ ನಮಗೆ ಇದೇ ಮಾಹಿತಿ ಸಿಗುತ್ತೆ. ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ಕ್ರಾಸ್ ಚೆಕ್ ಮಾಡಿದಾಗಲೂ ಕೂಡ ಈ ಮಾಹಿತಿ ಇರೋದು ಕಂಡುಬರುತ್ತೆ. 16 ಹಾಲು ಒಕ್ಕೂಟಗಳಿರೋದು ಕಂಡುಬರುತ್ತೆ. ಅವುಗಳ ಪಟ್ಟಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಪಟ್ಟಿಗಳಷ್ಟು ನಮಗೆ ನೆನ್ಪಿಟ್ಕೊಳ್ಬೇಕಂದ್ರೆ ಜಸ್ಟ್ ಒಂದು ಸ್ವಲ್ಪ ನೇಮ್ ನೆನ್ಪಿಟ್ಕೊಂಡ್ರೆ ಸಾಕು, ಗೆಸ್ ಮಾಡ್ಬೋದು ನೀವು ಯಾವುದಂತ. ಇತ್ತೀಚೆಗೆ ಸ್ಥಾಪನೆ ಆಗಿರುವಂಥ ಹಾಲು ಒಕ್ಕೂಟಗಳು ಯಾವುದನ್ನು ನೆನ್ಪಿಟ್ಕೋಬೇಕು. ಚಿಕ್ಕಬಳ್ಳಾಪುರ ಮತ್ತು ಹಾವೇರಿ ಹಾಲು ಒಕ್ಕೂಟಗಳು ಇತ್ತೀಚೆಗೆ ಸ್ಥಾಪನೆ ಆಗಿರುವಂಥ ಹಾಲು ಒಕ್ಕೂಟಗಳಾಗಿದ್ದಾವೆ. ನೆಕ್ಸ್ಟ್ ಒಂದು ವಿಶ್ವ ಕನ್ನಡ ಸಮ್ಮೇಳನಕ್ಕೆ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಏನಿದು ವಿಶ್ವ ಕನ್ನಡ ಸಮ್ಮೇಳನ ಅಂದರೆ ಇದು ಸಾಹಿತ್ಯ ಸಮ್ಮೇಳನ ಅಲ್ಲ. ಸಾಹಿತ್ಯ ಸಮ್ಮೇಳನ ಬೇರೆ, ಇದು ವಿಶ್ವ ಕನ್ನಡ ಸಮ್ಮೇಳನ. ಅಂದರೆ ಜಗತ್ತಿನಾದ್ಯಂತ ಹರಡಿರುವ ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ನಡೆಯುವಂಥ ಸಮ್ಮೇಳನ ಅಂತ ಹೇಳ್ಬೋದು. ಸಾಹಿತ್ಯ ಸಮ್ಮೇಳನಕ್ಕೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳೋದು. ಇದು ವಿಶ್ವ ಕನ್ನಡ ಸಮ್ಮೇಳನ ಇದು. ಓಕೆ, ಇಲ್ಲಿವರೆಗೂ 2 ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದಾವೆ. ಮೊದಲನೇ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ನಡೆದಿದ್ದು 1985ರಲ್ಲಿ. ಇನ್ನು 2ನೇ ವಿಶ್ವ ಕನ್ನಡ ಸಮ್ಮೇಳನ 2011ರಲ್ಲಿ ಬೆಳಗಾವಿಯಲ್ಲಿ ನಡೆದಿರೋದು ಕಂಡುಬರುತ್ತೆ. ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಈ ವಿಶ್ವ ಕನ್ನಡ ಸಮ್ಮೇಳನವನ್ನು ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ NR ನಾರಾಯಣ ಮೂರ್ತಿ ಅವರು ಉದ್ಘಾಟಿಸಿದರು. ಆ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. 3ನೇ ವಿಶ್ವ ಕನ್ನಡ ಸಮ್ಮೇಳನ ಕೂಡ ನಡೆಸಲಿಕ್ಕೆ ಕರ್ನಾಟಕ ಸರ್ಕಾರ ಅನೇಕ ವರ್ಷಗಳಿಂದ ಪ್ಲ್ಯಾನ್ ಮಾಡಿದೆ, ಆದರೆ ಅದು ಇನ್ನೂ ನಡೆದಿಲ್ಲ. ಆ ವಿಚಾರ ಕೂಡ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒನ್, ಕರ್ನಾಟಕದಲ್ಲಿ ಕಂಡುಬರುವಂಥ ವಿಶೇಷ ಆಚರಣೆಗಳು, ಉತ್ಸವಗಳು ಮತ್ತು ಕೆಲವೊಂದು ವಿಶೇಷವಾದಂಥ ಹಬ್ಬಗಳಿವೆ. ಜಾನಪದ ಹಬ್ಬಗಳಾಗಿರ್ಬೋದು, ಧಾರ್ಮಿಕ ಹಬ್ಬಗಳು ಅಥವಾ ಹಾರ್ವೆಸ್ಟ್ ಫೆಸ್ಟಿವಲ್ಸ್ಗಳಾದರೂ ಆಗಿರ್ಬೋದು. ಅಂತಹ ಕೆಲವೊಂದು ವಿಶೇಷವಾದಂಥ ಆಚರಣೆಗಳ ಬಗ್ಗೆ ಕೆಲ ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಎಕ್ಸಾಮಲ್ಲಿ ಕ್ವಶನ್ ರೂಪದಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದನ್ನು ಗ್ಲಾನ್ಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ಕರಗ ಹೆಚ್ಚು ಫೇಮಸ್ ಆಗಿರೋದು. ಕರಗ ಉತ್ಸವಕ್ಕೆ ಬೆಂಗಳೂರು ಹೆಚ್ಚು ಫೇಮಸ್ ಆಗಿರೋದು. ಬೆಂಗಳೂರು ಕರಗಕ್ಕೆ ರಿಲೇಟೆಡ್ ಕೆಲ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಮೊದಲನೇದಾಗಿ ಬೆಂಗಳೂರು ಕರಗ 9 ದಿನಗಳ ಕಾಲ ನಡೆಯುವಂಥ ಒಂದು ಉತ್ಸವ.
ತಿಗಳರು ಎಂಬ ತೋಟಗಾರರ ಸಮುದಾಯದವರು ಆರಂಭಿಸಿರುವಂಥ ಒಂದು ಸಂಪ್ರದಾಯ ಇದು. ಅವರೇ ಮುಂದುವರ್ಸ್ಕೊಂಡು ಕೂಡ ಬರ್ತಾ ಇದ್ದಾರೆ. ಬೇಸಿಕ್ಲಿ ಈ ಸಮುದಾಯದವರು ದ್ರೌಪದಿಯ ಆರಾಧಕರಾಗಿರ್ತಾರೆ. ಬಹಳ ವಿಶೇಷವಾದಂಥ ಆಚರಣೆ. ಕರಗ ಉತ್ಸವದ ಒಂದು ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಬ್ಬ ವ್ಯಕ್ತಿ ಮೇಲೆ ಕರಗವನ್ನು ಹೊತ್ತಿಕೊಂಡು ಅದನ್ನು ಮಲ್ಲಿಗೆ ಹೂವಿನಿಂದೆಲ್ಲ ಅಲಂಕಾರ ಮಾಡಿ ಉತ್ಸವದ ರೂಪದಲ್ಲಿ ಹೋಗ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದದ್ದು. ಇದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ತಿಳಿದಿರಬೇಕು. 9 ದಿನಗಳ ಕಾಲ ನಡೆಯುವಂಥ ಉತ್ಸವ ಅಂತ ನಾವು ಚರ್ಚೆ ಮಾಡಿದ್ದೇವೆ. 9ನೇ ದಿನ ಅಂದರೆ ಅಂತಿಮ ದಿನದಂದು ಮಧ್ಯರಾತ್ರಿ ಸ್ತ್ರೀ ವೇಷ ಧರಿಸಿದ ತಿಗಳ ಅರ್ಚಕ ಕರಗ ಹೊತ್ತು ಧರ್ಮರಾಯ ದೇವಾಲಯ ಅನ್ನೋದು ಬೆಂಗಳೂರಿನಲ್ಲಿರುವಂಥ ಒಂದು ದೇವಸ್ಥಾನ, ಅಲ್ಲಿಂದ ಈ ಉತ್ಸವ ಆರಂಭ ಆಗುತ್ತೆ. ಏನು ವಿಶೇಷತೆ ಇದೆ ಅಂದರೆ ತಿಗಳ ಅನ್ನುವಂತಹ ಕಮ್ಯುನಿಟಿದವರು, ಸ್ಪೆಷಲಿ ಬಂದಾಗ ತಿಗಳ ಎಂಬ ತೋಟಗಾರರ ಸಮುದಾಯದವರು ಪ್ರಾರಂಭಿಸಿದ ಸಂಪ್ರದಾಯ ಅಂತ ನಾವು ಹೇಳ್ತಾ ಇದ್ದೇವಲ್ವಾ. ಓಕೆ, ತಿಗಳ ಅರ್ಚಕರು ಸ್ತ್ರೀ ವೇಷ ಧರಿಸಿ ತಲೆಯ ಮೇಲೆ ಆ ಕರಗವನ್ನು ಇಟ್ಟುಕೊಂಡು ಧರ್ಮರಾಯ ದೇವಸ್ಥಾನದಿಂದ ಈ ಉತ್ಸವ ಏನಾಗುತ್ತೆ ಹೊರಡುತ್ತೆ ಅಂತ ಹೇಳ್ಬೋದು. ಕರಗ ಹೊತ್ತ ಅರ್ಚಕನ ಸುತ್ತ ಬಿಳಿ ಪಂಚೆ ಧರಿಸಿದ ತಿಗಳ ವೀರಕುಮಾರರು ಕತ್ತಿ ಬೀಸುತ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಸ್ತ್ರೀ ವೇಷ ಧರಿಸಿರುವಂಥ ಅರ್ಚಕರ ತಲೆಯ ಮೇಲೆ ಕರಗ ಇದೆ. ಸುತ್ತಲೂ ಕೂಡ ಬಿಳಿ ಪಂಚೆ ಧರಿಸಿರುವಂತಹ ವ್ಯಕ್ತಿಗಳು ಕಾಣಿಸ್ತಾ ಇದ್ದಾರೆ. ಕತ್ತಿ ಅವ್ರ ಕೈಯಲ್ಲಿರೋದು ಕೂಡ ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು. ಬಹಳ ವಿಶೇಷವಾದಂಥ ಒಂದು ಆಚರಣೆ ಅಂತ ಗುರುತಿಸ್ಬೋದು. ಕರಗ ಅಂದರೆ ಬೇಸಿಕ್ಲಿ ಇದು ಎತ್ತರವಾದ ಹಿತ್ತಾಳೆಯ ಕಿರೀಟ. ಇದು ಅಲ್ಲಿ ನಮಗೆ ಅದನ್ನು ಮಲ್ಲಿಗೆ ಹೂವಿನಿಂದ ಅಲಂಕರಿಸಿರೋದ್ರಿಂದ ಅದು ನಮಗೆ ಆ ಒಳಭಾಗ ಕಾಣಿಸ್ತಾ ಇಲ್ಲ, ಅದನ್ನು ಮಲ್ಲಿಗೆ ಹೂವಿನಿಂದ ಅಲಂಕರಿಸಿರ್ತಾರೆ. ಕಿರೀಟವನ್ನು ವಿವಿಧ ರಾಜಲಾಂಛನ ಛತ್ರಿ ಧ್ವಜಗಳಿಂದ ಅಲಂಕರಿಸಿರ್ತಾರೆ. ಇದೆಲ್ಲವೂ ಕೂಡ ಆ ಉತ್ಸವದ ಒಂದು ವಿಶೇಷವಾದಂತಹ ಒಂದು ಆಚರಣೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದು ಹಿಂದೂ ಮುಸ್ಲಿಂ ಬಾಂಧವ್ಯದ ಒಂದು ಪ್ರತೀಕವಾಗಿ ಕೂಡ ಇದು ಕಂಡುಬರುತ್ತೆ. ಅದ್ರ ಬಗ್ಗೆ ನೀವು ಹಿಸ್ಟ್ರಿಯಲ್ಲಿ ಬಂದಾಗ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಕರಗ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಥವಾ ಕರಗ ಉತ್ಸವಕ್ಕೆ ಫೇಮಸ್ ಆಗಿರುವಂಥ ಪ್ಲೇಸ್ ಯಾವುದಂತ ಕೇಳ್ಬೋದು. ಹಾಗಾಗಿ ನಾನು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತಾ ಇರೋದು. ನೆಕ್ಸ್ಟ್ ಒಂದು ಕಡಲೆಕಾಯಿ ಪರಿಷೆ. ಇದು ಬೆಂಗಳೂರಿನ ಬಸವನಗುಡಿ ಏರಿಯಾದಲ್ಲಿ ನಡೆಯುವಂಥ ಒಂದು ಉತ್ಸವ ಅಂತ ಹೇಳ್ಬೋದು. ಒಂದು ರೀತಿ ಅದೊಂದು ಸಂತೆ ಅಥವಾ ಜಾತ್ರೆ ಅಂತ ಹೇಳ್ಬೋದು. ಸಾಕಷ್ಟು ಬೇರೆ ಬೇರೆ ಪ್ರಕಾರದ ಕಡಲೆಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಪ್ರತಿ ವರ್ಷ ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಈ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಇದಕ್ಕೂ ಕೂಡ ಬೆಂಗಳೂರಿನಲ್ಲಿರುವಂಥ ಬುಲ್ ಟೆಂಪಲ್ ಏನಿದೆ ಅಲ್ವಾ, ಅಥವಾ ದೊಡ್ಡ ಬಸವಣ್ಣ ಅಂತ ಏನು ಗುರುತಿಸ್ತೇವಲ್ವ ನಾವು, ಓಕೆ, ಅದಕ್ಕೂ ಕೂಡ ಸಾಕಷ್ಟು ಬೇರೆ ಬೇರೆ ನಂಬಿಕೆಗಳ ಮೇಲೆ ಬಂದಿರುವಂಥ ಒಂದು ಪರಿಷೆ ಇದಾಗಿದೆ. ನೆಕ್ಸ್ಟ್ ಒಂದು ಹುತ್ತರಿ ಹಬ್ಬ. ರಾಜ್ಯದ ಯಾವ ಭಾಗದಲ್ಲಿ ಹಬ್ಬ ಆಚರಿಸಲಾಗುತ್ತೆ ಅಂತ ಕೇಳ್ಬೋದು, ಅಥವಾ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಡ್ರೆಸ್ ಕಲ್ಚರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ಕೊಡವ ಜನಾಂಗದವರು ಅಥವಾ ಕೊಡಗು ಜಿಲ್ಲೆಯಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್. ಇದು ಅವರ ಕೈಯಲ್ಲಿ ಭತ್ತ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಭತ್ತವನ್ನು ಪಡೆದುಕೊಳ್ಳುವಂಥ ಅಥವಾ ಭತ್ತದ ರಾಶಿಯ ಸಂದರ್ಭದಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಹಬ್ಬವಾಗಿದೆ. ಈ ಹಬ್ಬದ ಭಾಗವಾಗಿ ಸಾಕಷ್ಟು ಅವರು ಕೊಡವ ಡ್ಯಾನ್ಸ್ಗಳೇನಿದ್ದಾವಲ್ವ, ವಿಶೇಷವಾದಂಥ ನೃತ್ಯಗಳು, ಸಂಗೀತ ಕಾರ್ಯಕ್ರಮಗಳು ಕೂಡ ಅವರು ಈ ಹಬ್ಬದ ಭಾಗವಾಗಿ ಆಚರಿಸೋದು ಕಂಡುಬರುತ್ತೆ. ಬೇಸಿಕ್ಲಿ ಇದು ಹಾರ್ವೆಸ್ಟ್ ಫೆಸ್ಟಿವಲ್ ಕೊಡಗು ಜಿಲ್ಲೆಯಲ್ಲಿ ಆಚರಿಸಲಾಗುತ್ತೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಒಂದು ವೈರಾಮುಡಿ ಉತ್ಸವ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ನಿಮ್ಮ ಎಕ್ಸಾಮಲ್ಲಿ. ಸಾಕಷ್ಟು ನೇರವಾಗಿ ಕ್ವಶನ್ನೇ ಬರ್ತಾ ಇರುತ್ತೆ ಇದಕ್ಕೆ ರಿಲೇಟೆಡ್ ಆಗಿ. ವೈರಾಮುಡಿ ಉತ್ಸವ ಮೇಲುಕೋಟೆಯಲ್ಲಿ ನಡೆಯುತ್ತೆ. ಮೇಲುಕೋಟೆ ನೀವು ಹೊಯ್ಸಳರ ಯೂನಿಟಲ್ಲಿ ಬಂದಾಗಲೂ ಅಭ್ಯಾಸ ಮಾಡ್ತೀರಿ, ಮಧ್ವಾಚಾರ್ಯರಿಗೆ ರಿಲೇಟೆಡ್ ಆಗಿ ಬಂದಾಗಲೂ ಕೂಡ ಅಭ್ಯಾಸ ಮಾಡಿರ್ತೀರಿ. ಮೇಲುಕೋಟೆಯಲ್ಲಿರುವಂಥ ಫೇಮಸ್ ಆದಂಥ ದೇವಸ್ಥಾನ ಯಾವುದಂತ ಗೊತ್ತಿರಬೇಕು. ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ದೇವಸ್ಥಾನ ಇರೋದು ಕಂಡುಬರುತ್ತೆ. ಓಕೆ, ಮೇಲುಕೋಟೆ ಯಾವ ತಾಲೂಕು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು. ಇದು ಮಂಡ್ಯ ಜಿಲ್ಲೆಯಲ್ಲಿರುವಂಥ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು, ಧಾರ್ಮಿಕ ತಾಣ ಅಂತ ಕೂಡ ಗುರುತಿಸಬಹುದಾಗಿದೆ. ಪ್ರತಿ ವರ್ಷ ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿಯ ಬ್ರಹ್ಮೋತ್ಸವ 10 ದಿನಗಳ ಕಾಲ ನಡೆಯುತ್ತೆ. 10ನೇ ದಿನ, ಓಕೆ, ಕೊನೆಯ ದಿನ. ಯಾವ ರೀತಿ ಕರಗದಲ್ಲಿ 9ನೇ ದಿನವನ್ನು ಅಂತಿಮ ದಿನ ಇತ್ತಲ್ವಾ, ಇಲ್ಲಿ 10ನೇ ದಿನ ಅಂದರೆ ಕೊನೆಯ ದಿನದಂದು ಮೈಸೂರು ಒಡೆಯರು ಚೆಲುವನಾರಾಯಣ ಸ್ವಾಮಿಗೆ ಮಾಡಿಸಿದ ವಜ್ರದ ಕಿರೀಟವನ್ನು ಆ ಉತ್ಸವ ಮೂರ್ತಿಗೆ ಹಾಕಿ ಈ ಉತ್ಸವವನ್ನು ಆಚರಿಸಲಾಗುತ್ತೆ. ಇದಕ್ಕೆ ವೈರಾಮುಡಿ ಉತ್ಸವ ಅಂತ ಕರೆಯೋದು. ಮೇಲುಕೋಟೆಯಲ್ಲಿರೋದು ಚೆಲುವನಾರಾಯಣ ಸ್ವಾಮಿ ಅವರಿಗೆ, ಆ ದೇವರಿಗೆ ರಿಲೇಟೆಡ್ ಆಗಿರುವಂಥ ಉತ್ಸವ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಕಂಬಳ, ಹೆಚ್ಚು ಫೇಮಸ್ ಆಗಿರೋದು, ಸಾಕಷ್ಟು ಸುದ್ದಿಯಲ್ಲಿರುತ್ತೆ. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ನೇರವಾದ ಕ್ವಶನ್ ಇದು. ಕಂಬಳದಲ್ಲಿ ಯಾವ ಪ್ರಾಣಿ ಬಳಕೆ ಮಾಡಲಾಗುತ್ತೆ? ರಾಜ್ಯದ ಯಾವ ಭಾಗದಲ್ಲಿ ಕಂಬಳವನ್ನು ನಾವು ಕಾಣ್ತೇವೆ? ಈ ರೀತಿ ಕೇಳ್ತಾರೆ. ಕಂಬಳದಲ್ಲಿ ಕೋಣಗಳನ್ನು ಬಳಕೆ ಮಾಡಲಾಗುತ್ತೆ. ಇದು ಗೊತ್ತಿರಬೇಕು ನಿಮಗೆ. ಇದು ಸ್ಪೆಷಲಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಬಳಕೆಯಲ್ಲಿರುವಂಥ ಜನಪ್ರಿಯ ಜನಪದ ಕ್ರೀಡೆ ಅಂತ ಆದರೂ ಹೇಳ್ಬೋದು, ಜನಪದ ಆಚರಣೆ ಅಂತ ಆದರೂ ಹೇಳ್ಬೋದು. ಕೋಣದ ಓಟದ ಸ್ಪರ್ಧೆ ಅಂತ ಹೇಳ್ಬೋದು. ಬೇಸಿಕ್ಲಿ ಬಂದಾಗ ಭತ್ತದ ಸುಗ್ಗಿಯ ನಂತರ ಈ ಕಂಬಳವನ್ನು ಆಯೋಜನೆ ಮಾಡಲಾಗುತ್ತೆ. ಒಂದೇ ಪ್ಲೇಸ್ ಅನ್ನಂಗಿಲ್ಲ, ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದ ಕರಾವಳಿ ಏರಿಯಾದಲ್ಲಿ ಬೇರೆ ಬೇರೆ ಪ್ಲೇಸಲ್ಲಿ ಕೂಡ ಈ ಕಂಬಳವನ್ನು ಆಚರಿಸಲಾಗುತ್ತೆ. ಇದೊಂದು ರೀತಿ ಜನಪದ ಕ್ರೀಡೆಯಾಗಿ, ಜನಪದ ಆಚರಣೆಯಾಗಿ, ಅವರ ಜೀವನದ ಅವಿಭಾಜ್ಯ ಅಂಗವಾಗಿ ಇದನ್ನು ಆಚರಿಸ್ಕೊಂಡು ಬರ್ತಾ ಇರೋದನ್ನು ಸಹ ನಾವು ಕಾಣ್ತೇವೆ. ನೆಕ್ಸ್ಟ್ ನಾಗಾರಾಧನೆ. ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಸ್ಪೆಷಲಿ ತುಳುನಾಡಿನಲ್ಲಿ ಕಂಡುಬರುವಂಥ ಅತ್ಯಂತ ವಿಶೇಷವಾದಂಥ ಒಂದು ಆರಾಧನೆ ಆಗಿದೆ. ಸಾಕಷ್ಟು ಬೇರೆ ಬೇರೆ ಪ್ರಕಾರದಲ್ಲಿ ನಾಗಾರಾಧನೆ ನಡೆಯುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದು ನಾನು ಇಲ್ಲಿ ನಿಮಗೆ ಲಿಸ್ಟ್ ರೂಪದಲ್ಲಿ ಕೊಟ್ಟಿದ್ದೀನಿ. ನಾಗಮಂಡಲದ ರೂಪದಲ್ಲಿ, ಮಂಡಲದ ಚಿತ್ತಾರ ರೂಪದಲ್ಲಿ, ನಾಗಲಕೋಲ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಕಾರದಲ್ಲಿ ನಾಗಾರಾಧನೆ ನಡೆಯುತ್ತೆ. ಹೆಸರಲ್ಲೇ ಗೊತ್ತಾಗ್ತಾ ಇದೆ ಇದು ಯಾರಿಗೆ ರಿಲೇಟೆಡ್ ಆಗಿರುವಂಥ ಆರಾಧನೆ ಅಂತ. ಸ್ಪೆಷಲಿ ನಾಗಮಂಡಲಕ್ಕೆ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ ಕೇಳ್ಬೋದು. ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು, ಅಥವಾ ಏನಿದ್ರೆ ವಿಶೇಷ
ವಿಶೇಷತೆ ಅಂತ ಕೇಳ್ಬೋದು. ನಾಗಮಂಡಲ ಅಂದರೆ ಸಂಗೀತ ಮತ್ತು ನೃತ್ಯಗಳಿಂದ ನಾಗ ದೇವತೆಯನ್ನು ಸಂತೃಪ್ತಗೊಳಿಸಬಹುದು ಎಂಬ ನಂಬಿಕೆಯನ್ನು ಆಧರಿಸಿರುವಂತಹ ಒಂದು ಆಚರಣೆ ಆಗಿದೆ. ಅಂದರೆ ನಾಗ ದೇವತೆಯನ್ನು ಒಂದು ರೀತಿ ಅವರನ್ನು ಆರಾಧಿಸುವಂತಹ ಒಂದು ಆಚರಣೆ ಆಗಿದೆ. ಸಂಗೀತ ಮತ್ತು ನೃತ್ಯಗಳ ಮೂಲಕ ಅವರನ್ನು ಸಂತೃಪ್ತಗೊಳಿಸುವಂಥ ಒಂದು ಆಚರಣೆ ಅಂತ ಹೇಳಲಾಗುತ್ತೆ. ನಾಗಾರಾಧನೆಯಲ್ಲಿ ನಾಗಮಂಡಲ ಅನ್ನೋದು ಅದರದ್ದು ಒಂದು ಬಗೆ ಅಂತ ಹೇಳೋದು. ಅದೇ ರೀತಿ ಮಂಡಲದ ಚಿತ್ರ ನಾಗಲಕೋಲದ ರೀತಿಯಲ್ಲಿ ಕೂಡ ನಾಗಾರಾಧನೆಯನ್ನು ಮಾಡಲಾಗುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಭೂತದ ಕೋಲ ಅಥವಾ ಭೂತಾರಾಧನೆ ಅಂತ, ಇದು ಕೂಡ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಒಂದು ಆಚರಣೆ ಅಂತ ಗುರುತಿಸೋದು. ನಾವು ಇತ್ತೀಚೆಗೆ ಕಾಂತಾರ ಫಿಲ್ಮ್ ಬಂದಾಗ ಕೂಡ ಇದು ಬಹಳ ಫೇಮಸ್ ಆಗಿತ್ತು. ಅದಕ್ಕಿಂತ ಮುಂಚೆ ಕೂಡ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಬಂದಾಗ ಸಾಕಷ್ಟು ಬಾರಿ ಇದು ಕ್ವಶನ್ ಫ್ರೇಮ್ ಆಗಿದೆ. ಹಾಗಾಗಿ ಭೂತದ ಕೋಲ ಅಥವಾ ಭೂತಾರಾಧನೆ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಏನು ವಿಶೇಷತೆ ಅಂದರೆ ಫಸ್ಟ್ ಆಫ್ ಆಲ್ ಭೂತಾರಾಧನೆ ಅಂದರೆ ಇದು ಅಲೌಕಿಕ ಶಕ್ತಿಯ ಆರಾಧನೆ ಅಂತ ಹೇಳ್ಬೋದು. ಕರಾವಳಿ ಭಾಗದ ಆಧ್ಯಾತ್ಮಿಕ ನೃತ್ಯ ಮತ್ತು ಪೂಜಾ ವಿಧಾನ ಅಂತ ಕೂಡ ಇದನ್ನು ಹೇಳ್ಬೋದಾಗಿದೆ. ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ ಭೂತದ ಕೋಲದ ಭಾಗವಾಗಿ ಪೂಜಿಸಲ್ಪಡುವ ಕೆಲವು ಜನಪ್ರಿಯ ಭೂತ ದೈವಗಳು ಯಾರನ್ನೋದು ನಿಮಗೆ ಗೊತ್ತಿರಬೇಕು. ಪಂಜುರ್ಲಿ ಈ ವರ್ಡ್ ಆಲ್ರೆಡಿ ಕೇಳಿರ್ತೀರ, ಕಾಂತಾರ ಫಿಲ್ಮಲ್ಲಿ ಬಳಕೆ ಆಗಿದೆ, ಹೆಚ್ಚು ಫೇಮಸ್ ಆಗಿರುವಂಥ ವರ್ಡ್ ಅಂತ ಹೇಳ್ಬೋದು. ಪಕ್ಕದಲ್ಲಿ ಪಂಜುರ್ಲಿಯ ಇಮೇಜ್ ಕೂಡ ನೋಡ್ಬೋದು, ಯಾವ ರೀತಿ ಅವರ ಡ್ರೆಸ್ ಇದು ಇರುತ್ತೆ ಅನ್ನೋದು ಕೂಡ ನೋಡ್ಬೋದು. ಬೊಬ್ಬರ್ಯ ಆಗಿರ್ಬೋದು, ಪಿಲಿಪೂಟ ಆಗಿರ್ಬೋದು, ಕಲ್ಲು ಕುಡ್ಕ ಆಗಿರ್ಬೋದು, ಹೈಗುಳಿ, ಇವರೆಲ್ಲರೂ ಯಾರು ಅಂತ ಕೇಳಿದ್ರೆ ಭೂತದ ಕೋಲ ಅಥವಾ ನಾವೇನು ಭೂತಾರಾಧನೆ ಅಂತ ಹೇಳ್ತೇವಲ್ವ ಅದರ ಭಾಗವಾಗಿ ಪೂಜಿಸಲ್ಪಡುವಂಥ ಕೆಲವು ಜನಪ್ರಿಯ ಭೂತ ದೈವಗಳ ಹೆಸರಾಗಿದ್ದಾವೆ. ಇವುಗಳು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ವಿಟ್ಲಪಿಂಡಿ ಅಂತ, ಇದು ಕೂಡ ಒಂದು ಆಚರಣೆಯಾಗಿ ಸ್ಪೆಷಲಿ ಉಡುಪಿಯಲ್ಲೇ ಆಚರಿಸಲಾಗುವಂಥ ಒಂದು ವಿಶೇಷವಾದಂತಹ ಒಂದು ಹಬ್ಬ ಅಂತ ಹೇಳ್ಬೋದು. ಕರಾವಳಿ ಕರ್ನಾಟಕದ ಉಡುಪಿ ನಗರದಲ್ಲಿ ಆಚರಿಸಲಾಗುವಂಥ ಒಂದು ಜನಪ್ರಿಯ ಹಬ್ಬವಾಗಿದೆ. ಇದು ಬೇಸಿಕ್ಲಿ ಏನಿದು ಅಂತ ನೋಡಿದ್ರೆ ಮೊಸರು ಕುಡಿಕೆ ಹಬ್ಬ ಇದು. ಅಂದರೆ ಶ್ರೀಕೃಷ್ಣನ ಬಾಲ್ಯದ ತುಂಟಾಟಗಳನ್ನು ನೆನಪಿಸಿಕೊಳ್ಳಲು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಅಥವಾ ಆ ಸಮಯದಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಹಬ್ಬವಾಗಿದೆ. ಉಡುಪಿಯಲ್ಲಿ ಇದನ್ನು ಆಚರಿಸೋದು ನಮಗೆ ಕಂಡುಬರುತ್ತೆ. ಗೊಂಬೆ ಹಬ್ಬ ದಸರಾ ಹಬ್ಬ ಅಥವಾ ನವರಾತ್ರಿಯ ಸಮಯದಲ್ಲಿ ಆಚರಿಸಲಾಗುತ್ತೆ. ಕರ್ನಾಟಕದ ಕೆಲ ಭಾಗದಲ್ಲಿ ಭಾಳ ಫೇಮಸ್ ಆಗಿದೆ. ಯಾವ ಹಬ್ಬದ ಭಾಗವಾಗಿ ಅಂತ ಹೇಳ್ಬೋದು ನಿಮಗೆ, ಅಥವಾ ಯಾವ ಹಬ್ಬದ ಭಾಗವಾಗಿ ಇದನ್ನು ಆಚರಿಸಲಾಗುತ್ತೆ ಅಂತ ಕೇಳ್ಬೋದು. ಇದು ದಸರಾ ಹಬ್ಬದ ಭಾಗವಾಗಿ ಅಥವಾ ನವರಾತ್ರಿಯ ಭಾಗವಾಗಿ ಇದನ್ನು ಆಚರಿಸಲಾಗುತ್ತೆ ಅನ್ನೋದು ಗೊತ್ತಿರಬೇಕು. ಉಡುಪಿಯ ಪರ್ಯಾಯೋತ್ಸವ ಬಗ್ಗೆ ಕೂಡ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಏನಿದು ಉಡುಪಿಯ ಪರ್ಯಾಯೋತ್ಸವ ಅಂದರೆ ಇದು ಕರ್ನಾಟಕದ ಉಡುಪಿಯಲ್ಲಿ ನಡೆಯುವಂಥ ಒಂದು ಉತ್ಸವ ಆಗಿದೆ. ಸಾಮಾನ್ಯವಾಗಿ ಪ್ರತಿ 2 ವರ್ಷಗಳಿಗೊಮ್ಮೆ ಈ ಉತ್ಸವ ನಡೆಯುತ್ತೆ. ಕ್ವಶನಲ್ಲಿ ನಿಮಗೆ ನೇರವಾಗಿ ಕ್ವಶನ್ ಕೇಳ್ಬೋದು, ಪರ್ಯಾಯೋತ್ಸವಕ್ಕೆ ಫೇಮಸ್ ಆಗಿರುವಂಥ ಪ್ಲೇಸ್ ಯಾವುದು ಅಥವಾ ಪರ್ಯಾಯೋತ್ಸವ ಎಲ್ಲಿ ನಡೆಯುತ್ತೆ ಅಂತ ಕೇಳ್ಬೋದು. ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತ ಕೇಳ್ಬೋದು. ಇದು 2 ವರ್ಷಗಳಿಗೊಮ್ಮೆ ಉಡುಪಿಯಲ್ಲಿ ನಡೆಯುವಂಥ ಒಂದು ಉತ್ಸವ ಆಗಿದೆ. ಏನಿದ್ರ ವಿಶೇಷತೆ ಅಂದರೆ ಅಷ್ಟಮಠದ ಯತಿಗಳು, ಉಡುಪಿಯಲ್ಲಿ ಅಷ್ಟಮಠಗಳಿದ್ದಾವೆ, ಅಷ್ಟಮಠದ ಯತಿಗಳು ಸರದಿಯಂತೆ 2 ವರ್ಷ ಶ್ರೀಕೃಷ್ಣನ ಪೂಜೆ ಮತ್ತು ಕೃಷ್ಣ ಮಠದ ನಿರ್ವಹಣೆಯನ್ನು ಮಾಡ್ತಾರೆ. ಹಾಗಾಗಿ ಅಷ್ಟಮಠದ ಸ್ವಾಮೀಜಿಗಳು ಈ ಪೂಜೆಯ ಕರ್ತವ್ಯವನ್ನು ವಹಿಸಿಕೊಳ್ಳುವಂತಹ ಸಮಾರಂಭಕ್ಕೆ ಪರ್ಯಾಯೋತ್ಸವ ಅಂತ ಕರೆಯಲಾಗುತ್ತೆ. ಪರ್ಯಾಯೋತ್ಸವ ಅಂದ್ರೇನು, ಶ್ರೀಕೃಷ್ಣ ಮಠದ ನಿರ್ವಹಣೆ ಆಗಿರ್ಬೋದು, ಶ್ರೀಕೃಷ್ಣನ ಪೂಜೆಯ ಜವಾಬ್ದಾರಿ ಅಥವಾ ಕರ್ತವ್ಯವನ್ನು ವರ್ಗಾಯಿಸಿಕೊಳ್ಳುವಂಥ ಒಂದು ಪ್ರೋಗ್ರಾಮ್ ಅಥವಾ ಅದನ್ನು ಉತ್ಸವದ ರೂಪದಲ್ಲಿ ಆಚರಿಸಲಾಗುತ್ತೆ. ಇದಕ್ಕೆ ಪರ್ಯಾಯೋತ್ಸವ ಅಂತ ಕರೆಯೋದು. ಸ್ಕ್ರೀನ್ ಮೇಲೆ ಉಡುಪಿಯ ಅಷ್ಟಮಠಗಳು ಯಾವುದನ್ನೋದು ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿದೆ. ಓಕೆ, ಇದಿಷ್ಟು ಕರ್ನಾಟಕದ ಸಾಮಾನ್ಯ ಜ್ಞಾನಕ್ಕೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಹಂಚ್ಕೊಂಡಿರೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಕರ್ನಾಟಕದ ಇನ್ನಿತರ ಮಾಹಿತಿಯನ್ನು ಕೂಡ ಡಿಸ್ಕಷನ್ ಮಾಡೋಣ. ನಮಸ್ಕಾರಗಳು.